ನಿನ್ ತಂಗಿ ಯಾವನೋ ಚುಡಾಯಿಸ್ತ ಅಂತ ನಾನಾಗ ಅವ್ನು ಹೊಡಿಯೋದಿಕ್ಕೆ ನಿನ್ ತಂಗಿ ನನ್ನ ಹೆಂಡತಿಯೇನೋ ಇಟ್ಕೊಳ್ಳೋ. ನನ್ ತಂಗಿ ನಿನ್ ಹೆಂಡತಿ ಅಂತ ತಿಳ್ಕೊಳ್ಳೋ. ನನಗೆ ರೆಸ್ಟ್ ಅನ್ನೋದಾಗಲ್ಲ. ಯಾರನ್ನ ಅವ್ರಿಗೆ ಹೇಳಿದ್ರೆ ಜಾಸ್ತಿ ನಿದ್ದೆ ಮಾಡೋದಾಗಲ್ಲ. ನನಗೆ ಬ್ಯುಸಿಯಾಗಿರೋದ್ರಲ್ಲೇ ರೆಸ್ಟ್. ಸೂರ್ಯಂಗು ಚಂದ್ರಂಗು ಬಂದಾರೆ ಮುನಿಸು ನಗುತ್ತಾದ ಭೂತಾಯಿ ಮನಸು ರಾಜಂಗು ರಾಣಿಗೂ ಮುರಿದೋದ್ರ ಮನಸ್ಸು ಅರಮನೆಯಾಗಿ ನೈತಿ ಸೊಗಸು. ಹೇಗೆ ಶಿವರಾಮ್ ಅವರು ಡಿಸೆಂಬರ್ 4. ನಮಸ್ತೆ ಸರ್. ಬನ್ನಿ ಸರ್. ಲಕ್ಷ್ಮೀಶ್ ಅವರು. ಹೌದು ಸರ್. ಎಸ್ ಸರ್, ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ ಸರ್, ಥ್ಯಾಂಕ್ ಯು. ಪರಮೇಶ್ವರ್ ನೀವೇ ಅಲ್ಲ? ನಾನೇ ಸರ್. ಅವ್ರು ನಮ್ಮ ಕ್ಯಾಮ್ರಾಮನ್ ರವಿರಾಜ್. ಸರ್ ನಮಸ್ಕಾರ ಸರ್. ಪ್ಲೀಸ್ ಕಮ್ ಇನ್. ನೋಡಿ, ಭಾಳ ಒಳ್ಳೆಯ ವಿಷಯ ಏನಂದರೆ ಸ್ನೇಹಿತರೆ, ನೋಡಿ ಅದಕ್ಕೆ ನಮ್ಮ ಶಿವರಾಮ್ ಅವರು ಇಟ್ಟಿದ್ದ ಹೆಸರು ಜ್ಞಾನ ವಿಕಾಸ ಕೇಂದ್ರ. ತಮ್ಮ ಗ್ರಂಥಾಲಯದ ಜಾಗಕ್ಕೆ ಅವರು ಇಟ್ಟಿದ್ದ ಹೆಸರು ಜ್ಞಾನ ವಿಕಾಸ ಕೇಂದ್ರ. ಕರೆಕ್ಟು, ಜ್ಞಾನ ವಿಕಾಸ ಕೇಂದ್ರ. ಒಳ್ಳೆಯ ಹೆಸರಲ್ಲ ಸರ್? ಸ್ನೇಹಿತರೆ, ನಾನು ಆಗಲೇ ಹೇಳಿದಾಗೆ ನಮ್ಮ ಲಕ್ಷ್ಮೀಶ್ ಶಿವರಾಮ್ ಅವರು. ಸೊ ನಮ್ಮ ಶಿವರಾಮ್ ಸರ್ ಅವರ ನೀವು ಕಾಣ್ಬೋದು, ಹಿರಿಯ ಕಲಾವಿದರು. ಬರೀ ಕಲಾವಿದರು ಅಂತಂದರೆ ನಾವು ಅವ್ರು ಮಾಡುವಂಥ ಅವಮಾನ. ಯಾಕೆಂದರೆ ಬಹಳ ದೊಡ್ಡ ಜ್ಞಾನಿಗಳವರು. ಅಂದರೆ ಒಬ್ಬ ನಟ ಆಗಿ, ಕಲಾವಿದ ಆಗಿ, ಸಿನಿಮಾ ರಂಗದಲ್ಲಿ ಇದ್ಕೊಂಡು ಓದುವ ಅಭ್ಯಾಸ ಅನೇಕ ಜನರಿಗಿರಲ್ಲ. ಆದರೆ ಅದ್ಭುತವಾದಂಥ ಓದು, ಅಂದರೆ ಒರೇಷಿಯಸ್ ರೀಡರ್ ಆಗಿದ್ದರು ನಮ್ಮ ಶಿವರಾಮ್ ಅವರು. ಬಹಳ ದೊಡ್ಡ ಜ್ಞಾನಿಗಳವರು. ಅವರ ಮಗ ನಮ್ಮ ಲಕ್ಷ್ಮೀಶ್ ಅವರು. ಸರ್, ಕಲಾಮಾಧ್ಯಮಕ್ಕೆ ತಮಗೆ ಸ್ವಾಗತ ಸರ್. ಧನ್ಯವಾದಗಳು, ತುಂಬ ಧನ್ಯವಾದಗಳು. ಬನ್ನಿ. ನಮ್ಮ ಎಷ್ಟು ಜನ ನೀವು ಒಟ್ಟು ಮಕ್ಕಳು ಶಿವರಾಮ್ ಸರ್? ನಾವು 4 ಜನ. ನಮ್ಮ ಅಣ್ಣ ರವಿಶಂಕರ್ ಅಂತ, ಆಮೇಲೆ ನಮ್ಮ ಅಕ್ಕ ನಂದಿನಿ ಪ್ರದೀಪ್ ಕುಮಾರ್ ಅಂತ, ಆಮೇಲೆ ಬಿಂದು ಮಾಲಿನಿ ಅಂತ ಸೆಕೆಂಡ್ ಸಿಸ್ಟರು, ಆಮೇಲೆ ಲಾಸ್ಟಲ್ಲಿ ನಾನು ಲಕ್ಷ್ಮೀಶ ಅಂತ. ಕೊನೆಯ ಮಗ. ಕಿರಿ ಮಕ್ಕಳ ಬಗ್ಗೆ ಪೇರೆಂಟ್ಸಿಗೆ ಭಾಳ ಪ್ರೀತಿ ಇರುತ್ತೆ. ಹೌದು ಹೌದು ಹೌದು. ಇದು ಬರೀ ನಮ್ಮ ಮನೇಲಿ ಕಿರಿಯವನೊಬ್ಬನೇ ಅಲ್ಲ, ನಾನು ನಮ್ಮ ಇಡೀ ನಮ್ಮ ತಂದೆಯವರ ಸಹೋದರರ ಪೈಕಿ ನಾನೇ ಕೊನೆಯವನು. ಸೊ ಎಲ್ಲರ ಪ್ರೀತಿ ವಿಶ್ವಾಸ ತುಂಬ ಜಾಸ್ತಿನೇ ಪಡ್ಕೊಂಡು ಬೆಳೆದಿದ್ದೀನಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಬನ್ನಿ ಒಳಗಡೆ ಹೋಗೋಣ, ನಮ್ಮ ಗ್ರಂಥಾಲಯ ನೋಡೋಣ. ಲೈಬ್ರರಿ ಟೂರ್ ಮಾಡಿ. ಹೌದು ಸರ್. ಓಕೆ, ಇದು ಕಟ್ಟಡ ಸ್ವಂತ ಕಟ್ಟಡ. ಹೌದು. ನಾವು ತಂದೆಯವರೇ. ಹೌದು, ಅಂದರೆ ಇದು ನಾವೆಲ್ಲರೂ ಒಟ್ಟಿಗೆ ಇರೋದು. ಸೊ ನಾವು ಇದಕ್ಕೆ ಮುಂಚೆ ಇಲ್ಲಿ 9th ಮೇನ್ ರೋಡಲ್ಲಿ ಇದ್ವಿ. ಬನಶಂಕರಿ ಸೆಕೆಂಡ್ ಸ್ಟೇಜ್, ಸುಚಿತ್ರ ರೈಟ್ ಆಪೋಸಿಟ್ ಟು ಸುಚಿತ್ರ ಅಲ್ಲಿದ್ವಿ. ಅಲ್ಲಿ ಆಲ್ಮೋಸ್ಟ್ ಒಂದು 30 years ಇದ್ವಿ ಅಲ್ಲಿ. ಆಮೇಲೆ ಈ ಥರ ಇದೇನಂದರೆ ಒಂದು ಫ್ಯಾಮಿಲಿ ಅಪಾರ್ಟ್ಮೆಂಟ್ ಇದು. ಸೊ ಬ್ರದರ್ಸು ಸಿಸ್ಟರ್ಸು ನಾವೆಲ್ಲ ಒಟ್ಟಿಗೆ ಇರೋದಿಲ್ಲಿ. ಸೊ ಇದು ನಮ್ಮ ತಂದೆಯವರ ಆಸೆ, ಈ ಥರದ್ದು ಒಂದು ಕಟ್ಟಡ ಕಟ್ಟಿ ಎಲ್ಲರೂ ಒಟ್ಟಿಗೆ, ಎಲ್ಲ ಮಕ್ಕಳು ಒಟ್ಟಿಗೆ ಇರಬೇಕು ಅಂದ್ಬಿಟ್ಟು. ಸೊ ಆ ಥರ ನಾನು, ನಮ್ಮ ಬ್ರದರು, ನಮ್ಮ ಸಿಸ್ಟರ್ಸು, ಸೊ ನಮ್ಮ ಅಂಕಲ್ ಇಬ್ಬರು ಇದ್ದಾರೆ. ಸೊ ನಾವೆಲ್ಲರೂ ಒಟ್ಟು ಕುಟುಂಬದಲ್ಲಿ ಇರೋದು. ಸೊ ಹಳೆ ಮನೇಲಿ ಇದ್ದಾಗಲೂ ಲೈಬ್ರರಿ ಇತ್ತು. ಅದು ಮನೆ ಮೇಲ್ಗಡೆ 1 ಫ್ಲೋರಲ್ಲಿ ಲೈಬ್ರರಿ ಇತ್ತು. ಸೊ ಇಲ್ಲೇನಂದರೆ ಈ ಥರ ವ್ಯವಸ್ಥೆ ಮಾಡಿದ್ದಾರೆ. ಒಂದು ಹಾಲ್ ಪೂರ್ತಿ. ಓಕೆ ಸ್ನೇಹಿತರೆ, ನೀವು ಗಮನಿಸ್ಬೋದು, ಬೇರೆ ಮನೆಗಳಲ್ಲಿ ಗಮನಿಸಿರ್ತೀವಿ, ಇದನ್ನೊಂದು ಆಫೀಸ್ ಸ್ಪೇಸ್ ಆಗೋ ಅಥವಾ ಕಾರ್ ಗ್ಯಾರೇಜ್ ಆಗೋ ಏನೋ ಬೇರೆ ಉಪಯೋಗಿಸ್ತಾರೆ. ಆದರೆ ಸರಸ್ವತಿ ಇರೋಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ನಮ್ಮ ಶಿವರಾಮ್ ಹೆಗ್ಗಳಿಕೆ. ಹೌದು. ಎಷ್ಟು ಪುಸ್ತಕಗಳಿರ್ಬೋದು ಸರ್ ಇವತ್ತು? ಸರ್, ಇಲ್ಲಿ ನನ್ನ ಪ್ರಕಾರ ಒಂದು 10-11 ಸಾವಿರಕ್ಕಿಂತ ಹೆಚ್ಚು ಪುಸ್ತಕಗಳಿದೆ. ಆಮೇಲೆ ಇನ್ನೂ ಇಲ್ಲಿ ಇಡಕ್ಕೆ ಆಗದೇ ಇರೋವಂಥ ಪುಸ್ತಕಗಳು ಇನ್ನೂ ಒಂದಷ್ಟಿದೆ. ಇನ್ನೂ ಪುಸ್ತಕಗಳಿದೆ. ಏನಂದರೆ ನಮ್ಮ ತಂದೆಯವರು ಎಲ್ಲಿ ಹೋದರೆ ಕೂಡ ಫಸ್ಟು ಅವರು ಕಣ್ಣಿಗೆ ಬೀಳೋದೆ ಪುಸ್ತಕಗಳು. ಯಾವ ಪುಸ್ತಕಗಳು ನನ್ನ ಹತ್ರ ಇಲ್ಲ, ಯಾವ ಪುಸ್ತಕಗಳು ಗ್ರಂಥಾಲಯಕ್ಕೆ ಸೇರಿಸ್ಬೋದು, ಯಾವ ಪುಸ್ತಕಗಳಿಂದ ಜ್ಞಾನ ವೃದ್ಧಿ ಆಗುತ್ತೆ ಅನ್ನೋದು ಫಸ್ಟು ಅದೇ ಹುಡುಕಾಟ, ಅದೇ ಪ್ರೈಮ್ ಅಟ್ರಾಕ್ಷನ್ ಅಂತಲೂ ಹೇಳ್ಬೋದು. ಎಲ್ಲೇ ಹೋದರೂ, ಬೇರೆ ಬೇರೆ ಊರುಗಳಿಗೆ ಹೋದರೆ ಕೂಡ ಬೇರೆ ಇನ್ನೇನು ತಗೊಳ್ಳೋ ಅಂಥ ಇದಿಲ್ಲ, ಆಸೆ ಇಲ್ಲ, ಪುಸ್ತಕಗಳು. ಸೊ ಇಲ್ಲಿ ನನ್ನ ಪ್ರಕಾರ ಒಂದು 10-11 ಸಾವಿರ ಪುಸ್ತಕಗಳು ಇಲ್ಲಿರ್ಬೋದು. ಆಮೇಲೆ ಮೊದಲೆಲ್ಲ ವ್ಯಾಲ್ಯೂ ಕೇಳೋರು, ಎಷ್ಟಿರ್ಬೋದು ಸರ್ ವ್ಯಾಲ್ಯೂ ಅಂದ್ಬಿಟ್ಟು. ಸೊ ಬುಕ್ಗಳಿಗೆ ಏನು ವ್ಯಾಲ್ಯೂ ಕಟ್ಟೋಕ್ಕಾಗಲ್ಲ ಇನ್ ಟರ್ಮ್ಸ್ ಆಫ್ ಮನಿ. ಅಟ್ಲೀಸ್ಟ್ ಇಟ್ ಕ್ಯಾನ್ ನಾಟ್ ಬಿ
ವಾಟ್ ಟು ಸೇ ವ್ಯಾಲಿಡೇಟೆಡ್ ಇನ್ ಟರ್ಮ್ಸ್ ಆಫ್ ಮನಿ. ಸೊ ಬುಕ್ಸು ಇರ್ಬೋದು 10,000-11,000 ಬುಕ್ಸ್ ಇರ್ಬೋದು. ಅದು ಬಿಟ್ಟು ಇನ್ನೂ ಸ್ವಲ್ಪ ಬುಕ್ಸ್ ಇದೆ, ಇದು ಸದ್ಯಕ್ಕೆ ಅರೇಂಜ್ ಆಗಿಲ್ಲ ಅಲ್ಲಿ. ಓಕೆ 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 ನೈಸ್. ಅವ್ರು ನಿಮ್ಮ ತಾಯಿಯವರು ಸರ್? ಹೌದು ಸರ್. ಓಕೆ. ನಮ್ಮ ತಾಯಿಯವರು ತೀರ್ಕೊಂಡು 4 ವರ್ಷ ಆಯಿತು. ಓ ಸರ್ಗಿನ ಮೊದಲೇ? ಹೌದು ಸರ್, ಹೌದು 4 ಇಯರ್ಸ್ ಆಯಿತು. ಏನು ತಾಯಿಯವರು ಸರ್? ನಮ್ಮ ತಾಯಿಯವರ ಹೆಸರು ಪದ್ಮಾವತಿ ಅಂತ. ಪದ್ಮಾವತಿ, ಮದುವೆ ಆದಮೇಲೆ ಪದ್ಮಾ ಶಿವರಾಮ. ಓಕೆ 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 ವೆರಿ ನೈಸ್. 10,000-11,000 ಪುಸ್ತಕಗಳು, ಅದು ಎಲ್ಲವೂ ಎಲ್ಲ ರೀತಿ ವಿಜ್ಞಾನ ಎಲ್ಲ ಇದೆ. ಪ್ರತಿಯೊಂದಕ್ಕೂ ಲೇಬಲ್ ಆಗಿದೆ. ಫಿಲಾಸಫಿ, ಫಿಲಿಮ್ಸು, ಆಮೇಲೆ ರೆಫರೆನ್ಸ್ ಬುಕ್ಸ್, ಫೋಟೋಗ್ರಫಿ ನೋಡಿ, ಛಾಯಾಗ್ರಹಣ, ಇದು ಛಾಯಾಚಿತ್ರಕ್ಕೆ ಸಂಬಂಧಪಟ್ಟಾಗೆ ಒಂದು ದೊಡ್ಡ ರ್ಯಾಕೆಟ್ ಇದೆ. ಹೌದು. ಆಮೇಲೆ ಸಿನಿಮಾ ಬಗ್ಗೆನೂ ಅಷ್ಟೇ, ಅಂದರೆ ಹಿಸ್ಟ್ರಿ ಆಫ್ ಸಿನಿಮಾ ಸುಮಾರು ಬುಕ್ಸ್, ಸುಮಾರು ಕಲೆಕ್ಷನ್ಸ್ ಇದೆ. ಅಂದರೆ ಈಗ ಎಲ್ಲೇ ಫಿಲಿಮ್ ಇನ್ಸ್ಟಿಟ್ಯೂಟೆಲ್ಲ ಇವರು ಲೆಕ್ಚರ್ಸ್ ತಗೊಳ್ಳೋರು, ಎಲ್ಲೇ ಬೇಕಾದಷ್ಟು ಲೆಕ್ಚರ್ಸ್ ತಗೊಳ್ಳೋರು. ಸೊ ಎಲ್ಲೇ ಹೋದರೂ ಸಾಧಾರಣ ಏನು ಹೇಳ್ತಾರೆ ಮಾತಾಡೋರು, ಅಂದರೆ ಅವರ ಅನುಭವನ ಹಂಚ್ಕೊಳ್ತಾರೆ. ಇವ್ರದ್ದು ಏನಂದರೆ ಇವರು ಈ ಥರದ್ದು ಬುಕ್ಸ್ ಎಲ್ಲ ಹಿಸ್ಟ್ರಿ ಆಫ್ ಫಿಲಿಮ್ಸ್ ಅದ್ರ ಬಗ್ಗೆ ಓದಿ ಅದ್ರ ಬಗ್ಗೆ ನೋಟ್ಸ್ ಮಾಡಿಕೊಂಡು ಅದನ್ನು ತಿಳಿಸೋರು. ಯಾಕೆಂದರೆ ಯಾರೇ ಇವಾಗ ಒಂದು ಸಿನಿಮಾ ರಂಗದ ಬಗ್ಗೆ ಆಸಕ್ತಿ ಇಟ್ಕೊಂಡಿರೋರು ಇದ್ದರೆ ಕೂಡ ಅವರಿಗೆ ಹಿಸ್ಟ್ರಿ ಗೊತ್ತಿರಬೇಕು ಅನ್ನೋದು ಅವ್ರ ಬಿಲೀಫ್ ಆಗಿತ್ತು. ಓಕೆ. ಸೊ ಇವರು ಪಾಠ ಮಾಡೋಕ್ಕೆ ಹೋಗೋಕ್ಕೆ ಮುಂಚೆ ಇವರು ವಿದ್ಯಾರ್ಥಿ ಥರ ಕೂತ್ಕೊಂಡು ಈ ಬುಕ್ಗಳಿಂದ ಎಲ್ಲ ಇವರು ಪಾಯಿಂಟ್ಸ್ ತೊಗೊಂಡು ಆ ಲೆಕ್ಚರಿಗೆ ರೆಡಿ ಆಗಿ ನೆಕ್ಸ್ಟ್ ಡೇ ಹೋಗಿ ಲೆಕ್ಚರ್ಸ್ ಕಂಡಕ್ಟ್ ಮಾಡೋರು. ಸೊ ಇಲ್ಲ, ಯಾವುದ್ರ ಬಗ್ಗೆನೂ ಅಷ್ಟೇ. ಅಂದರೆ ನಮ್ಮ ತಂದೆ ಅಂತ ಹೇಳ್ತಾ ಇದ್ದೀನಿ ಅಂತಲ್ಲ, ಯಾವುದ್ರ ಬಗ್ಗೆನೇ ಆಗ್ಬೋದು. ಈಗ ಫಾರ್ ಎಕ್ಸಾಂಪಲ್ ಶಬರಿಮಲೈ ಬಗ್ಗೆ ಕಾಮೆಂಟ್ರಿ ಕೊಡೋರು ಅಂದರೆ ಹಿಂದಿನ ದಿವಸ ಅವ್ರು ಫುಲ್ ಡೇ ಪ್ರಿಪೇರ್ ಆಗೋರು. ನೆಕ್ಸ್ಟ್ ಡೇ 14th ಜಾನ್ವರಿ ಅಲ್ಲಿ ಜ್ಯೋತಿ ದಿವಸ ಏನು ಮಾತಾಡಬೇಕು ಅಂತ ಹಿಂದಿನ ದಿವಸ ಪೂರ್ತಿ ಕೂತ್ಕೊಂಡು ಅದರದ್ದು ಒಂದು ಅಭ್ಯಾಸ ಮಾಡಿ ಅದಕ್ಕೆ ಒಂದು ತಕ್ಕಾದ ನೋಟ್ಸ್ ಬರ್ಕೊಂಡು ಹೋಗ್ಬಿಟ್ಟು ಅದನ್ನು ಮಾತಾಡೋರು. ಸೊ ಯಾವ ವಸ್ತು ಬಗ್ಗೆ ಆದರೂ ಅಷ್ಟೇ. ಸೊ ಅವರು ಹಿ ವಾಸ್ ಇನ್ ಟು ಫಿಲಾಟಲಿ, ಸ್ಟ್ಯಾಂಪ್ಸ್ ಆ್ಯಂಡ್ ಕಾಯಿನ್ ಕಲೆಕ್ಷನ್ ಅದು ಇದೆ. ಸೊ ಅದ್ರ ಬಗ್ಗೆ ಕೂಡ ಅಷ್ಟೇ, ಯಾವ ಕಾಯಿನ್ ಯಾವ ವರ್ಷ ರಿಲೀಸ್ ಆಯಿತು, ಯಾವ ಸ್ಟ್ಯಾಂಪ್ ಯಾವಾಗ ರಿಲೀಸ್ ಆಯಿತು, ಈ ವರ್ಷ ಯಾವ ಸ್ಟ್ಯಾಂಪ್ಸ್ ರಿಲೀಸ್ ಆಗ್ತಾ ಇದೆ. ಸೊ ನಥಿಂಗ್ ಹಿ ಡಿಡ್ ಫಾರ್ ದಿ ಸೇಕ್ ಆಫ್ ಡೂಯಿಂಗ್. ಯಾವುದೇ ಮಾಡಬೇಕಾದ್ರೂ ಅದರದ್ದು ಒಂದು ಬ್ಯಾಕ್ಗ್ರೌಂಡ್ನ ತಿಳ್ಕೊಂಡು ಅದ್ರ ಬಗ್ಗೆ ಸ್ಟಡಿ ಮಾಡಿ ಒಂದು ಫುಲ್ ಮಾಹಿತಿ ತಗೊಂಡೆ ಅದನ್ನು ಮುಂದುವರಿಸ್ತಾ ಇದ್ರು. ಯಾವುದೇ ಅಲ್ಲಿ ಹಾಬಿ ಅನ್ನೋದಾಯಿತು ಅಂದರೆ ನಾಮಕಾವಾಸ್ತೆಗೆ ಓಕೆಪ್ಪ ನನಗೆ ಸ್ಟ್ಯಾಂಪ್ಸ್ ಇಷ್ಟ ಇದೆ, ಫೋಟೋಗ್ರಫಿ ಇಷ್ಟ ಇದೆ, ಮಾಡೋಣ ಅಂತಿಲ್ಲ. ಈಗ ಒಂದು ಕ್ಯಾಮ್ರಾ ಇಟ್ಕೋಬೇಕು ಅಂದರೆ ಆ ಕ್ಯಾಮ್ರಾ ಏನು, ಆ ಕ್ಯಾಮ್ರಾ ಮೇಕ್ ಏನು, ಆ ಕ್ಯಾಮ್ರಾದು ಏನು ಟೆಕ್ನಾಲಜಿ, ಇದು ಆಟೋಮೆಟಿಕ್ ಅಂದರೆ ಏನು, ವಾಟ್ ಆರ್ ದಿ ಇದು ಟೆಕ್ನಾಲಜಿಕಲ್ ನೋ ಹೌ ಏನು ಅಂತ ಕಂಪ್ಲೀಟ್ ತಿಳ್ಕೊಂಡು ಆ ಮ್ಯಾನ್ಯುಯಲ್ ಫುಲ್ಲು ಫಸ್ಟ್ ವರ್ಡಿಂದ ಲಾಸ್ಟ್ ವರ್ಡ್ವರೆಗೂ ಓದಿ ಅಷ್ಟು. ಎಸ್ ಸರ್, ಎಸ್. ಈಗಲೂ ಅಷ್ಟೇ ಒಂದು ಹೊಸ ಕ್ಯಾಮ್ರಾ ತೊಗೊಂಡು ಇಲ್ಲಪ್ಪ ನಾನು ಇನ್ನೂ ಕಂಪ್ಲೀಟಾಗಿ ಸ್ಟಡಿ ಮಾಡಿಲ್ಲ, ಅದು ಕಂಪ್ಲೀಟಾಗಿ ಸ್ಟಡಿ ಮಾಡಿದ್ಮೇಲೆ ಅದನ್ನು ಇಷ್ಟಕ್ಕೆ ಹಿ ವಾಸ್ ಯೂಸಿಂಗ್ ದಿ ಸೇಮ್ ಕೈಂಡ್ ಆಫ್ ಕ್ಯಾಮ್ರಾ, ಏನೋ ಸ್ವಲ್ಪ ಚೇಂಜಸ್ ಇದೆ ಅಂತ ಅಪ್ಗ್ರೇಡ್ ಮಾಡಿದ್ರು. ಉಪಯೋಗಿಸಿ ಅಂದರೆ ಇಲ್ಲ ನೋ ಐ ವಿಲ್ ನಾಟ್ ಯೂಸ್ ಇಟ್, ಅದು ಮ್ಯಾನ್ಯುಯಲ್ ಫುಲ್ಲು ಓದಿದ್ಮೇಲೆ ಉಪಯೋಗಿಸ್ತೀನಿ ಅಂತಾರೆ ಅವರು. ಸೊ ಫುಲ್ ಪರ್ಫೆಕ್ಷನಿಸ್ಟ್. ವೆರಿ ಮಚ್. ಅಂದರೆ ಯಾವುದೇ ವಿಚಾರಗಳಾಗ್ಬೋದು, ಈ ಒಂದು ಲೈಬ್ರರಿ ಶುರು ಮಾಡೋವಲ್ಲೂ ಅಷ್ಟೇ, ಇದು ಈ ಥರ ಹೀಗೀಗೆ ಇರಬೇಕು ಅಂದರೆ ಅವರೆಲ್ಲ ಡ್ರಾಯಿಂಗ್ ಬರ್ಕೊಂಡು ಅದು ಈ ಥರ ಸೆಟಪ್ ಆಗಬೇಕು, ಹೀಗಿರಬೇಕು, ಈ ಸೆಕ್ಷನ್ಸ್ ಹೀಗಿರಬೇಕು, ಅದ್ರ ಬೇಸಿಸ್ ಮೇಲೆ ಅದು ಕಂಪ್ಲೀಟ್ ಅರೇಂಜ್ ಮಾಡಿ ಅದ್ರ ಬೇಸಿಸ್ ಮೇಲೆ ಎಲ್ಲ ಸೆಟಪ್ ಮಾಡಿದ್ದು. ಯಾವುದೇ ವಸ್ತು, ಯಾವುದೇ ವಿಚಾರ ಆಗ್ಬೋದು. ಈಗ ಒಂದು ಶೂಟಿಂಗ್ ಅಂದರೆ ಏನೇ ಇರ್ಬೋದು, ಚಿಕ್ಕ ಪಾತ್ರ ಇರ್ಬೋದು, ದೊಡ್ಡ ಪಾತ್ರ ಇರ್ಬೋದು, ಆ ಪಾತ್ರಕ್ಕೆ ಬೇಕಾದ್ದು ಯಾರನ್ನ ಫೋನ್ ಮಾಡಿ ಇವ್ರಿಗೆ ಹೇಳಿದ್ರೆ ಇಲ್ಲ ಈ ಥರ ಇದೆ ಶೂಟಿಂಗ್, ಈ ಥರ ಇದೆ, ಹೇಗೇನು, ಓಕೆ ಸ್ಟೋರಿ ಲೈನ್ ಏನು, ಓಕೆ ಸ್ಟೋರಿ ಲೈನ್ ಆದಮೇಲೆ ಕಾಸ್ಟ್ಯೂಮ್ ಏನು, ಆ ಕಾಸ್ಟ್ಯೂಮ್ ಇವ್ರಿಗೆ ಒಪ್ಪುತ್ತಾ, ಎಷ್ಟು ಪಿಕ್ಚರ್ ಇವರು ಇಲ್ಲಪ್ಪ ನಾನೀಗ ದಾಡಿ ಬಿಟ್ಟಿದ್ದೀನಿ, ಸದ್ಯಕ್ಕೆ ದಾಡಿ ತೆಗಿಯೋ ಇದು ಇಂಟೆನ್ಷನ್ ಇಲ್ಲ,
ಸೊ ನೀವು ಹೇಳ್ತಿರೋ ಕ್ಯಾರೆಕ್ಟರ್ಗೆ ದಾಡಿ ಇಲ್ಲದೆ ಇದ್ರೆ ಚೆನ್ನಾಗಿರುತ್ತೆ. ಸೊ ಬೇರೆ ಯಾರನ್ನ ನೀವು ಇದಕ್ಕೆ ಒಪ್ಪವ್ರು ಯಾರನ್ನ ಇದ್ರೆ ನಾನು ನಿಮ್ಗೆ ಸಜೆಸ್ಟ್ ಮಾಡ್ತೀನಿ ಅಂತ ಬೇರೆಯವ್ರಿಗೆ ಸಜೆಸ್ಟ್ ಮಾಡಿಸಿರೋ ಅಂಥದ್ದು ಇದೆ. ತಮಗೆ ಬಂದು ಪಾತ್ರಗಳನ್ನ ಹೌದು 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 ಹೌದು. ಅಂದ್ರೆ ಆ ತಂಡದವ್ರಿಗೆ ಓಕೆ ಇದ್ದವ್ರು ಗಂಟ ಬೈ ಚಾನ್ಸ್ ಹೌದು ಪರವಾಗಿಲ್ಲ ಬನ್ನಿ ಸರ್ ಅಂದ್ರೆ ಹೌದು ಇಲ್ಲ ಇಲ್ಲ ಇವರೇ ಪಾತ್ರಕ್ಕೆ ಹಾಗಿದ್ದರೆ ಚೆನ್ನಾಗಿರಲ್ಲ ಅಂತ. ಓ ಮೈ ಗಾಡ್. ಸೊ ಅಂದರೆ ಇದು ಯಾವುದು ನಾನು ನಮ್ಮ ತಂದೆ ಅನ್ನೋ ಒಂದು ಇದರಿಂದ ಹೇಳ್ತಾ ಇಲ್ಲ, ಒಬ್ಬ ನ್ಯೂಟ್ರಲ್ ಪರ್ಸನ್ ಆಗಿ ನೋಡಿ ಬೇರೆಯವರಿಂದ ವಿಭಿನ್ನವಾದ ಕ್ಯಾರೆಕ್ಟರ್ಸು ಅಂತ ಅಂದ್ಕೊಂಡು ಎಲ್ಲೋ ಒಂದು ನಾವು ಮಾಡಬೇಕಾದ್ರಲ್ಲಿ ಇದನ್ನೆಲ್ಲ ಅಳವಡಿಸ್ಕೋಬೇಕು ಅನ್ನೋ ಒಂದು ಇದರಿಂದ ನಾನು ಪರ್ಸ್ನಲ್ ಆಗಿ ಒಬ್ಬ ಮಗನಾಗಿ ನೋಟ್ ಮಾಡ್ಕೊಂಡಿದ್ದಂಥ ವಿಷಯಗಳಿದೆಲ್ಲ. ವೆರಿ ನೈಸ್ ವೆರಿ ನೈಸ್ ವೆರಿ ನೈಸ್. ಅಷ್ಟು ಸಮಯ ಸಿಗೋದಾ? ಅಷ್ಟೆಲ್ಲ ಸಮಯ ಮಾಡ್ಕೊಳ್ಳೋರು ಸರ್ ಅವರು ಯಾವತ್ತೂ. ಓಕೆ, ಅವ್ರು ಯಾವಾಗಲೂ ಹೇಳ್ತಾ ಇದ್ದಿದ್ದು ನನಗೆ ದಿನದಲ್ಲಿ 24 ಗಂಟೆಗಳು ಸಾಕಾಗಲ್ಲ ಅಂತ ಹೇಳೋರು. ದಿನದಲ್ಲಿ 24 ಗಂಟೆಗಳು ಸಾಕಾಗಲ್ಲ. ಆಮೇಲೆ ಮಧ್ಯಾಹ್ನದ ಹೊತ್ತು ಮಲ್ಕೊಳ್ತಾ ಇರಲಿಲ್ಲ, ಮಧ್ಯಾಹ್ನದ ಹೊತ್ತು ಮಲಗ್ತಾ ಇರಲಿಲ್ಲ, ಅದೆಲ್ಲ ಏನೂ ಇಲ್ಲವೇ ಇಲ್ಲ. ನನಗೆ ರೆಸ್ಟ್ ಅನ್ನೋದಾಗಲ್ಲ. ಯಾರನ್ನ ಅವ್ರಿಗೆ ಹೇಳಿದ್ರೆ ನನಗೆ ರೆಸ್ಟ್ ಅನ್ನೋದಾಗಲ್ಲ, ಜಾಸ್ತಿ ನಿದ್ದೆ ಮಾಡೋದಾಗಲ್ಲ, ಓಡಾಡ್ತಿರೋದ್ರಲ್ಲೇ ರೆಸ್ಟು ಅಂತ ಹೇಳೋರು. ನನಗೆ ಬ್ಯುಸಿಯಾಗಿರೋದ್ರಲ್ಲೇ ರೆಸ್ಟು, ಬ್ಯುಸಿಯಾಗಿ ಇಲ್ಲದೆ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ನನಗೆ ಆವತ್ತು ಕೈಕಾಲು ಓಡಲ್ಲ ಹಾಗೆ ಅಂತ ಹೇಳೋರು. ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವ್ರು ಬಂದು ನಮ್ಮ ತಂದೆಯವ್ರಿಗೆ ತುಂಬ ಆಪ್ತರು. ಅವ್ರಿಗೆ ನಮ್ಮ ತಂದೆಯವರ ಮೇಲೆ ತುಂಬ ವಿಶ್ವಾಸ. ಸೊ ಈ ಲೈಬ್ರರಿ ಇನಾಗ್ರೇಷನ್ಗೆ ವೀರೇಂದ್ರ ಹೆಗ್ಡೆ ಅವರು ಬಂದು ಈ ಲೈಬ್ರರಿನ ಇನಾಗ್ರೇಟ್ ಮಾಡಿದ್ದು ನಮ್ಮ ತಂದೆಯವ್ರಿಗೆ ತುಂಬ ಸಂತೋಷದ ವಿಷಯ. ಆವತ್ತು ಈ ಲೈಬ್ರರಿ ಇನಾಗ್ರೇಷನ್ಗೆ ವೀರೇಂದ್ರ ಹೆಗ್ಡೆ ಅವರು, ಪಾವಗಡ ಪ್ರಕಾಶ್ ರಾವ್ ಅವರು, ಬನ್ನಂಜೆ ಗೋವಿಂದಾಚಾರ್ಯರು ಇವರೆಲ್ಲ ಬಂದು ಈ ಲೈಬ್ರರಿ ಇನಾಗ್ರೇಷನ್ ಮಾಡಿದ್ದು ಒಂದು ತುಂಬ ಸಂತೋಷದ ಸಂಗತಿ ನಮ್ಮ ಕುಟುಂಬಕ್ಕೆ. ಅಲ್ಲ, ವೀರೇಂದ್ರ ಹೆಗ್ಡೆ ಅವ್ರದ್ದು ದೊಡ್ಡತನ ಅವ್ರದ್ದು ನೋಡಿ, ಒಂದು ಪರ್ಸನಲ್ ಕಲೆಕ್ಷನ್ ಉದ್ಘಾಟನೆ ಮಾಡಕ್ಕೆ ಬಂದಿದ್ದಾರೆ. ಹೌದು ಹೌದು ಹೌದು. ಅಂದರೆ ಇಲ್ಲಿಗೆ ಅಂತಲ್ಲ, ನಾವು ಇದಕ್ಕೆ ಮುಂಚೆ ನಮ್ಮ ಹಳೆ ಮನೆಯಲ್ಲಿದ್ದಾಗ ಅಲ್ಲಿಗೆ ಕೂಡ ಅಷ್ಟೇ ಬಂದು ಒಂದು 2 hours ನಮ್ಮ ಮನೆಯಲ್ಲಿ ಕೂತು, ವೀರೇಂದ್ರ ಹೆಗ್ಡೆ ಅವರು ನಮ್ಮ ಮನೇಲಿ ಕೂತು ಈ ಪುಸ್ತಕಗಳ ಬಗ್ಗೆ ಎಲ್ಲ ತುಂಬ ಆಸಕ್ತಿಯಿಂದ ನಮ್ಮ ತಂದೆ ಹತ್ರ ವಿಚಾರಗಳನ್ನ ಕೇಳಿ ಅಷ್ಟು ಕ್ಲೋಸು. ಈ ಸಲಿನೂ ಅಷ್ಟೇ, ಇಲ್ಲಿ ಲೈಬ್ರರಿ ಉದ್ಘಾಟನೆ ಆದಮೇಲೆ ಮೇಲ್ಗಡೆ ನಮ್ಮ ಮನೇಲಿ ಬಂದು ಸ್ವಲ್ಪ ವಿಶ್ರಾಂತಿ ಪಡೆದು, ಸೊ ಅಷ್ಟು ಒಂದು ಕ್ಲೋಸ್ನೆಸ್ ಇತ್ತು ನಮ್ಮ ತಂದೆಯವ್ರಿಗೆ ಮತ್ತು ಅವ್ರಿಗೆ. ಇದು ಸರ್, ಈ ಟೇಬಲ್ಗಳು ಇದೆಲ್ಲ ನೋಡೋದು ಭಾಳ ಹಳೆವು ಅನಿಸ್ತದೆ ಸರ್. ಈ ಟೇಬಲ್ಗಳೆಲ್ಲ ಏನಿಲ್ಲ ಅಂದರೂ ಒಂದು 100 years ಆಗಿರ್ಬೋದು. ಇದಕ್ಕೇನೆಂದರೆ ಒಂದು ಇತಿಹಾಸ ಇದೆ. ನಮ್ಮ ದೊಡ್ಡಪ್ಪನ ಹೆಸರು ಹೇಳಲೇಬೇಕಾಗತ್ತೆ. ಶ್ರೀಕಂಠೇಶ್ವರ ಅಯ್ಯರ್ ಅಂತ ನಮ್ಮ ತಂದೆಯವರ ಹಿರಿಯ ಅಣ್ಣ. ಅವರೇನೆಂದರೆ ವಾಣಿ ಇನ್ಸ್ಟಿಟ್ಯೂಟ್ ಆಫ್ ಕಾಮರ್ಸ್ ಅಂತ. ಸೊ ಬ್ಯಾಂಗ್ಳೂರಲ್ಲಿ, ಹೌದು, ನನಗೆ ಗೊತ್ತಿರೋ ಪ್ರಕಾರ ಬ್ಯಾಂಗ್ಳೂರಲ್ಲಿ ಫಸ್ಟ್ ಆರ್ ಸೆಕೆಂಡ್ ಟೈಪಿಂಗ್ ಇನ್ಸ್ಟಿಟ್ಯೂಟ್ ಇರ್ಬೋದು. ಸೊ ಈ ಟೇಬಲ್ಸ್ ಆ್ಯಕ್ಚುಲಿ ಅಲ್ಲಿಂದು. ಟೈಪಿಂಗ್ ಮಿಷಿನ್ ಇದ್ದಂಥವು. ಹೌದು. ಈ ಟೇಬಲ್ಸ್ನ ರೀಟೈನ್ ಮಾಡ್ಕೊಳ್ಳೋಕೆ ಕಾರಣ ಏನು ಅಂದರೆ, ನಮ್ಮ ದೊಡ್ಡಪ್ಪನವರು ಒಂದು ಶ್ರಮಪಟ್ಟು ಆಲ್ಮೋಸ್ಟ್ ಒಂದು 60-70 years ಒಂದು ಟೈಪಿಂಗ್ ಇನ್ಸ್ಟಿಟ್ಯೂಟ್ ನಡೆಸ್ಕೊಂಡ್ಬಂದರು. ಅವ್ರಿಗೊಂದು ಸರ್ಕಾರದ ಕಡೆಯಿಂದ ಒಂದು ರಾಜ್ಯೋತ್ಸವ ಪ್ರಶಸ್ತಿ ಸಿಗಬಹುದು ಅಥವಾ ಒಂದು ಪ್ರಶಸ್ತಿ ಬರಬೇಕು ಅನ್ನೋ ಒಂದು ಆಸೆಗೆ ಅವರು ಬೇರೆ ಕಡೆ ಇತ್ತು ಆ ವಾಣಿ ಇನ್ಸ್ಟಿಟ್ಯೂಟ್ ಅನ್ನೋದು. ಅಲ್ಲೊಂದು 60-70 years ನಡೀತು. ಆಮೇಲೆ ಇದನ್ನು ನಮ್ಮ ಹಳೆ ಮನೆಗೆ ಇದನ್ನು ವರ್ಗಾವಣೆ ಮಾಡಿ ಅದನ್ನು ರೀಟೈನ್ ಮಾಡಿಕೊಂಡ್ರು. ಅದು ಇನ್ನೂ ನಡೀಲಿ, ಇನ್ನೂ ಜನಕ್ಕೆ ಒಂದು ಕೀಬೋರ್ಡ್ ಮಾಸ್ಟ್ರಿ ಅನ್ನೋದು ಆಗಲಿ ಅಂದ್ಬಿಟ್ಟು ಅದ್ರ ಬಗ್ಗೆನೂ ಆಸಕ್ತಿ ಇದ್ದು ಇದನ್ನೆಲ್ಲ ರಿಟೈನ್ ಮಾಡಿಕೊಂಡ್ರು. ಬಟ್ ಆಮೇಲೆ ಕಾರಣಾಂತರದಿಂದ ಅದೆಲ್ಲ ಆಗಲಿಲ್ಲ. ಬಟ್ ಅದ್ರ ವ್ಯಾಲ್ಯೂ ತಿಳಿದು ಅದು ಒಂದು ನಡಿಬೇಕು, ಇಲ್ಲಿ ಒಂದು ಅದು ಈ ಸ್ಥಳದಲ್ಲಿ ಅದ್ರ ಉಪಯೋಗ ಕಂಟಿನ್ಯೂ ಆಗಬೇಕು ಅಂದ್ಬಿಟ್ಟು ಇಲ್ಲಿ ಅದು ಹಾಗೆ ಉಪಯೋಗ ಆಗ್ತಾ ಇದೆ. ಸೊ ಟೈಪಿಂಗ್ ಇನ್ಸ್ಟಿಟ್ಯೂಟ್ನಲ್ಲಿದ್ದಂತಹ 100 ವರ್ಷಕ್ಕೂ ಹಿಂದಿನ ಟೇಬಲ್ಗಳು. ಹೌದು ಹೌದು. ಶಂಕರ್ನಾಗ್ ಆತ್ಮೀಯರು ಅನ್ಸುತ್ತೆ. ಶಂಕರ್ನಾಗ್ ಅವರು ತುಂಬ ಆತ್ಮೀಯರು. ನಮ್ಮ ಹಳೆ ಮನೇಲಿ ಏನಂದರೆ ಒಂದು ಸೆಲ್ಲರಲ್ಲಿ ಒಂದು ಮಿನಿ ಥಿಯೇಟ್ರ್ ಮಾಡ್ಕೊಂಡಿದ್ವಿ. ಅಲ್ಲೊಂದು ಸ್ಟೇಜ್ ಇತ್ತು.
ಅಲ್ಲೊಂದು 75 ಮೆಂಬರ್ಸ್ ಈಸಿ ಕೂತ್ಕೋಬೋದು, ಅಷ್ಟು ಜಾಗ ಇತ್ತು. ಮಿನಿ ಆಡಿಟೋರಿಯಮ್ಮು. ಅಲ್ಲೇನಂದರೆ ಈ ಡ್ರಾಮಾ ರಿಹರ್ಸಲ್ಸು, ಆಮೇಲೆ ಯಾವ್ದಾದ್ರು ಡ್ರಾಮಾಗಳು ಮಾಡಬಹುದು ಅಂತ ಒಂದು ಜಾಗ ಕ್ರಿಯೇಟ್ ಮಾಡಿದ್ರು. ಅದನ್ನು ತುಂಬ ಉಪಯೋಗಿಸ್ಕೊಂಡಿದ್ದು ಅಂದರೆ ಶಂಕರ್ ನಾಗ್ ಅವರು. ನಾವೆಲ್ಲ ಚಿಕ್ಕ ಹುಡುಗರಿರುವಾಗ ನಮಗೆ ನೆನಪು ಅಂದರೆ ಶಂಕರ್ ನಾಗ್ ಅವರು ಮತ್ತು ಅವ್ರ ವೈಫ್ ಮನೆಗೆ ಬಂದು ನಮ್ಮ ತಾಯಿಯವ್ರಿಗೆ ಕಲ್ಲಂಗಡಿ ಹಣ್ಣು ಕೊಟ್ಬಿಟ್ಟು, ಅಮ್ಮ ಇದು ಕುಯ್ ಕೊಟ್ಬಿಡಿ, ನಾವು ಕೆಳಗಡೆ ನಾಟಕ ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ. ನಮಗೆ ಜ್ಞಾಪಕ ಇರೋಂಗೆ ನಾಗಮಂಡಲ ಡ್ರಾಮಾ ಅಲ್ಲಿ ಪ್ರಾಕ್ಟೀಸ್ ಮಾಡಿದ್ದು ನಮಗೆ ಜ್ಞಾಪಕ ಇದೆ. ಆಮೇಲೆ ಹಿ ವಾಸ್ ಶಂಕರ್ ನಾಗ್ ಅವರು ಹಿ ವಾಸ್ ಅಹೆಡ್ ಆಫ್ ಟೈಮ್ ಅಂತ ನಾವು ನೋಡಿದ್ದೀವಿ. ಅವ್ರೇನಂದರೆ ಅಲ್ಲಲ್ಲಿ ಮಡಕೆಗಳನ್ನ ಹಾಕಿ ಆ ಎಕೋ ಎಫೆಕ್ಟ್ ಬರಬೇಕು ಅನ್ನೋದಕ್ಕೆ ಅಲ್ಲಲ್ಲಿ ಮಡಕೆಗಳನ್ನ ಕಟ್ಟಿ ಅದೊಂದು ಎಕೋ ಎಫೆಕ್ಟ್ ಮಾತಾಡೋವಾಗ ಇದಾಗಬೇಕು, ವಾಯ್ಸ್ ಎನ್ಹ್ಯಾನ್ಸ್ ಆಗಬೇಕು ಅನ್ನೋದಕ್ಕೆ ಅದೆಲ್ಲ ಮಾಡಿದ್ದು ನೋಡಿದ್ದು ನಮ್ಮ ಸ್ಪೇಸಲ್ಲಿ. ಸೊ ತುಂಬ ಕ್ಲೋಸ್ನೆಸ್ ಇತ್ತು. ಶಂಕರ್ ನಾಗ್ ಅವರು ಸುಮಾರು ಸಲ ನಮ್ಮ ಮನೆಗೆ ಬಂದು ಅಲ್ಲಿ ಆಡಿಟೋರಿಯಂ ಉಪಯೋಗಿಸ್ಕೊಂಡು ಅಲ್ಲಿ ಪ್ರಾಕ್ಟೀಸ್ ಮಾಡಿದ್ದೆಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ನಾವು ನೋಡಿದ್ದೀವಿ. ಆಮೇಲೆ ಎಲ್ಲರ ಜೊತೆ ಅದೇ ರೀತಿ ಒಡನಾಟ ಅದೇ ರೀತಿ ಇತ್ತು. ಇನ್ನೊಂದು ವಿಚಾರ ನಾನು ಹೇಳಲೇಬೇಕು ಅಂದರೆ, ನೋವಿನ ಸಂಗತಿ ಅಂದರೆ ರಾಜ್ಕುಮಾರ್ ಅವರು ಕಾಡಿಗೆ ಹೋದಾಗ ಅವರು ಬೇಗ ಬರಲಿ ಅಂತ ಒಂದು ಪೂಜೆ ಮಾಡಿಸ್ತಾರೆ. ನಮ್ಮ ತಂದೆಯವರು ಒಂದು ಪೂಜೆ ವ್ಯವಸ್ಥೆ ಮಾಡ್ತಾರೆ. ಆವಾಗ ರಾಜ್ಕುಮಾರ್ ಅವರ ಕುಟುಂಬದವ್ರನ್ನ ಕೇಳ್ತಾರೆ, ಅಂದರೆ ಪಾರ್ವತಮ್ಮ ರಾಜ್ಕುಮಾರ್ ಅವ್ರನ್ನ ಕೇಳ್ತಾರೆ, ಈ ಪೂಜೆ ನಡೆಯೋ ಜಾಗದಲ್ಲಿ ಯಾರಾದರೂ ಬ್ಲಡ್ ರಿಲೇಷನ್ ಇರೋರು ಇರಬೇಕು ಆ ಪೂಜೆನ ನೋಡೋಕ್ಕೆ ಅಂದವಾಗ ಪಾರ್ವತಮ್ಮ ಅವರು ಒಂದೇ ಮಾತು ಹೇಳ್ತಾರೆ, ಶಿವರಾಮಣ್ಣ ಅವರು ನನ್ನ ಸಹೋದರನ ಥರ, ಅವರಿದ್ದರೆ ನಮ್ಮ ಬ್ಲಡ್ ರಿಲೇಷನ್ಸ್ ಇದ್ದಷ್ಟೇ ನಮಗೆ ನಂಬಿಕೆ ಅಂತ. ಸೊ ಆ ಇಡೀ ಅಂದರೆ ಆ ಪೂಜೆ ನಡೆದಿದ್ದ ಜಾಗದಲ್ಲಿ ನಮ್ಮ ತಂದೆ ಇಡೀ ರಾತ್ರಿ ಇದ್ದು ನಿಷ್ಠೆಯಿಂದ ಆ ಪೂಜೆನ ನೆರವೇರಿಸಿ ಒಂದು ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ರು ಅನ್ನೋದು ಒಂದು ಈ ಸಂದರ್ಭದಲ್ಲಿ ಹೇಳಬೇಕು ಅಂತ ಅನ್ನಿಸ್ತು. ಸಹೋದರನ ಥರ. ಹೌದು, ಅಂದರೆ ತುಂಬಾ ಕ್ಲೋಸ್. ಅಂದರೆ ಈ ಅಂದರೆ ಪಾರ್ವತಮ್ಮ ಅವರು ಅಷ್ಟೇ ನಮ್ಮ ತಂದೆನ ನಿಜವಾಗ್ಲೂ ಸಹೋದರ ಅಂತಲೇ ನೋಡಿದ್ದಾರೆ. ನಮ್ಮ ತಂದೆಯವರು ಊರಿಗೆಲ್ಲ ಬಂದಿದ್ದಾರೆ. ಅಲ್ಲಿ ನಾವೆಲ್ಲ ಒಟ್ಟಿಗೆ ಕೂತು ಊಟ ಮಾಡಿ, ಅಲ್ಲಿ ಬೆಟ್ಟದ ಮೇಲೆ ಮುತ್ತರಾಯ ಸ್ವಾಮಿ ದೇವಸ್ಥಾನ ಅಂತ ಒಂದಿದೆ, ಅದು ಸ್ವಯಂ ಉದ್ಭವ ದೇವಸ್ಥಾನ. ಸೊ ಪಾಪ ಒಂದು ಸಲ ನಿಮ್ಮ ಊರು ನೋಡಬೇಕು ಅಂತ ಹೇಳಿ ನಾನು, ನಮ್ಮ ತಂದೆ ಮತ್ತು ಪಾರ್ವತಮ್ಮ ಅವರು, ನಾವು 3 ಜನ, ನಾನು ಚಿಕ್ಕ ಹುಡುಗ, ನಾವು ಹೋಗಿ ಅಲ್ಲಿ ದೇವ್ರ ದರ್ಶನ ಮಾಡಿ ಪೂಜೆ ಸಲ್ಲಿಸಿ ಬಂದಿದ್ದ ಜ್ಞಾಪಕ ಇವಾಗ ಬರ್ತಾ ಇದೆ. ಆಮೇಲೆ ಅಂದರೆ ಇದುವರೆಗೂ ರಾಜ್ಕುಮಾರ್ ಅವರ ಕುಟುಂಬದವರು ಎಲ್ಲರೂ ಅದೇ ರೀತಿ ಗೌರವ ಇಟ್ಕೊಂಡಿದ್ದಾರೆ. ಶಿವರಾಜ್ ಕುಮಾರ್ ಅವರಾಗ್ಬೋದು, ಇಲ್ಲ ರಾಘವೇಂದ್ರ ರಾಜ್ಕುಮಾರ್ ಅವರಾಗ್ಬೋದು. ಈ ವಿಚಾರ ತಿಳಿದಿದ ತಕ್ಷಣ ಹಾಸ್ಪಿಟ್ಲಿಗೆ ಬಂದು ನೋಡಿದ್ರು ಶಿವರಾಜ್ ಕುಮಾರ್ ಅವರು. ಆಮೇಲೆ ಈ ಥರ ನಮ್ಮ ತಂದೆಯವರು ಹೋಗ್ಬಿಟ್ರು ಅಂತ ಹೇಳಿದ್ಮೇಲೆ ಹಿ ವಾಸ್ ದಿ ಫಸ್ಟ್ ಪರ್ಸನ್ ಟು ಕಮ್ ಹಿಯರ್. ನಾನು ತುಂಬ ಥ್ಯಾಂಕ್ ಯು ಸರ್ ಅಂದಿದ್ದಕ್ಕೆ, ಐ ಆಮ್ ಫ್ಯಾಮಿಲಿ, ಥ್ಯಾಂಕ್ಸ್ ಯಾಕೆ ಹೇಳ್ತಿದ್ದೀರಪ್ಪ ನನಗೆ ಅಂತ ಹೇಳಿದ್ರು. ಆಮೇಲೆ ರಾಘವೇಂದ್ರ ರಾಜ್ಕುಮಾರ್ ಅವರು ಅಷ್ಟೇ, ಅವ್ರ ಹತ್ರ ಮಾತಾಡಿ ಆಮೇಲೆ ನಾನು ಫೋನಲ್ಲೂ ಒಂದ್ಸಲಿ ಅವ್ರಿಗೆ ಫೋನ್ ಮಾಡಿ ನಾನು ನೀವೆಲ್ಲ ಸಪೋರ್ಟ್ ಕೊಟ್ರಿ, ನಮಗೆ ಬಂದು ನಮಗೆ ಧೈರ್ಯ ಹೇಳಿದ್ರಿ. ಇದಕ್ಕೆ ಇಲ್ಲಪ್ಪ, ನಾನು ನಿಮ್ಮ ತಂದೆ ನನಗೆ ನಮ್ಮ ಕುಟುಂಬಕ್ಕೆ ಎಷ್ಟು ಸಪೋರ್ಟ್ ಆಗಿದ್ರು ಅಂತ ನಾವು ಹೇಳೋಕ್ಕಾಗಲ್ಲ. ನಾನು ನಿಮ್ಮ ಫ್ಯಾಮಿಲಿಯವನು, ಏನೇ ಬೇಕಾದರೂ ನೀವು ಫೋನ್ ಮಾಡಿ, ಏನೇ ಬೇಕಾದರೂ ಕಾಂಟ್ಯಾಕ್ಟಲ್ಲಿರಿ. ಪ್ರತಿಯೊಬ್ಬರು ಅವ್ರ ಕುಟುಂಬದಿಂದ ಯಾರ್ಯಾರು ಬಂದರೋ ಎಲ್ಲರ ಬಾಯಲ್ಲೂ ಅದೇ. ಸೊ there is no difference of opinion in anybody's words. ಓಕೆ, ಸೂಪರ್. ಇದು ನಿಮ್ಮ ಮನೆಯಲ್ಲಿ ಸುಚಿತ್ರ ಎದುರುಗಡೆ ಇತ್ತಾ? ನಮ್ಮ ಮನೆ, ನಾವು ಈ ಮನೆಗೆ ಬರೋಕ್ಕೆ ಮುಂಚೆ 30 years ನಾವು ಸುಚಿತ್ರ ಎದುರುಗಡೆ ಇದ್ವಿ. ಒಂದು ವಿಚಾರ ಅಲ್ಲೂ ಹೇಳಬೇಕು ಅಂದರೆ, ನಮ್ಮ ಆಡಿಟೋರಿಯಂ, ನಮ್ಮ ಮನೆ ಕಟ್ಟಿದ ಹೊಸರಲ್ಲಿ ಆವಾಗ ಜೀವರಾಜ್ ಆಳ್ವ ಅವರು ಮಿನಿಸ್ಟರ್ ಆಗಿದ್ದರು. ನಮ್ಮ ತಂದೆಯವ್ರಿಗೆ ತುಂಬ ಕ್ಲೋಸ್ ಆಗಿದ್ದರು. ಸೊ ನಮ್ಮ ಮನೆಗೆ ಬಂದಾಗ ನಮ್ಮ ಆಡಿಟೋರಿಯಂ ಎಲ್ಲ ತೋರಿಸಿದಾಗ ಅವ್ರು ಹೇಳಿದ್ರು, ನಾನು ಗೌರ್ಮೆಂಟ್ ಕಡೆಯಿಂದ ಒಂದು ಫಂಡು ಇದಕ್ಕೆ ವ್ಯವಸ್ಥೆ ಆಗುತ್ತಾ ಅಂತ ನೋಡ್ತೀನಿ, ನಾವೊಂದು ರಿಲೀಸ್ ಮಾಡಿಸ್ತೀನಿ ನಾನು, ಈ ನಿಮ್ಮ ಆಡಿಟೋರಿಯಂನ ಇಂಪ್ರೂವ್ ಮಾಡಿ ಅಂದರು. ಆವಾಗ ನಮ್ಮ ತಂದೆ ಹೇಳಿದ್ರು, ಇಲ್ಲಿ ಎದುರುಗಡೆ ಸುಚಿತ್ರಾ ಫಿಲಿಮ್ ಸೊಸೈಟಿ ಅಂತ ಇನ್ನೂ ಫೌಂಡೇಶನ್ ಆಗಿದೆ, ಇನ್ನೂ ಕಟ್ತಾ ಇದ್ದಾರೆ. ಸೊ ನೀವೇನೇ ಸಹಾಯ ಮಾಡಬೇಕಾದ್ರೂ ನನಗೆ ಬೇಡ, ಅಲ್ಲಿಗೆ ಮಾಡಿ ಅಂತ ಹೇಳಿದ್ರು. ಸೊ ಅದೊಂದು ನೆರವು ಅಲ್ಲಿಗೆ ಸೇರಿ ಅದೊಂದು ತುಂಬ ದೊಡ್ಡ ಒಂದು ಸಂಸ್ಥೆಯಾಗಿ ಬೆಳೀತು.
ಅದೇ ಅಲ್ಲಿ ಫಂಡ್ ಕೊಟ್ಟಿದ್ದಾರೆ ಆಮೇಲೆ. ಹೌದು ಹೌದು ಮಾತಿಗೆ ಬೆಲೆ ಕೊಟ್ಟು. ಹೌದು ಹೌದು. ಓ ಸೂಪರ್. ಅದೇ ತಮ್ಮ ಸ್ವಂತಕ್ಕೆ ಬಳಸ್ಬೋದಿತ್ತು ನೋಡಿ ಅವರನ್ನ. ಖಂಡಿತ ಖಂಡಿತ ಸ್ವಂತಕ್ಕೆ ಬಳಸ್ಬೋದಿತ್ತು. ಸೊ ಅದು ಯಾವತ್ತೂ ಅದೊಂದು ಸ್ವಂತಕ್ಕೆ ಆದರೆ ಅದು ಅದರ ಬಳಕೆ ತುಂಬ ಕಡಿಮೆ ಜನಕ್ಕಿರುತ್ತೆ. ಬಟ್ ಆ ಥರದ್ದು ಒಂದು ಸಂಸ್ಥೆಗೆ ಆಯಿತು ಅಂದರೆ ಅದು ತುಂಬ ದೊಡ್ಡದಾಗಿ ಬೆಳೆಯುತ್ತೆ. ಅದು 100 ಜನ 1000 ಜನಕ್ಕೆ ಉಪಯೋಗ ಆಗುವಂಥ ಒಂದು ಸಂಸ್ಥೆ ಆಗುತ್ತೆ ಅನ್ನೋ ಒಂದು ದೂರದೃಷ್ಟಿ. ಹಾಂ, ವಿಷನರಿ. ಹೌದು ಸರ್. ಸೊ ಇದು ನಿಮ್ಮ ತಂದೆಯವರ ಒಟ್ಟು, ಇದು ನಮ್ಮ ಶಿವರಾಮ್ ಸರ್ ಅವರ ಲೈಬ್ರರಿ ಏನಕ್ಕಿಂತಲೂ ಇಲ್ಲಿದ್ದಾರೆ ಶಿವರಾಮ್ ಸರ್. ಖಂಡಿತ ಇಲ್ಲಿದ್ದಾರೆ. ಖಂಡಿತ ಅವ್ರ ಮನಸ್ಸಿದೆ ಇಲ್ಲಿ. ಖಂಡಿತ. ನಮ್ಮ ಕಡೆ ಬಹಳ ಒಂದು ಮಾತು ಹೇಳ್ತಿದ್ರು, ಯಾರೋ ಒಬ್ರು ಹಿರಿಯರ ಮೆದುಳನ್ನು ಅಲ್ಲೆಲ್ಲೋ ಇಟ್ಟಿದ್ದಾರಂತೆ ಅಂತ. ಆದರೆ ಮೆದುಳು ಮೀನ್ಸ್ ಅವರ ಆಲೋಚನೆಗಳು, ಅವ್ರ ಕೆಲಸ, ಅವ್ರ ಮನಸ್ಸು ಇದೆ. ಭೌತಿಕವಾಗಿ ಅಷ್ಟೇ ಇಲ್ಲ ನನ್ನ ಪ್ರಕಾರ. ಖಂಡಿತ. ಹಾಗಾಗಿ ಬಹಳ ಅದ್ಭುತವಾದ ಕುಟುಂಬ ಶಿವರಾಮ್ ಸರ್ ಅವ್ರದ್ದು. ನೋಡಿ, ಎಲ್ಲ ಮಕ್ಕಳು ವಿದ್ಯಾವಂತರು, ಎಲ್ಲ ಮಕ್ಕಳು ವಿವೇಕವಂತರು, ಅದು ಬಹಳ ಮುಖ್ಯ. ವಿದ್ಯಾವಂತರು 1000. ಇನ್ನೊಂದು ಇನ್ಸ್ಟೆನ್ಸ್ ನೀವು ಹೇಗೆ ತೊಗೊಳ್ತೀರಾ ಇದು ನನಗೆ ಗೊತ್ತಿಲ್ಲ. ನಮ್ಮ ತಂದೆಯವರು ಬಹುಶಃ 2006 MA ಮಾಡಿದ್ರು. 2006 ಆಯಿತಾ. ಇದು ಯಾಕೆ ಹೇಳ್ತಿದ್ದೀನಿ ಈ ವಿಷಯ ಅಂದರೆ, ನಮ್ಮ ತಂದೆಯವರು ಕನ್ನಡ MA ಮಾಡಬೇಕು ಅಂತ ಅದಕ್ಕೆ ಮುಂಚೆ ಸುಮಾರು ಸಲ ಪ್ರಯತ್ನ ಪಟ್ಟರು. ಬಟ್ ಅವರ ಬ್ಯುಸಿ ಶೆಡ್ಯೂಲು, ಅವ್ರ ಕಾರ್ಯಕ್ರಮಗಳು ಅವ್ರು ಆಗಲಿಲ್ಲ. ಬಟ್ ಓದಬೇಕು ಅನ್ನೋ ಆಸೆ. BA ಮಾಡಿದ್ರು, MA ಮಾಡಬೇಕು, ಕನ್ನಡ ಲಿಟ್ರೇಚರಲ್ಲಿ ಮಾಡಬೇಕು ಅಂದ್ಬಿಟ್ಟು ಆಸೆ ಪಟ್ಟರು. ಸರಿ, ಮೈಸೂರು ಯೂನಿವರ್ಸಿಟಿಯಿಂದ ಮಾಡಬೇಕು ಅಂದ್ಬಿಟ್ಟು ಪ್ರಕಾಶ್ ರಾವ್ ಅವ್ರನ್ನ ನನ್ನ ಜೊತೆಗಿರಿ ಆ ಟೈಮಲ್ಲಿ ಅಂತ ಕರ್ಕೊಂಡು ಹೋದರು. ನಮ್ಮ ಪಾವಗಡ ಪ್ರಕಾಶ್ ರಾವ್ ಅವ್ರನ್ನ. ಅವರು ಓಕೆ, ನಮ್ಮ ತಂದೆ ಹೇಳಿದ್ರು, ಏನು ಮಾಡ್ತೀರಾ ಸುಮ್ಮನೆ ಇದ್ದು, ನೀವು ಒಂದು ಕೋರ್ಸ್ ತೊಗೊಂಬಿಡಿ ಅಂತ. ಅವರು ಸಂಸ್ಕೃತ MA ತೊಗೊಂಡ್ರು. ಸೊ ನಮ್ಮ ತಂದೆಯವ್ರ ಕನ್ನಡ MA, ಅವ್ರ ಸಂಸ್ಕೃತ MA. ಸುಮ್ಮನೆ ಜೊತೆಗೆ ಹೋಗಿದ್ದಕ್ಕೆ ಒಂದು MA. ನಾನು ಅದೇ ಟೈಮಿಗೆ ನಾನು MBA ಮಾಡಬೇಕು ಅಂದ್ಬಿಟ್ಟು ಸೇಮ್ ಮೈಸೂರು ಯೂನಿವರ್ಸಿಟಿಲಿ ಅಪ್ಲಿಕೇಶನ್ ಫಿಲಪ್ ಮಾಡೋಕ್ಕೆ ಹೋದೆ. ಆವಾಗ ಆಫೀಸಲ್ಲಿ ಇದ್ದಿದ್ದ ಚಾನ್ಸ್ಲರು ಮತ್ತು ಇನ್ನೊಬ್ಬರು ಆಫೀಸ್ ವರ್ಕರ್ ಇಬ್ಬರು ಮಾತಾಡ್ತಿದ್ರು. ನೋಡಪ್ಪ, ಈ ವಯಸ್ಸಲ್ಲಿ ಅವರು ಫಿಲಿಮ್ ಆ್ಯಕ್ಟ್ರ್ ಅಂತೆ ಶಿವರಾಮು MA ಮಾಡೋಕ್ಕೆ ಅಪ್ಲಿಕೇಶನ್ ಕೊಟ್ಬಿಟ್ಟು ಹೋಗಿದ್ದಾರೆ ಅಂದರು. ನನಗೆ ಅವಾಗ ಕಿವಿ ಚುರುಕಾಯಿತು. ಸರ್, ಏನು ಸರ್ ಅದು ವಿಷಯ? ಇಲ್ಲಪ್ಪ, ಇವರು ಕನ್ನಡ ನಟರು ಶಿವರಾಮ್ ಅಂತ, ನೋಡಿ ಅವ್ರಿಗೆ ಇಷ್ಟು ವಯಸ್ಸಾಗಿದೆ, ಇವಾಗ ಅವರು MAಗೆ ಅಪ್ಲೈ ಮಾಡಿದ್ದಾರೆ ಹಾಗೆ ಅಂದರು. ಅವಾಗ ನಾನು ಹೇಳಿದೆ, ಸರ್ ನಾನು ತುಂಬ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ, ಅವ್ರ ಮಗ ಸರ್ ನಾನು. ಸೊ ಅಂದರೆ ಈ ಟಾಪಿಕ್ ಬಂದಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ, ವಿದ್ಯಾವಂತರು ಅಂತ ಹೇಳಿದ್ದಕ್ಕೆ. ಅವ್ರು ಏನು ಹೇಳೋರು ಅಂದರೆ, ದೇರ್ ಇಸ್ ನೋ ಏಜ್ ಫಾರ್ ಎಜುಕೇಷನ್ ಅಂತ ಹೇಳೋರು. ಸೊ ಕಲಿಕೆಗೆ ವಯಸ್ಸಿಲ್ಲ ಅಂತ. ಸೊ ಅಂದರೆ ಇದು ಪ್ರತಿಯೊಂದು ಹೇಳ್ತಾ ಏನಂದರೆ, ಹಿ ಸ್ಟುಡ್ ಬೈ ಹೀಸ್ ವರ್ಡ್ಸ್ ಅಂತ. ಹೇಳ್ದಂಗೆ ನಡಿ, ಶಿಸ್ತಿನ ಸಿಪಾಯಿ ಅಂತ. ಇದೆಲ್ಲ ಬೇರೆಯವ್ರು ಹೇಳಿದ ವರ್ಡ್ಸ್ ಇವ್ರಿಗೆ, ಬೇರೆಯವ್ರು ಹೇಳಿದ್ದ ಒಂದೊಂದು ಟೈಟಲ್ಲು. ಸೊ ಅದೇ ರೀತಿ ನಡೆದ್ರು. ಶಿಸ್ತಿನ ಸಿಪಾಯಿ ಅಂದರೆ ಶಿಸ್ತೆ, ಇದು ಈ ಥರ ನಡಿಬೇಕು, ಹೀಗಾಗಬೇಕು, ನೋ ಕಂಫರ್ಟ್ಸ್. ಅವರು ಯಾವಾಗಲೂ ಹೇಳೋರು ಏನಂದರೆ, ಕಂಫರ್ಟೇಬಲ್ ಆಗಿದೆ ಅಂದರೆ ದೆರ್ ಇಸ್ ಸಮಥಿಂಗ್ ರಾಂಗ್. ಕಂಫರ್ಟೇಬಲ್ ಆಗಿದೆ ಅಂದರೆ ದೆರ್ ಇಸ್ ಸಮಥಿಂಗ್ ರಾಂಗ್ ಇನ್ ದಿ ಕಾಂಬಿನೇಷನ್. ಅದು ಆ ಥರ ಆಗಬಾರ್ದು. ಆ ಥರ ಆಗಬಾರ್ದು. ಸೊ ಏನಾದರೂ ಅಡೆತಡೆಗಳಿರಬೇಕು. ಅಡೆತಡೆಗಳಿರಬೇಕು. ವಿವೇಕಾನಂದ ಹೇಳ್ತಾರಲ್ಲ, ಇಫ್ ಯು ಆರ್ ನಾಟ್ ಎಕ್ಸ್ಪೀರಿಯನ್ಸಿಂಗ್ ಎನಿ ಹಾರ್ಡ್ಶಿಪ್, ದಟ್ ಮೀನ್ಸ್ ಯು ಆರ್ ನಾಟ್ ಡೂಯಿಂಗ್ ಸಮಥಿಂಗ್ ನ್ಯೂ ಅಂತ. ಕರೆಕ್ಟ್. ಅದೇ ರೀತಿ ಇನ್ನೊಂದು ಹೇಳಬೇಕು ಅಂದರೆ, ಈಗ ಫೋಟೋಗ್ರಫಿ ಬಗ್ಗೆ ನಾನು ಸುಮ್ಮನೆ ಅಲ್ಲೇ ಒಂದು ಇಂಟ್ರೊಡಕ್ಷನ್ ಹೇಳಿದೆ. ಇವರು ಫಸ್ಟ್ ಫೋಟೋಗ್ರಫಿ 12 ಆಣೆ ಕ್ಯಾಮ್ರಾ ಅಂತೆ ಆವಾಗ. 12 ಆಣೆ ಕ್ಯಾಮ್ರಾ. ಆ ಕ್ಯಾಮ್ರಾಯಿಂದ ಫೋಟೋಗ್ರಫಿ ಶುರು ಮಾಡಿದ್ದು. ಆ ಕ್ಯಾಮ್ರಾ ತಗೊಳ್ಳೋಕ್ಕೆ ದುಡ್ಡು ಹೇಗೆ ಇವರು ಸಂಗ್ರಹಿಸಿದ್ರು ಅಂದರೆ, ದಿನಾಗ್ಲೂ ನಮ್ಮ ದೊಡ್ಡಪ್ಪನ ಸೈಕಲ್ಲು ವಾಶ್ ಮಾಡಬೇಕಂತೆ. ದಿನಾಗ್ಲೂ ಸೈಕಲ್ ವಾಶ್ ಮಾಡಿದ್ರೆ 1 ತಿಂಗಳಿಗೆ 5 ಪೈಸೆ ಕೊಡೋರಂತೆ. ತಿಂಗಳಿಗೆ 5 ಪೈಸೆ? ಆ ಥರ 5 ಪೈಸೆ ಸೇರಿಸಿ ಆ ಕ್ಯಾಮ್ರಾ ತೊಗೊಂಡಿದ್ದಂತೆ. ಸೊ ಅಂದರೆ ನಾನು ಹೇಳೋದು, ಪ್ಯಾಷನ್ ಅನ್ನೋದು ಇರಬೇಕು ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಅಂದರೆ ನಾವು ಅದನ್ನು ಹಾಗೆ ಅಳವಡಿಸ್ಕೊಂಡು ಬಂದ್ವಿ. ಸೊ ನಾನು ಸ್ವಲ್ಪ ಮಟ್ಟಿಗೆ ಫೋಟೋಗ್ರಫಿಲಿ ಇಂಟ್ರೆಸ್ಟ್ ಇದೆ. ಸೊ ಸ್ವಲ್ಪ ಮಟ್ಟಿಗೆ ನಾನು ಫೋಟೋಗ್ರಫಿ ಮಾಡ್ತೀನಿ, ಅವರು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾಯಿದ್ವಿ. ಬಟ್ ಅವ್ರು ಹೇಳ್ತಾ ಇದ್ದಿದ್ದು, ಪ್ಯಾಷನ್ ಅನ್ನೋದು ಈ ಥರ ಬರಬೇಕು. ನನ್ನ ಹತ್ರ 2 ಲಕ್ಷ ರೂಪಾಯಿ ಇದೆ, ನಾನು ಈಗ ಹೋಗಿ ಒಂದು ಕ್ಯಾಮ್ರಾ ತೊಗೊಂಬಂದ್ಬಿಡ್ತೀನಿ. ನೋ, ದಟ್ಸ್ ನಾಟ್ ದಿ ಪಾಯಿಂಟ್. ಫಸ್ಟ್ ಯು ಲರ್ನ್ ಫೋಟೋಗ್ರಫಿ. ಫಸ್ಟ್ ಯಾವಾಗಲೂ ಹೇಳ್ತಾ ಇದ್ದಿದ್ದೆ ಅದನ್ನೇ ಅವರು. ಫೋಟೋಗ್ರಫಿ ಇದು ಬೇಸಿಕ್ಸ್ ತಿಳ್ಕೊಬೇಕಪ್ಪ. ಆಟೋ ಮೋಡಲ್ ಫೋಟೋ ತೆಗಿಯೋದಲ್ಲ ಫೋಟೋಗ್ರಫಿ. ನೀವು ಮ್ಯಾನ್ಯುಯಲ್ ಮೋಡ್ ಏನು ಅಂತ ಕಲಿ. ಅಪರ್ಚರ್ ಅಂದರೆ ಏನು,
ಎಲ್ಲ ತಿಳ್ಕೊ. ಎಕ್ಸ್ಪೋಜರ್ ಅಂದರೆ ಏನು ಎಲ್ಲ ತಿಳ್ಕೊ, ವೈಟ್ ಬ್ಯಾಲೆನ್ಸ್ ಅಂದರೆ ಏನು ಎಲ್ಲ ತಿಳ್ಕೊ, ಆಮೇಲೆ ನೀನು ಮಾಡು. ಸೊ ನಿನ್ನ ಹತ್ರ ಒಂದು ಡಿಜಿಟಲ್ SLR ಇದೆ, ನೀನು ಅದಕ್ಕೆ ಆಟೋ ಮೋಡಲ್ಲಿ ತೆಗೆಯೋದು, ದಟ್ಸ್ ನಾಟ್ ದಿ ಪಾಯಿಂಟ್. ಹಾಗೆ ಅಂತ ಫೋಟೋಗ್ರಾಫರ್. ಸೊ ಅವರು ಆ ಥರ ಬಂದಿದ್ದು. ಓಕೆ ಓಕೆ, ಸೂಪರ್. ತುಂಬಾ ಉಪಕಾರ ಆಯ್ತು, ನಮ್ಮಂತ ಬಡವರಿಗೆ ನೀವೇ ದೇವರು. ಸ್ನೇಹಿತರೆ, ಆತ್ಮೀಯರೇ, ನಮಸ್ತೆ. ನಮ್ಮ ಹಿರಿಯ ನಟ, ಹಿರಿಯ ಕಲಾವಿದರಾದ ಶಿವರಾಮಣ್ಣವರ ಮನೆಗೆ, ಅವ್ರ ಮನೆಯನ್ನು ನೋಡೋಣ ಅಂತ ನನಗೆ ಭಾಳ ಕುತೂಹಲ. ನಾನು ನೋಡಿದ್ಮೇಲೆ ತಮ್ಗೆ ತೋರಿಸ್ಬೇಕು ಅನ್ನೋದು ನನ್ನ ಒಂದು ಆಸೆ. ನಮ್ಮ ಜೊತೆಗೆ ರವಿಶಂಕರ್ ಸರ್ ಇದ್ದಾರೆ. ಶಿವರಾಮಣ್ಣವರ 4 ಮಕ್ಕಳಲ್ಲಿ ದೊಡ್ಡವರು ಇವರೇ. ಸರ್, ನಿಮ್ಮ ತಂದೆಯವರ ಮನೆ ತೋರಿಸಿ ಅಂತ ನಮ್ಮ ಖಂಡಿತ ಸರ್, ಖಂಡಿತ ಸರ್. ಇದೇ ಬಿಲ್ಡಿಂಗು ಸ್ನೇಹಿತರೆ, ಇದೇ ಬಿಲ್ಡಿಂಗ್. ಸೊ ಈ ಅಪಾರ್ಟ್ಮೆಂಟಲ್ಲಿ ಎಷ್ಟು ಬಾಡಿಗೆ ಕೊಟ್ಟಿದ್ದೀರಿ ಸರ್? ಬಾಡಿಗೆಗೆ ಯಾವುದು ಕೊಟ್ಟಿಲ್ಲ, ಎಲ್ಲ ನಾವೇ ಇದ್ದೀವಿ. ಹಾಂ, ಬಾಡಿಗೆ ಯಾವುದು ಎಸ್, ಅದೇ ಅವ್ರ ಮನೆ ವಿಶೇಷ. ಅದೇ ಶಿವರಾಮ್ ಸರ್ ಅವರ ಆಸೆ ಆಗಿತ್ತಂತೆ, ನನ್ನ ಒಟ್ಟು ಮಕ್ಕಳು ಮತ್ತು ಕುಟುಂಬ ಎಲ್ಲ ಒಟ್ಟಿಗೆ ನಾವೇ ಒಂದೇ ಕಡೆ ಇರಬೇಕು ಅಂತ. ಸೊ ಹಾಗಾಗಿ ಒಂದು ಅಪಾರ್ಟ್ಮೆಂಟು, ಒಂದು ಪುಟ್ಟ ಅಪಾರ್ಟ್ಮೆಂಟು ಅಲ್ಲ. ಎಷ್ಟು ಮನೆ ಇದೆ ಸರ್ ಒಟ್ಟಿಲ್ಲಿ? ಒಟ್ಟು 6 ಮನೆ ಇದೆ. 6 ಮನೆಯಲ್ಲಿ ಶಿವರಾಮಣ್ಣವ್ರ ಕುಟುಂಬನೇ ಇದೆ. ಹೇಗಿದೆ ಮನೆ ನೋಡೋಣ ಬನ್ನಿ ಸರ್, ಪ್ಲೀಸ್. ಲಿಫ್ಟಲ್ಲಿ ಹೋಗೋಣ ಏನು? ಮೆಟ್ಲಲ್ಲ? ಹಾಂ, ಕಾರ್ ಪಾರ್ಕಿಂಗ್ ಇದೆ. ಹಾಂ, 6 ಕಾರ್ ನಿಂತ್ಕೊಳುತ್ತೆ. ಅದು ಈಗ 5 ಇದೆ. ಹಾಂ, ಇನ್ನೊಂದು ಬರುತ್ತೆ, ಇನ್ನೊಂದು ಕಾರ್ ಬರಬೇಕು. ಓಕೆ ಓಕೆ. ನೋಡಿ, 6 ಮನೆ 6 ಕಾರ್ ಪಾರ್ಕಿಂಗ್ ಮಾಡಿದೆ. ಪಕ್ಕಾ ಪ್ಲಾನ್ ನಿಮ್ಮ ತಂದೆ. ಹೌದು, ಬನ್ನಿ. ಸರ್, ಲಿಫ್ಟ್ ಕೂಡ ಇದೆ. ಲಿಫ್ಟು ಇದೆ. ಇಲ್ಲಿ ಮಾಡಿದ್ರಿ ನೀವು ಮೇಲ್ಗಡೆ? ಇಲ್ಲ. ಹಾಂ, ಬನ್ನಿ. ಇದು ಸೆಕೆಂಡ್ ಫ್ಲೋರ್ ಸರ್? ಹಾಂ, ಹೌದು, ಸೆಕೆಂಡ್ ಫ್ಲೋರ್. ಓಕೆ, ಬನ್ನಿ. ಎಸ್ ಪ್ಲೀಸ್. ಓಕೆ, ಸೊ ಇದು ಶಿವರಾಮ್ ಅವರು ಇದ್ದ ಮನೆ. ಹೌದು ಸರ್. 6 ಮನೆ ಇಲ್ಲಿರ್ತಿದ್ರು. ಇಲ್ಲ ಇರ್ತದೆ. ಅಂದರೆ ದೊಡ್ಡ ಮಗನ ಜೊತೆಗೆ ನಮ್ಮ ಶಿವರಾಮ್ ಸರ್ ವಾಸ. ಸೊ ಇದು ಎಂಟ್ರೆನ್ಸ್ ಇದೆ, ವರಂಡ, ಒಳಗಡೆ ಹಾಲ್ ಇದೆ. ಓಕೆ, ದೇವ್ರ ಮನೆ. ಓಕೆ. ಅಂದರೆ ಈ ಒಟ್ಟು 6 ಮನೆಯಲ್ಲೂ ಶಿವರಾಮ್ ಸರ್ ಇಲ್ಲೇ, ಇದು ಅವ್ರ ಮನೆ ಇಲ್ಲೇ ಇದ್ದರು. ಹಾಂ, ಇನ್ನೇನು ಎಲ್ಲ ಕಡೆ ಹೋಗಿ ಬರೋರು ಅಷ್ಟೇ. ಅವ್ರಿಗೇನು ಇಲ್ಲೇ ಇರಬೇಕು, ಅಲ್ಲೇ ಊಟ ಮಾಡಬೇಕು ಅಂತೇನಿದೆ, ಎಲ್ಲ ಕಡೆ ಹೋಗೋರು. ಇಲ್ಲಿದ್ದರು ಆದರೆ ಇಲ್ಲಿದ್ದರು. ಓಕೆ. ಇದೆಲ್ಲ ಡೈನಿಂಗ್ ಟೇಬಲ್ ತುಂಬ ಆ್ಯಂಟಿಕ್ ಅನ್ಸುತ್ತಾರೆ ಸರ್? ಹೌದು ಸರ್, ಇದೆಲ್ಲ ಅದೇ ಆಲ್ಮೋಸ್ಟ್ ಒಂದು 40 ಇಯರ್ಸ್ ಮೇಲಾಗಿದೆ. ಅಂದರೆ ತಂದೆಯವರು? ಹೌದು ಸರ್, ಎಲ್ಲ ಅವ್ರು ಮಾಡಿಸಿದ್ದೆ. ಓಕೆ, ಯಾಕಂದರೆ ಈ ಥರದ ಊಟದ. ಹೌದು 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 ಹೌದು, ಕರೆಕ್ಟ್. ಎಲ್ಲ ಮನೆ ಇದೇ ಥರ ಇದೆಯಾ? 6 ಮನೆ ಸೇಮ್ ಸರ್, ಸೇಮ್ ಎಲ್ಲ ಸೇಮ್. ಓಕೆ ಓಕೆ. ಒಳಗಡೆ ರೂಮ್ಸ್? ಹಾಂ, 2 ರೂಮ್ ಇದೆ. 2 ರೂಮ್ ಇದೆ, 2 ಒಂದು ಅಟ್ಯಾಚ್ ಇದೆ. ಎಷ್ಟು ವರ್ಷ ಆಯ್ತು ಸರ್ ಈ ಮನೆ ಕಟ್ಟಿ? 14 ವರ್ಷ ಆಯಿತು. 14 ವರ್ಷ. ಓಕೆ. ನಮ್ಮ ಶಿವರಾಮ್ ಅವರ ದುಡಿಮೆ ಇದು. ಹಾಂ, ಖಂಡಿತ ಸರ್, ಶ್ರಮ ಇದು. ಖಂಡಿತ ಅವ್ರ ಶ್ರಮ. ಸ್ನೇಹಿತರೆ, ಈ ಜಾಗ ನನಗೆ ಬಹಳ ನೆನಪಿನಲ್ಲಿರುವಂತಹ ಜಾಗ. ಬಹಳ ಭಾವುಕನಾಗ್ತೀನಿ ನಾನು ಈ ಜಾಗ ನೆನೆಸ್ಕೊಂಡ್ರೆ. ಯಾಕೆಂತಂದರೆ ಕಲಾ ಮಾಧ್ಯಮದಲ್ಲಿ ನಮ್ಮ ಶಿವರಾಮ್ ಸರ್ ಅವರು ಪುಟ್ಟಣ ಕಣಗಾಲ್ ಅವ್ರ ಬಗ್ಗೆ ಸುಮಾರು 11 ಸಂಚಿಕೆ ಮಾತಾಡಿದ್ದಾರೆ. ಸುಮಾರು 4.5 ಗಂಟೆ ಶಿವರಾಮ್ ಸರು ಇಲ್ಲೊಂದು ಕುರ್ಚಿ ಹಾಕ್ಕೊಂಡು ಕೂತ್ಕೊಂಡು, ನಾಟ್ ಇವನ್ ಸಿಂಗಲ್ ಬ್ರೇಕು. ನಾನು ನಮ್ಮ ಕ್ಯಾಮ್ರಾಮನ್ನು ಎದ್ದು ನೀರು ಕುಡಿದು ಓಡಾಡಿ ಬಂದು ಎಲ್ಲ ಮಾಡಿದ್ದೀವಿ. ಅವ್ರು ಯಾವುದಕ್ಕೂ ವಿಚಲಿತರಾಗದೆ ಸರಿಯಾಗಿ ಇವತ್ತಿಗೆ 1.25 ವರ್ಷದ ಹಿಂದೆ ಇದೇ ಜಾಗದಲ್ಲಿ ಕೂತು 4.5 ಗಂಟೆ ಸುದೀರ್ಘವಾಗಿ ಮಾತನಾಡಿದಂತಹ ಜಾಗ ಇದೇನೆ, ಅವ್ರ ಮನೆಯ ಈ ಕಾರಿಡಾರು. ಅವ್ರ ಪಾಪ ಭಾಳ ರಿಕ್ವೆಸ್ಟ್ ಮಾಡಿದ್ರು, ಕೋವಿಡ್ಡು ಕ್ಷಮಿಸಿ ನಾನು ಒಳಗಡೆ ಕರಿಬೇಕು ಅಂತ ಮನಸ್ಸಿದ್ದಾರೆ, ಕೋವಿಡ್ ನಿಮಗೆ ಗೊತ್ತಲ್ಲ ಅದು ಹಾಗೆ ಹೇಗೆ ಅಂತ ಹೇಳಿದ್ರು. ಇಲ್ಲ ಸರ್, ನನಗೆ ಅರ್ಥ ಆಗುತ್ತೆ ಅಂತೇಳಿ. ಇದೇ ಗಿಡ ನೀವು ಗಮನಿಸ್ಬೋದು, ಈ ಗಿಡ ಎಲ್ಲ ಇದೆ ನಮ್ಮ ಇಂಟರ್ವ್ಯೂನಲ್ಲಿ. ಸೊ ಹಾಗಾಗಿ ನಾನು ಹೇಳೋದು 1.25 ವರ್ಷದಿಂದ ಅಷ್ಟು 4.5 ಗಂಟೆ ಸತತವಾಗಿ ಮಾತನಾಡುವಂಥ ಎನರ್ಜಿ ಇದ್ದಂತಹ ಒಬ್ಬ ಅದ್ಭುತವಾದ ಚೇತನ ಅವರು. ಸೊ ನಮ್ಮ ಜೊತೆ ಇಲ್ಲ ಅನ್ನೋದೇ ಬೇಸರ. ನಿಮ್ಮಂತವ್ರು 100 ವರ್ಷ ಕಾಲ ಬದುಕ್ಬೇಕು ಸ್ವಾಮಿ. ಸ್ವಾಮೀಜಿಗೆ ಮಸಾಲೆ ದೋಸೆ ಒಂದು ತೂತೂರೆ ಸೇರ್ಸ್ ಕಟ್ಟೋ. ಒಬ್ಬ ಹೆಂಗಸು ನೋಡಕ್ ಚೆನ್ನಾಗಿದ್ದಾರೆ, ಸತೀಶ್ ರಾಯನ್ ಹುಡ್ಕೊಂಡ್ಬಂದಿದ್ದಾರೆ. ಚಿಕ್ಕಮ್ಮನವ್ರ ಮನೆಯಲ್ಲಿ ಇರೋವಾಗ ಒಬ್ಬ ಹೆಂಗಸು ಸತೀಶ್ ರಾಯನ್ ಹುಡ್ಕೊಂಡ್ಬರ್ಬೇಕಾದ್ರೆ ಏನರ್ಥ? ವಿಷ್ಣುವರ್ಧನ್ ಅವ್ರು ಹೇಳಿದ್ರು, ಏನಪ್ಪ ನಿಮ್ಮಪ್ಪ ನನಗೆ ಒಳ್ಳೆ ಮ್ಯಾನ್ಯುವಲ್ ಮಾಡಿಕೊಟ್ಬಿಟ್ಟಿದ್ದಾರೆ ಮದುವೆ ಹೇಗೆ ಮಾಡೋದು ಅಂದ್ಬಿಟ್ಟು, ಇದನ್ನು ನಾನು ಪ್ರಿಂಟ್ ಮಾಡಿಸಿ ನನ್ನ ನೆಕ್ಸ್ಟ್ ಮಗಳ ಮದುವೆ ಆಮೇಲೆ ನನ್ನ ಮೊಮ್ಮಗನ ಮುಂಜಿ ಈ ಮ್ಯಾನ್ಯುವಲ್ ಇಟ್ಕೊಂಡು ನಾನು ಮಾಡ್ತೀನಿ ಅಂತ ನನಗೆ ರೇಗಿಸ್ತಾ. ಕರ್ನಾಟಕ ತಮಿಳ್ನಾಡು ಬಾರ್ಡರಲ್ಲಿ ಚೂಡ್ಸಂದ್ರ ಅನ್ನೋ ಒಂದು ಹಳ್ಳೀಲಿ ಹುಟ್ಟಿದ್ದು. ಆನೇಕಲ್ಲಿಂದ ಸ್ವಲ್ಪ ಮುಂದೆ ತಳಿ ಅಂತ ಬರುತ್ತೆ. ತಳಿ ಆದಮೇಲೆ ಚೂಡ್ಸಂದ್ರ ಅಂತ. ಇದು ಅಂದರೆ ಒಂದು ಕುಗ್ರಾಮ ಅಂತಲೇ ಹೇಳಬೇಕು. ಯಾಕೆಂದರೆ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಅಲ್ಲಿಗೆ ಹೋದಾಗ ಕೂಡ ಏನಂತ ಒಳ್ಳೆ ಎಲೆಕ್ಟ್ರಿಕ್ ಫೆಸಿಲಿಟಿ ಅದು ಆ ಥರದ್ದೆಲ್ಲ ಇರಲಿಲ್ಲ ಆ ಜಾಗದಲ್ಲಿ. ಆ ಥರದ ಒಂದು ಊರಲ್ಲಿ ಹುಟ್ಟಿ ಅಲ್ಲಿಂದ ವಿದ್ಯಾಭ್ಯಾಸಕ್ಕೆ ಅಂತ ಬೆಂಗಳೂರಿಗೆ ಬಂದು, ಮೊದಲು ನಮ್ಮ ತಂದೆಯವರ ಅಣ್ಣ ಬೆಂಗಳೂರಿಗೆ ಬಂದರು.
ಆಮೇಲೆ ಇವರು ಕೂಡ ಬೆಂಗಳೂರಿಗೆ ಬಂದು ಇಲ್ಲಿಂದ ಅವರು ವಿದ್ಯಾಭ್ಯಾಸ ಮಾಡಿ ಜೊತೆಲೆ ಚಿಕ್ಕ ವಯಸ್ಸಿಂದಾನೇ ಇವ್ರಿಗೇನೆಂದರೆ ಫೋಟೋಗ್ರಫಿ ಕಡೆ ಒಂದು ಇಂಟ್ರೆಸ್ಟು, ಆಮೇಲೆ ನಾಟಕ ರಂಗದ ಕಡೆ ಒಂದು ಇಂಟ್ರೆಸ್ಟು. ಸೊ ಇವರು ವಿದ್ಯಾಭ್ಯಾಸದ ಜೊತೆ ಬೆಳೀತಾ ಈ ಹವ್ಯಾಸಗಳನ್ನೂ ಬೆಳೆಸ್ಕೊಂಡು ಇವರೆಲ್ಲ ಏನಂದರೆ ಯಾವುದು ಒಂದು ಇವರು ಆ್ಯಕ್ಟ್ರ್ ಆದರೂ ಇಲ್ಲ ಕನ್ನಡ ಚಿತ್ರರಂಗದಲ್ಲಿ ಇಷ್ಟು ವರ್ಷ ಇದ್ದರು ಅಂದರೆ ಇಟ್ ವಾಸ್ ನಾಟ್ ಫಾರ್ ಎನಿ ಸಾರ್ಟ್ ಆಫ್ ಸ್ಟಾರ್ಡಮ್ ಆರ್ ಗ್ಲಿಟ್ಸ್ ಆ್ಯಂಡ್ ಗ್ಲ್ಯಾಮರ್. ಇಟ್ ವಾಸ್ ಫಾರ್ ದಿ ಪ್ಯೂರ್ ಲವ್ ಆಫ್ ದಿ ಆರ್ಟ್. ಸೊ ಆ ಕಲೆಗೋಸ್ಕರ ಒಂದು ಸಂಪೂರ್ಣವಾದ ಒಂದು ಅವರ ಜೀವನನ ಅವರು ಅರ್ಪಿಸಿದ್ರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ಚಿಕ್ಕ ವಯಸ್ಸಿಂದ ಫೋಟೋಗ್ರಫಿ ಆಗ್ಬೋದು, ಇಲ್ಲ ನಾಟಕ ಆಗ್ಬೋದು. ನಾಟಕ ರಂಗದಲ್ಲಿ ತುಂಬ ಸಮಯ ಕಳೆದಿದ್ದಾರೆ. ಏನಿಲ್ಲ ಅಂದರೂ ಒಂದು 1000 ಶೋಸ್ ಮಾಡಿದ್ದಾರೆ ಡ್ರಾಮಾಲಿ, 1000 ಶೋಸ್ ಮಾಡಿದ್ದಾರೆ. ಆಮೇಲೆ ಆಲ್ ಓವರ್ ಕರ್ನಾಟಕ ಶೋಸ್ ಮಾಡಿದ್ದಾರೆ, ಆಲ್ ಓವರ್ ಶೋಸ್ ಮಾಡಿದ್ದಾರೆ. ಆಮೇಲೆ ಸುಮಾರು ಹೆಸರಾಂತ ನಾಟಕ ಕಂಪನಿಗಳ ಜೊತೆ ಇವರು ಕೆಲಸ ಮಾಡಿದ್ದಾರೆ. ಆಮೇಲೆ ಹಿ ವಾಸ್ ನಾಟ್ ಏನು ಹೇಳಬೇಕು ಅಂದರೆ, ಓಕೆ ನಾನೊಬ್ಬ ಫಿಲಿಮ್ ಆ್ಯಕ್ಟ್ರ್ ಆಗಿದ್ದೀನಿ, ಡ್ರಾಮಾಗಳು ಮಾಡಲ್ಲ ಅಂತ ಯಾವತ್ತೂ ಹೇಳಿದ್ದಿಲ್ಲ. ಅವರು ಸಕ್ಸಸ್ಫುಲ್ಲಾಗಿ ಫಿಲಿಮ್ಸಲ್ಲಿ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಕೂಡ ಬೇರೆ ಬೇರೆ ಊರುಗಳಿಗೆ ಹೋಗಿ ನಾಟಕಗಳು ಮಾಡೋರು, ಬೇರೆಯವ್ರಿಗೋಸ್ಕರ ಬೆನಿಫಿಟ್ ಶೋಸ್ ಮಾಡೋರು. ಅದೊಂದು ದ್ಯಾಟ್ ವಾಸ್ ಸಮಥಿಂಗ್ ವೆರಿ ಸ್ಪೆಷಲ್ ಅಬೌಟ್ ಮೈ ಫಾದರ್. ಸುಮಾರು ಜನ ಹಿರಿಯ ಕಲಾವಿದರಿರ್ಬೋದು, ಇಲ್ಲ ಚಿತ್ರರಂಗಕ್ಕೆ ಇಲ್ಲ ನಾಟಕ ರಂಗಕ್ಕೆ ಸಂಬಂಧ ಇದ್ದವರು, ಇಲ್ಲಪ್ಪ ಏನೋ ಒಂದು ತೊಂದರೆ ಇದೆ, ನಾವೊಂದು ಬೆನಿಫಿಟ್ ಶೋ ಮಾಡ್ತಾಯಿದ್ದೀವಿ, ನೀವು ಬಂದರೆ ನಮಗೆ ಅದು ಟಿಕೆಟ್ ಸೇಲ್ ಆಗೋಕ್ಕೆ ಒಂದು ಸಹಾಯ ಆಗುತ್ತೆ ಅಂದರೆ, ಇಲ್ಲಪ್ಪ ನಾನು ಖಂಡಿತ ಬಂದು ಮಾಡಿಕೊಡ್ತೀನಿ. 1-2 ಅಲ್ಲ, 100 ಶೋಸ್ ಮಾಡ್ಯಾರ ಆ ಥರ. ಇದು ಯಾರಿಗೂ ಗೊತ್ತಿರಲ್ಲ, ಗೊತ್ತಿದ್ದವ್ರು ಇದ್ರ ಬಗ್ಗೆ ಹೇಳಲ್ಲ. ಉದಾಹರಣೆ ಹೆಸರುಗಳು ಕೊಡೋಕ್ಕೆ ಹೋಗಲ್ಲ ನಾನು. ಬಟ್ ಸುಮಾರು ಜನ ಹಿರಿಯ ಕಲಾವಿದರು ಅವ್ರಿಗೆ ಸಡನ್ನಾಗಿ ಆರೋಗ್ಯದ ತೊಂದರೆಗಳು ಆ ಥರ ಆದಾಗ ನನಗೆ ತಿಳಿದಂಗೆ ಯಾರೂ ಮುಂದೆ ಬರಲಿಲ್ಲ. ಆವಾಗ ಇವರು ಎಲ್ಲ ಸೇರಿ ಬೇರೆ ಬೇರೆ ಊರುಗಳಿಗೆ ಹೋಗಿ ಈ ನಾಟಕಗಳು ಮಾಡಿ ಅವರ ಆರೋಗ್ಯದ ಚಿಕಿತ್ಸೆಗೆ ಏನು ಖರ್ಚು ಬೇಕಾಯಿತೋ ಅದು ಆಗೋಷ್ಟು ವ್ಯವಸ್ಥೆ ಮಾಡಿ ಅವ್ರಿಗೆ ಸಹಾಯ ಮಾಡಿದ್ದಾರೆ. ಇದು ನಾನು ಹೇಳ್ದಂಗೆ 1-2 ಶೋ ಅಲ್ಲ, 100 ಶೋ. ಅದೇನೆಂದರೆ ನಾನು ಸಾಧಾರಣ ಅದನ್ನು ಇದರಲ್ಲೂ ನೋಡಿಲ್ಲ ನಾನು. ಈಗಂತೂ ನಾನು ಕೇಳೂ ಇಲ್ಲ. ಯಾರೇ ಆಗ್ಬೋದು, ಓಕೆ ಯಾರೋ ದೊಡ್ಡ ನಟರಿದ್ದಾರೆ, ಅವರು ಫೈನಾನ್ಷಿಯಲಿ ಸ್ಟೇಬಲ್ ಆಗಿದ್ದಾರೆ, ಅವ್ರು ಹೆಲ್ಪ್ ಮಾಡ್ತಾರೇನೋ ಹಾಗೆ ಅಂತ ಅಂದ್ಕೊಳ್ತಾರೆ. ಬಟ್ ಇವರು ಅದನ್ನು ಯಾವತ್ತೂ ನೋಡಲಿಲ್ಲ. ಓಕೆ ನಾನು ಫೈನಾನ್ಷಿಯಲಿ ಸ್ಟೇಬಲ್ ಆಗಿದ್ದೀನಾ ಇಲ್ವಾ ಅಂತ ನೋಡಲಿಲ್ಲ. ಬಟ್ ಯಾರಿಗೋ ಒಂದು ಸಹಾಯ ಅವಶ್ಯಕತೆ ಇದೆ, ಹ್ಯಾಗೆ ಸಹಾಯ ಮಾಡ್ಬೋದು, ನಾನು ವೈಯಕ್ತಿಕವಾಗಿ ಸಹಾಯ ಮಾಡೋಕ್ಕಾಗದೇ ಇದ್ದರೆ ಈ ಕಲೆ ಮೂಲಕ ನಾವು ಸಹಾಯ ಮಾಡ್ಬೋದು ಅಂತ ಮಾಡಿದ ಉದಾಹರಣೆಗಳಿದೆ. ನನ್ನ ಬೆನ್ನ ಮೇಲೆ ಹಾಗೂ ಬಲತೊಡೆ ಹಿಂದೆ ಕಾಸಗಲ ಹುಟ್ಟು ಮಚ್ಚೆ ಇದೆ ಅಂತ ಹೇಳ್ಬಿಟ್ಟು ಈ ಸೀತಾಪತಿ ಬೆಟ್ ಕಟ್ಟಿದ್ದಾನೆ. ಇದೆಯೋ ಇಲ್ವೋ ನೋಡಿ. ಇಲ್ಲ ಸರ್, ಯಾವುದೇ ಮಾಡಬೇಕಾದ್ರೂ ಅಷ್ಟೇ ಒಂದು ಪ್ರಿಪರೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟು ಅನ್ನೋಕ್ಕೆ. ಫಾರ್ ಎಕ್ಸಾಂಪಲ್ ಅವರು ಯಾರೇ ನಾನು ಫಿಲ್ಮ್ ಆ್ಯಕ್ಟ್ರ್ ಆಗಬೇಕು ಇಲ್ಲ ಚಿತ್ರರಂಗಕ್ಕೆ ನಾನು ಸೇರಬೇಕು ಅಂತಿದ್ದೀನಿ ಬಂದರೆ ಇವ್ರು ಹೇಳ್ತಾ ಇದ್ದಿದ್ದು, ಫಸ್ಟ್ ಡ್ರಾಮಾಲ್ ಮಾಡಿ, ನೀವು ನಾಟಕಗಳು ಮಾಡಿ, ನಾಟಕಗಳು ನೋಡಿ, ನಿಮ್ಮ ಡೈಲಾಗ್ ಡೆಲಿವರಿ ಇಂಪ್ರೂವ್ ಮಾಡ್ಕೊಳ್ಳಿ. ಯಾಕೆಂದರೆ ಇವ್ರು ಹೇಳೋ ಪ್ರಕಾರ ಅವರು ಸ್ಟ್ರಾಂಗ್ ಫೌಂಡೇಶನ್ ಬಂದಿದ್ದೇ ನಾಟಕ ರಂಗದಲ್ಲಿ ಅಷ್ಟು ಕಾಲ ಕಳೆದಿದ್ದರಿಂದ. ಆಮೇಲೆ ಇವ್ರ ಕಾಲದಲ್ಲೆಲ್ಲ ಇವ್ರು ಹೇಳೋ ಪ್ರಕಾರ ಇವ್ರು ನಾಟಕದಲ್ಲಿ ಮಾಡಿದ್ರು ಅಂದರೆ ಯಾರೂ ಇವ್ರಿಗೇನು ಪ್ರೋತ್ಸಾಹ ಕೊಡಲಿಲ್ಲ. ಅದೇ ನಮ್ಮ ತಂದೆ ಆ್ಯಕ್ಚುಲಿ ನಮಗೆ ಚಿಕ್ಕ ವಯಸ್ಸಲ್ಲಿ ರೇಗಿಸೋರು. ಇವ್ರು ನಾಟಕ ಮಾಡಿದ್ರು ಅಂತ ನಮ್ಮ ತಾತ ಅಜ್ಜಿಗೆ ಗೊತ್ತಾಯ್ತು ಅಂದರೆ ಆವತ್ತಿನ ದಿವಸ ಇವ್ರಿಗೆ ರಾತ್ರಿ ಉಪವಾಸ, ಊಟ ಹಾಕ್ತಿರ್ಲಿಲ್ವಂತೆ ಮನೇಲಿ. ನಮ್ಮ ತಾತ ಅಷ್ಟು ಸಂಪ್ರದಾಯಸ್ಥರು, ಆಮೇಲೆ ಅಷ್ಟು ಸ್ಟ್ರಿಕ್ಟು. ಸೊ ಒಂದು ದಿವಸ ಇವ್ರು ನಾಟಕ ಮಾಡಿದ್ದು ಯಾವುದೋ ಒಂದು ಪೇಪರಲ್ಲಿ ಫೋಟೋ ಬಂದ್ಬಿಡ್ತಂತೆ. ಆ ಫೋಟೋ ಬಂದಿದ್ದ ದಿವಸ ಇವ್ರನ್ನ ಮನೆ ಒಳಗೆ ಸೇರಿಸಲ್ಲ ಅಂತ ನಮ್ಮ ತಾತ. ಸೊ ಆಮೇಲೆ ನಮ್ಮ ಅಜ್ಜಿ ಇನ್ಫ್ಲೂಯೆನ್ಸ್ ಮಾಡಿ ಇವ್ರನ್ನ ಮನೆ ಒಳಗೆ ಸೇರಿಸಿ, ಸೊ ಆ ಥರ ಒಂದು ಸಂಪ್ರದಾಯಸ್ಥ ಕುಟುಂಬದಿಂದ ಬಂದು, ಬಟ್ ಅದರಲ್ಲಿದ್ದಿದ್ದ ಆಸಕ್ತಿ, ಆಮೇಲೆ ಅದರಲ್ಲಿ ಇವ್ರನ್ನ ಕಂಪ್ಲೀಟು ತೊಡಗಿಸ್ಕೋಬೇಕು ಅನ್ನೋ ಒಂದು ಝೀಲ್ ಅವರಲ್ಲಿ ಯಾವಾಗಲೂ ಇತ್ತು.
ಇದು ಸ್ಟಾರ್ಟಿಂಗಲ್ಲಿರ್ಬೋದು, ಆಮೇಲೆ ಇಷ್ಟು ವರ್ಷ ಚಿತ್ರರಂಗದಲ್ಲಿ ಕಳೆದ ಮೇಲೆ ಕೂಡ ಆ ಎಂತೂಸಿಯಾಸಮ್ ಇವ್ರಿಗೆ ಕಡಿಮೆ ಆಗಲಿಲ್ಲ. ಒಂದು ಇನ್ಸ್ಟೆನ್ಸ್ ಹೇಳಲೇಬೇಕು, ಇವರು ಈ ಥರ ಬಿದ್ದು ಇದಾಗಕ್ಕೆ ಸೇಮ್ ಡೇ ಹಿಂದಿನ ದಿವಸ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಒಂದು ಸ್ಕ್ರಿಪ್ಟ್ ರೀಡಿಂಗ್ ಮಾಡ್ಯಾರ ಇದೇ ಜಾಗದಲ್ಲಿ ಕೂತ್ಕೊಂಡು, ಇದೇ ಲೈಬ್ರರಿಲಿ ಕೂತ್ಕೊಂಡು. ಸಾಗರದಲ್ಲಿ ಶೂಟಿಂಗ್ ಶುರು ಆಗುತ್ತೆ. ಆ ಪಿಕ್ಚರಲ್ಲಿ ಇವರೇ ಸೆಂಟ್ರಲ್ ಕ್ಯಾರೆಕ್ಟರ್ ಅಂದ್ಬಿಟ್ಟು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಸ್ಕ್ರಿಪ್ಟ್ ರೀಡಿಂಗ್ ಮಾಡಿ ಈ ತಿಂಗಳಿಂದ ಶೂಟಿಂಗ್ ಶುರು ಆಗಬೇಕು ಅಂತಿತ್ತು. ಸೊ ಆ ಶೂಟಿಂಗ್ ಮಾಡೋಕ್ಕೆ ಹಿಂದಿನ ದಿವಸ 3-4 ದಿವಸ ಫುಲ್ಲು ಆ ಸ್ಕ್ರಿಪ್ಟ್ ಇಟ್ಕೊಂಡು ಒಬ್ಬ ಎಕ್ಸಾಮ್ಗೆ ಹೇಗೆ ಪ್ರಿಪೇರ್ ಆಗ್ತಾನೋ ಹಾಗೆ ಪ್ರಿಪೇರ್ ಆಗ್ಯಾರ. ಸೊ ಅಂದರೆ ಅವರ ಎಂತೂಸಿಯಾಸಮ್ ಲೆವೆಲ್ಗೆ ಒಂದು ಎಕ್ಸಾಂಪಲ್ ಅಷ್ಟೇ ಇದು. ಆಮೇಲೆ ನಾವು ವೈಯಕ್ತಿಕವಾಗಿ ನಾವು ಕುಟುಂಬದವ್ರು ನೋಡಿ ಏನು ಹೇಳಬೇಕು ಅಂದರೆ, ಇವರು he might have acted in more than 1000 dramas and he might have acted in more than 300 films, but still ಇವ್ರ ಕೆಪಾಸಿಟಿಗೆ ಇವ್ರ ಕೇಪಬಿಲಿಟೀಸ್ಗೆ ದಟ್ ಈಸ್ ನಥಿಂಗ್ ಅಂತ ಅನಿಸುತ್ತೆ ನನಗೆ. ಯಾಕೆಂದರೆ ಏನೋ ಒಂದು ಸ್ಪೆಷಲ್ ಕೇಪಬಿಲಿಟೀಸ್ ಇದ್ದಂಥ ವ್ಯಕ್ತಿ. ನಮ್ಮ ತಂದೆ ಅಂತ ಹೇಳೋಕ್ಕೋಗಲ್ಲ, ಶಿವರಾಮ್ ಅವರು ಒಂದು ಸ್ಪೆಷಲ್ ಕೇಪಬಿಲಿಟೀಸ್ ಇದ್ದಂಥ ವ್ಯಕ್ತಿ. ಅಂದರೆ ಎಲ್ಲರೂ ಏನು ಹೇಳ್ಬೋದು, ಓಕೆ ಪೋಷಕ ನಟನ, ಕಾಮಿಡಿಯನ್ನ, ಇವಾಗ ಚಲಾವಣೆಯಲ್ಲಿ ಇರೋವಂಥ ನಟನ ಎಷ್ಟು ದುಡ್ಡು ಮಾಡಿರ್ಬೋದು, ಎಷ್ಟು ಪ್ರಾಪರ್ಟಿ ಮಾಡಿರ್ಬೋದು, ಬರೀ ಅಷ್ಟಕ್ಕೆ ಜಡ್ಜ್ ಮಾಡ್ತಾರೆ. ಆ್ಯಂಡ್ ದೀಸ್ ಜಡ್ಜ್ಮೆಂಟ್ಸ್ ಆರ್ ಓನ್ಲಿ 1% ಆಫ್ ವಾಟ್ ಹೀ ಈಸ್ ಅಂತ ಹೇಳ್ತೀನಿ ನಾನು. ಯಾಕೆಂದರೆ ಐ ವುಡ್ ನಾಟ್ ಲೈಕ್ ಟು ಯೂಸ್ ದಿ ಪಾಸ್ಟ್ ಟೆನ್ಸ್, ಬಟ್ ಅಟ್ ದ ಸೇಮ್ ಟೈಮ್ ಜನ ಏನೇ ಹೇಳ್ಬೋದು. ಸುಮಾರು ನಮ್ಗೆ ಕ್ಲೋಸ್ ಆಗಿರೋರು ಕೇಳ್ತಾರೆ, ಇಲ್ಲ ಕೆಲವ್ರು ಯಾರೋ ನಮಗೆ ಈ ಥರ ಪರಿಚಯ ಆಗಿ ಶಿವರಾಮ್ ಅವ್ರ ಮಗ ಅಂತ ಗೊತ್ತಾದಾಗ, ಹಾಂ ಹೌದು ಸರ್, ಓಕೆ ನಿಮ್ಮ ತಂದೆ ಕಾಮಿಡಿಯನ್ ಆಗಿದ್ರಾ, ಸಪೋರ್ಟಿಂಗ್ ಆ್ಯಕ್ಟರ್ ಆಗಿದ್ರಾ, ಹೇಗೆ ಸರ್, ಏನು ಸರ್ ಪ್ರಾಪರ್ಟಿ ಮಾಡಿದ್ದಾರೆ ಸರ್, ಏನು. ಬಟ್ ಆಲ್ ದೋಸ್ ಅಸೆಸ್ಮೆಂಟ್ಸ್ ಆರ್ ಓನ್ಲಿ 1% ಆಫ್ ವಾಟ್ ಹೀ ಈಸ್ ಅಂತ ನನಗನ್ಸಲ್ಲ. ಯಾಕೆಂದರೆ ಅಷ್ಟೊಂದು ಕೆಪಾಸಿಟಿ ಇದ್ದಂಥ ವ್ಯಕ್ತಿ. ಯಾವುದೇ ಆಗ್ಬೋದು, ಒಂದು ಮೂವಿ ಮಾಡಬೇಕು ಅಂದರೆ ಅದ್ರ ಹಿಂದೆ ಎಷ್ಟು ಕೆಲಸ ನಡೆಯುತ್ತೆ, ಅಷ್ಟೂ ಕೆಲಸಗಳನ್ನ ತಿಳ್ಕೊಂಡಿದ್ದಂಥ ವ್ಯಕ್ತಿ. ಅವ್ರೇನು ಹೇಳೋರು ಅಂದರೆ, ಓಕೆ ನಾವು ಪಿಕ್ಚರ್ ಮಾಡ್ತೀವಿ ಅಂದರೆ ನಾನು ಟ್ರಾಲಿ ಎಳಿಯೋಕ್ಕೆ ಕೂಡ ರೆಡಿ, ನಾನು ಕ್ಯಾಮ್ರಾ ಹಾಕಿರೋ ಟ್ರಾಲಿ ಇದೆಯಲ್ಲ ಅದನ್ನು ಕೂಡ ನಾನು ಎಳಿಯೋಕ್ಕೆ ರೆಡಿ ನಾನು. ಸೊ ಆ ಥರ ಮಾಡ್ಕೊಂಬಂದಿದ್ದಾರೆ. ಆ ಥರ ಟಿಲ್ ಹಿಸ್ ಲಾಸ್ಟ್ ಬ್ರೆತ್ ದಟ್ಸ್ ವಾಟ್ ಹೀ ಡಿಡ್ ಅಂತ ಹೇಳ್ಬೋದು. ಯಾವಾಗಲೂ ಏನು ಹೇಳ್ತಾರೆ ಅಂದರೆ, ಓಕೆ ಫಂಕ್ಷನಲ್ಲಿ ಏನು ಒಳ್ಳೆ ಬಟ್ಟೆ ಹಾಕ್ಕೊಂಡು ಓಡಾಡಬೇಕು, ಆಮೇಲೆ ಒಳ್ಳೆ ಊಟ ಮಾಡಬೇಕು, ಹಾಗೆ. ಇವ್ರು ಹಾಗಲ್ಲ. ಇವರು ಸಾಧಾರಣ ಯಾವಾಗಲೂ ಒಂದು ಫಂಕ್ಷನ್ ಅಟೆಂಡ್ ಮಾಡಿದ್ರೆ, ಒಂದು ಮದುವೆ ಅಟೆಂಡ್ ಮಾಡಿದ್ರೆ, ಇಲ್ಲ ಒಂದು ಕಾರ್ಯಕ್ರಮ ಮಾಡಿದ್ರೆ ಆಲ್ವೇಸ್ ಹಿ ವಾಸ್ ಇನ್ ಬ್ಯಾಕ್ ಸ್ಟೇಜ್. ಸೊ ನಮ್ಮ ಮನೆ ಫಂಕ್ಷನ್ಸ್ ಆಗ್ಬೋದು, ಹೊರಗಡೆ ಫಂಕ್ಷನ್ಸ್ ಆಗ್ಬೋದು, ನಾವು ನೋಡಿದಾಗೆಲ್ಲ ಏನಂದರೆ, ಓಕೆ ನಾವು ಅಡುಗೆ ಸಾಲಲ್ಲಿ ನಾನು ನೋಡ್ಕೊಳ್ತೀನಿ, ಎಲೆ ಎತ್ತಕ್ಕೆ ಜನ ಬರದೇ ಇದ್ದರೆ ನಾನು ಎತ್ತಕ್ಕೆ ರೆಡಿ ಇದ್ದೀನಿ ಅಂತ ಸುಮಾರು ಕಡೆ ಅದನ್ನು ಒಂದು ಎಕ್ಸಾಂಪಲಾಗಿ ಸೆಟ್ ಮಾಡಿರೋದು ನಾವು ನೋಡಿದ್ದೀವಿ. ನಾವು ಕೆಲಸದಲ್ಲಿ ಅಂತ ಇದ್ವಿ, ಇದೇನಣ್ಣ ಯಾಕಣ್ಣ ಅಂತ. ನಥಿಂಗ್, ಇಟ್ ಇಸ್ ನೋ ಡಿಗ್ನಿಟಿ ಆಫ್ ಲೇಬರ್. ಇದು ಬೇರೆಯವ್ರು ಮಾಡದೇ ಇದ್ದರೆ ನಾನು ಮಾಡೋಕ್ಕೆ ಸಿದ್ಧ ಅಂತ ನಾನು ತೋರಿಸ್ಕೊಳ್ತೀನಿ, ಹಾಗೆ. ಸೊ ಆ ಥರ ವ್ಯಕ್ತಿ. ನನ್ನ ಮನೆಗೆ ಬಂದು ನನ್ನ ಮಗಳ ಮುಂದೆ ನನ್ನ ಮಾನಭಂಗ ಮಾಡ್ತೇನೋ ನೀನು? ನಿನ್ನ ಒದ್ದು ಬಿಡ್ತೀನಿ. ಒದ್ದು ಬಿಟ್ಟರೆ ಲಾಕಪ್ನಲ್ಲಿ ತಗೊಂಡೋಗಿ ನಿನ್ನ ಬದ್ದಿತಾರೆ. ಯಾವಾಗಲೂ ಏನು ಹೇಳೋರು, ಅವ್ರದ್ದು ಒಂದು ಬುಕ್ಕಲ್ಲಿ ಕೂಡ ಇದನ್ನು ಮೆನ್ಷನ್ ಮಾಡಿದ್ದಾರೆ, ನನ್ನ ಏಳಿಗೆಗೆ ನಾನೇ ಶಿಲ್ಪಿ. ಇದೆಲ್ಲ ನಮಗೆ ಚಿಕ್ಕ ವಯಸ್ಸಿಂದನೂ ಹೇಳ್ಕೊಂಬರೋರು. ಚಿಕ್ಕ ವಯಸ್ಸಲ್ಲಿ ನಾವು ತುಂಬ ಚಿಕ್ಕ ಹುಡುಗರಿರುವಾಗ ಇದನ್ನು ನಾವು ಹುಡುಗಾಟಿಕೆಗೆ ತೊಗೊಂಡಿರ್ಬೋದು. ಬಟ್ ಇವಾಗ ಅದನ್ನೆಲ್ಲ ನಾವು ಜೀರ್ಣಿಸ್ಕೊಂಡ್ರೆ ಅದು ಇಟ್ ಈಸ್ ಅ ಬಿಗ್ ಫಿಲಾಸಫಿ ಫಾರ್ ದಿ ಹೋಲ್ ಲೈಫ್ ಅಂತ ಅನಿಸುತ್ತೆ. ನನ್ನ ಏಳಿಗೆಗೆ ನಾನೇ ಶಿಲ್ಪಿ ಅನ್ನೋರು ಅಂದರೆ ಇದಕ್ಕೆ ತಕ್ಕಾದಾಗ ನಡ್ಕೊಳ್ಳೋರು. ಅವ್ರು ಯಾವತ್ತೂ ಅವರು ಏನೋ ಒಂದು ಕೆಲಸ ಆಗಬೇಕು, ಇಲ್ಲ ಇವ್ರು ಏನೋ ಒಂದು ಅಚೀವ್ ಮಾಡಬೇಕು ಅಂದರೆ ಹಿ ವಾಸ್ ನೆವರ್ ಡಿಪೆಂಡೆಂಟ್ ಆನ್ ಸಂಬಡಿ ಎಲ್ಸ್. ಇವರು ವೈಯಕ್ತಿಕವಾಗಿ ಏನೇನು ಶ್ರಮ ಪಡಬೇಕು, ವೈಯಕ್ತಿಕವಾಗಿ ಏನೇನು ಪ್ರಿಪರೇಷನ್ ಮಾಡ್ಕೋಬೇಕು ಅದಷ್ಟು ಇಂಡಿವಿಜುವಲ್ ಆಗಿ ಮಾಡೋರು. ಆಮೇಲೆ ಬೈ ಚಾನ್ಸ್ ಫೇಲ್ಯೂರ್ ಆಯಿತು ಅಂದರೆ ಬೇರೆಯವ್ರನ್ನ ಬ್ಲೇಮ್ ಮಾಡ್ತಾ ಇರಲಿಲ್ಲ. ಫೇಲ್ಯೂರ್ನ ಕೂಡ ಇದು ಫೇಲ್ಯೂರ್ ಇಸ್ ದಿ ಸ್ಟೆಪ್ಪಿಂಗ್ ಸ್ಟೋನ್ ಫಾರ್ ಸಕ್ಸಸ್ ಅಂತ ಇವರು ತಗೊಂಡು ಮುಂದೆ ನುಗ್ಗಿರೋದನ್ನು ನಾವು ನೋಡಿದ್ದೀವಿ. ಯಾಕೆಂದರೆ ಬೇಕಾದಷ್ಟಿದೆ ಅಂದರೆ ಈ ಕನ್ನಡ ಫಿಲಿಮ್ ಆರ್ಟಿಸ್ಟ್ ಅಸೋಸಿಯೇಷನ್ ಬಂದು ಇವರು ಸ್ಥಾಪಕ ಕಾರ್ಯದರ್ಶಿ. ಓಕೆ, ಹೌದು. ಕಲಾವಿದರ ಸಂಘ ಕರ್ನಾಟಕದಲ್ಲಿ ಇರಲಿಲ್ಲ, ಇದು ಚೆನ್ನೈಯಲ್ಲಿತ್ತು. ಸೊ ಏನೇ ಇದ್ದರೂ ಒಂದು ಸಂಘ ಇರಬೇಕು ಅಂತ ಒಂದು ಸಂಘ ಇತ್ತೇ ಹೊರತು
ಕರ್ನಾಟಕದಲ್ಲಿ ಕಲಾವಿದರ ಸಂಘ ಇರಲಿಲ್ಲ. ಸೊ 70s ಇದ್ರ ಸ್ಥಾಪನೆ ಆದಾಗ ಫಸ್ಟು ರಾಜ್ಕುಮಾರ್ ಅವ್ರ ಹತ್ರ ನಮ್ಮ ತಂದೆ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದಾಗ ಅವ್ರು ಹೇಳಿದ್ರಂತೆ, ಬೇಡಿ ನಡ್ಕೊಂಡು ಹೋಗ್ತಾ ಇದೆ, ಹಾಗೆ ನಡೀಲಿ, ಬೇಡ ಪಾಲಿಟಿಕ್ಸ್ ಯಾವುದು ಬೇಡ, ಇಲ್ಲ ಇದೇನೆಂದರೆ ಕನ್ನಡ ಚಿತ್ರರಂಗ ಬೆಳಿಬೇಕು, ಇದಕ್ಕೆ ಈ ಥರದ್ದೊಂದು ಸಂಘ ಬೇಕು, ಕಲಾವಿದರಿಗೆ ಈ ಸಂಘ ಒಂದು ಮಾರ್ಗದರ್ಶನ ಆಗಬೇಕು ಅಂತ ನೀವು ಪ್ರೆಸಿಡೆಂಟ್ ಆಗಿ ಏನೇ ಇದ್ದರೂ ನಾನು ನೋಡ್ಕೊಳ್ತೀನಿ, ನಾನು ಸೆಕ್ರೆಟ್ರಿ ಆಗ್ತೀನಿ. ಅಂದರೆ ಸೆಕ್ರೆಟ್ರಿ ಇವರು ಆಗಬೇಕು ಅಂತಿರಲಿಲ್ಲ, ಅದು ರಾಜ್ಕುಮಾರ್ ಅವರ ಒಂದು ಆಸೆ ಆಗಿತ್ತು. ಆಯಿತು, ನೀವು ಸೆಕ್ರೆಟ್ರಿ ಆದರೆ ನಾನು ಪ್ರೆಸಿಡೆಂಟ್ ಆಗ್ತೀನಿ ಅಂತ ಅವ್ರು ಹೇಳಿದ್ರು. ಅದು ಅವ್ರ ದೊಡ್ಡತನ ತೋರಿಸುತ್ತೆ. ಸೊ ರಾಜ್ಕುಮಾರ್ ಅವ್ರು ಹೇಳಿದ್ರು, ನೀವು ಇದು ನಮ್ಮ ಜೊತೆ ಇದ್ದು ನೀವು ಸೆಕ್ರೆಟ್ರಿ ಆಗೋಗಿದ್ದರೆ ನಾನು ಇದಕ್ಕೆ ಪ್ರೆಸಿಡೆಂಟ್ ಆಗ್ತೀನಿ ಅಂದ್ಬಿಟ್ಟು ಸ್ಥಾಪಕ ಕಾರ್ಯದರ್ಶಿ ಅಂತ ಹೇಳ್ಕೊಳ್ಳೋರು ನಮ್ಮ ತಂದೆ. ಬರೀ ಕಾರ್ಯದರ್ಶಿ ಅಂತ ಹೇಳ್ಕೊಳ್ಳಿಲ್ಲ, ಯಾಕೆಂದರೆ ಎಲ್ಲೋ ಒಂದು ಕಡೆ ಓಕೆಪ್ಪ ಇದನ್ನು ಸ್ಟಾರ್ಟ್ ಮಾಡಿ 18 ವರ್ಷ ಇವರು ಕಾರ್ಯದರ್ಶಿಯಾಗಿ ಅದನ್ನು ನಡೆಸ್ಕೊಂಬಂದರು. ಸೊ ಕಲಾವಿದರ ಸಂಘ ನಾವು ಹೇಗೆ ಬೆಳೆದಿದ್ದೀವೋ, ಅಂದರೆ ನನ್ನ ವಯಸ್ಸಾಗ್ಬೋದು, ನಮ್ಮ ಬ್ರದರು ಸಿಸ್ಟರ್ಸ್ ವಯಸ್ಸಾಗ್ಬೋದು, ಆ ಸಂಘದ ನಾವು ಬೆಳೀತಾ ಸಂಘ ಬೆಳೆದಿರೋದು ನಾವು ನೋಡಿದ್ದೀವಿ. ಯಾಕೆ ಹೇಳ್ತೀನಿ ಅಂದರೆ, ಕಲಾವಿದರ ಸಂಘದ ಒಂದು ಮೀಟಿಂಗ್ ಆಗಬೇಕು ಅಂದರೆ ಅಷ್ಟು ಜನಕ್ಕೆ ಮೆಮೊರಾಂಡಮ್ ಕಳಿಸ್ಬೇಕು. ಆ ಮೆಮೊರಾಂಡಮ್ ಕಳಿಸ್ಬೇಕು ಅಂದರೆ ಇವ್ರ ಮ್ಯಾಟ್ರ್ ಟೈಪ್ ಮಾಡಿ ರೆಡಿ ಮಾಡಿಟ್ರವರು. ನಾವೆಲ್ಲ ಮಕ್ಕಳು ಚಿಕ್ಕವರು ಎನ್ವಲಪ್ಪಲ್ಲಿ ಆ ಮೆಮೊರಾಂಡಮ್ನ ಹಾಕಿ ಒಬ್ಬರು ಒಳಗಡೆ ಹಾಕೋರು, ಅದು ಫೋಲ್ಡ್ ಇದೇ ಥರ ಇರಬೇಕು. ಒಬ್ಬರು ಫೋಲ್ಡ್ ಮಾಡಿ ಒಳಗಡೆ ಹಾಕೋರು, ಒಬ್ಬರು ಗಮ್ ಅಂಟಿಸೋರು, ಒಬ್ಬರು ಸ್ಟ್ಯಾಂಪ್ ಅಂಟಿಸೋರು. ಆಮೇಲೆ ಮನೇಲಿ ಆಮೇಲೆ ಇದು ಎಷ್ಟು ಪರ್ಟಿಕ್ಯುಲರ್ ಅಂದರೆ, ವಿತಿನ್ ಬ್ಯಾಂಗ್ಳೂರ್ ಆದರೆ ಅದು ಪೇಸ್ಟ್ ಮಾಡಬಾರ್ದು, ಪೇಸ್ಟ್ ಮಾಡಿದ್ರೆ ಸ್ಟ್ಯಾಂಪ್ ಜಾಸ್ತಿ. ಸೊ ವಿತಿನ್ ಬ್ಯಾಂಗ್ಳೂರ್ ಆದರೆ ಎನ್ವಲಪ್ ಓಪನ್ ಇರಬೇಕು. ಔಟ್ಸೈಡ್ ಬ್ಯಾಂಗ್ಳೂರ್ ಆದರೆ ಎನ್ವಲಪ್ ಪೇಸ್ಟ್ ಮಾಡಿ ಅದಕ್ಕೆ ಬೇರೆ ಸ್ಟ್ಯಾಂಪ್, ಬೇರೆ ವ್ಯಾಲ್ಯೂ ಸ್ಟ್ಯಾಂಪ್ ಅಂಟಿಸಿ ಕಳಿಸ್ಬೇಕು. ಸೊ ಫೇಲ್ಯೂರ್ನ ಇವರು ಗ್ರಹಿಸ್ಕೊಂಡ್ರು ಅನ್ನೋದಕ್ಕೆ ಈ ಎಕ್ಸಾಂಪಲ್ ಯಾಕೆ ಹೇಳ್ತೀನಿ ಅಂದರೆ, ಕಲಾವಿದರ ಸಂಘಕ್ಕೆ ಒಂದು ಜಾಗ ಅಲಾಟ್ ಆಯಿತು. ಕಲಾವಿದರ ಸಂಘದ ಒಂದು ಕಟ್ಟಡ ಕಟ್ಟಬೇಕು, ಅದೊಂದು ಪರ್ಮನೆಂಟ್ ನೆಲೆ ಇರಬೇಕು ಅಂತ ಗುಂಡೂರಾಯರ ಸಿ ಎಮ್ ಆಗಿದ್ರು ಆವಾಗ ನಮ್ಮ ತಂದೆಯವರು ಹೋಗಿ ಮಾತಾಡಿದವಾಗ ಒಂದು ಜಾಗ ಅಲಾಟ್ ಆಗುತ್ತೆ, ಇಲ್ಲಿ ಕಲಾವಿದರ ಸಂಘಕ್ಕೆ ಒಂದು ಕಟ್ಟಡ ಕಟ್ಬೋದು ಅಂತ ಗೌರ್ಮೆಂಟ್ ಅವರು ಒಂದು ಜಾಗ ಕೊಡ್ತಾರೆ. ಅದೇನು ನಮ್ಮ ತಂದೆಗೆ ವೈಯಕ್ತಿಕವಾದ ಜಾಗ ಅಲ್ಲ, ಅಥವಾ ಅದು ಏನು ಪರ್ಸನಲ್ ಬೆನಿಫಿಟ್ಗೋಸ್ಕರ ಸಿಕ್ಕಂಥ ಜಾಗ ಅಲ್ಲ, ಅದು ಕಲಾವಿದರ ಸಂಘಕ್ಕೆ ಅಂತ ಅಲಾಟ್ ಆದ ಜಾಗ. ಕಾರಣಾಂತರದಿಂದ ಆ ಜಾಗ ಲಿಟಿಗೇಷನ್ ಆಗಿ ಅಲ್ಲಿದ್ದ ಸುತ್ತಮುತ್ತ ರೆಸಿಡೆಂಟ್ಸ್ಗೆ ಅದು ತೊಂದರೆ ಆಗಿ ಆ ಜಾಗ ಕ್ಯಾನ್ಸಲ್ ಆಗಿಬಿಡುತ್ತೆ. ಬಟ್ ಅಷ್ಟರಲ್ಲಿ ಕಲಾವಿದರ ಸಂಘ ಅದಕ್ಕೊಂದಷ್ಟು ದುಡ್ಡು ಇನ್ವೆಸ್ಟ್ ಮಾಡಿ ಕಟ್ಟಡ ಶುರು ಮಾಡಿರ್ತಾರೆ. ಆವಾಗ ನಮ್ಮ ತಂದೆ ಎಷ್ಟು ನೋವು ಅನುಭವಿಸಿದ್ರು ಅಂದರೆ, ಒಬ್ಬ ವ್ಯಕ್ತಿಗೆ ಪರ್ಸನಲ್ ಲಾಸ್ ಆಗಿಬಿಟ್ರೆ ಹೇಗಾಗುತ್ತೋ ಅಷ್ಟು ನೋವು ಅನುಭವಿಸಿದ್ರು. ಸಾಕಷ್ಟು ಶ್ರಮಪಟ್ಟರು, ಬೇರೆ ಬೇರೆ ಲೆವೆಲ್ಸ್ ಹತ್ರ, ಬೇರೆ ಬೇರೆ ಮಿನಿಸ್ಟ್ರ್ ಹತ್ರ ಮಾತಾಡಿ ಆ ಲ್ಯಾಂಡ್ ಉಳಿಸ್ಕೊಳ್ಳೋ ಸಾಧ್ಯತೆಗಳಿದೆಯಾ. ಆಮೇಲೆ ಪ್ರತಿ ತಿಂಗಳು ಹಿಯರಿಂಗ್ ಇರುತ್ತೆ, ಕೋರ್ಟ್ ಹಿಯರಿಂಗು. ಸೊ ಒಂದು ಪರ್ಸನಲ್ ಪ್ರಾಪರ್ಟಿ ಬಗ್ಗೆ ಹೇಗೆ ಪ್ರಿಪೇರ್ ಮಾಡ್ಕೊಂಡು ಹಿಯರಿಂಗ್ ಹೋಗಬೇಕೋ ಹಾಗೆ ಹೋಗೋರು. ಸೊ ಅಂದರೆ ದೀಸ್ ಆರ್ ಆಲ್ ಎಕ್ಸಾಂಪಲ್ಸ್ ಆಫ್ ವಾಟ್ ಎಫರ್ಟ್ಸ್ ವರ್ ಬೀಯಿಂಗ್ ಪುಟ್ ಇನ್ ವೇರಿಯಸ್ ಸಿಚುವೇಶನ್ಸ್ ಅಂತ. ಸೊ ಬಟ್ ಫೈನಲಿ ಆ ಜಾಗ ಸಿಗಲಿಲ್ಲ, ಬಟ್ ಬೇರೆ ಕಡೆ ಇನ್ನೊಂದು ಜಾಗ ಸಿಕ್ತು. ಆವಾಗ ಇವ್ರಿಗೆ ಎಲ್ಲೋ ಒಂದು ತೃಪ್ತಿ ಆಯಿತು. ಓಕೆ ಫೈನ್, ಇದು ಶುರು ಮಾಡಿದ್ವಿ, ಬಟ್ ನಮಗೆ ಅಲ್ಲಿ ಏನೋ ಒಂದು ಲಾಸ್ ಆಯಿತು. ಬಟ್ ಆ ಎಫರ್ಟ್ಸ್ ಬಿಡಲಿಲ್ಲ. ಆ ಎಫರ್ಟ್ಸ್ ಬಿಡದೆ ಅದನ್ನು ಕಂಟಿನ್ಯೂಸ್ ಆಗಿ ಹಾಕಿ ಬೇರೆ ಕಡೆ ಇನ್ನೊಂದು ಕಡೆ ಇವ್ರಿಗೆ ಕಲಾವಿದರ ಸಂಘಕ್ಕೆ ಜಾಗ ಅಲಾಟ್ ಆಗಿ ಈಗ ಅಲ್ಲೊಂದು ಕಟ್ಟಡ ಬಂದಿದೆ. ಸೊ ಅಂದರೆ ಇವ್ರು ಹೇಳೋರು ಬೈಲಾಸ್, ಈಗ ಕಲಾವಿದರ ಸಂಘದ್ದು ಬೈಲಾಸ್ ರೀಸೆಂಟಾಗಿ ಮಾಡಿದ್ರು. ಈ ರೀಸೆಂಟಾಗಿ ಮಾಡಿದಾಲೂ ಅಷ್ಟೇ, ಅಂದರೆ ಎಷ್ಟು ಅದ್ರ ಬಗ್ಗೆ ಸ್ಟಡಿ ಮಾಡಿ, ಎಷ್ಟು ಅದ್ರ ಬಗ್ಗೆ ಹೋಮ್ವರ್ಕ್ ಮಾಡಿ ಪ್ರತಿಯೊಂದು ಬೈಲಾನು ಪಕ್ಕ ಇರಬೇಕು. ಯಾವುದನ್ನು ದೇರ್ ಶುಡ್ ಬಿ ನೋ ಲೂಪ್ ಹೋಲ್ಸ್ ಇನ್ ವಾಟ್ ಇದು ಬೈಲಾಸ್ ಕ್ರಿಯೇಟ್ ಆಗ್ತಾ ಇದೆಯೋ ಅಂದ್ಬಿಟ್ಟು ಅದಷ್ಟನ್ನು ಪಕ್ಕ ಮಾಡಿ ಅದನ್ನು ಪ್ರಿಂಟ್ ಮಾಡಿ ಅದನ್ನು ಕರ್ನಾಟಕ ಚಲನಚಿತ್ರ ಇವ್ರಿಗೆ ಕೊಟ್ಟರು. ಸೊ ಆ ಥರ ಪ್ರತಿಯೊಂದರಲ್ಲೂ ದೇರ್ ವಾಸ್ ಲಾಟ್ ಆಫ್ ವರ್ಕ್ ಬೀಯಿಂಗ್ ಡನ್ ಇನ್ ದಿ ಬ್ಯಾಕ್ಗ್ರೌಂಡ್ ಆ್ಯಂಡ್ ದೆನ್ ಓನ್ಲಿ ಇಟ್ ವಾಸ್ ಗೆಟಿಂಗ್ ಫೈನಲೈಸ್ಡ್. ನನ್ನ ತಂಗಿ
ನೀನ್ ಉಳ್ಕೊಂಡ್ಬಿಟ್ಟೆ. ಯಾವತ್ತು ನನ್ನ ತಂಗಿ ಮಾತು ಮೀರ್ದಾನಲ್ಲ ಕಣೋ, ಅದೇ ನನ್ನ ಸ್ಪೆಷಾಲಿಟಿ. ಎಲ್ಲರ ಜೊತೆ ಒಂದು ಫ್ಯಾಮಿಲಿ ಮೆಂಬರ್ ಆಗ್ಬಿಡೋರು, ಕಲಾವಿದರ ಜೊತೆ, ಸಿನಿಮಾದವ್ರ ಜೊತೆ. ಈಗ ಫಾರ್ ಎಕ್ಸಾಂಪಲ್ ಪುಟ್ಟಣ್ಣ ಕಣಗಾಲ್ ಅವರು ಅಂದರೆ ಅವ್ರ ಫ್ಯಾಮಿಲಿ ಜೊತೆ ತುಂಬ ಕ್ಲೋಸ್ ಆಗಿದ್ದವರು. ಆಮೇಲೆ ನಮ್ಮ ಬ್ರದರ್ ಆಗಲಿ ನಮ್ಮ ಸಿಸ್ಟರ್ಸ್ ಆಗಲಿ ನಾವೆಲ್ಲ ನೋಡ್ದಂಗೆ ಪುಟ್ಟಣ್ಣ ಕಣಗಾಲ್ ಅವರು ಹೋಗ್ಬಿಟ್ಟಾಗ 13 days ಅವ್ರ ಮನೇಲಿದ್ದರು. ಸೊ ಒಬ್ಬ ಸ್ವಂತ ಕುಟುಂಬದವರು ಹೋಗ್ಬಿಟ್ರೆ ಹೇಗೆ ಇದಾಗುತ್ತೋ ಆ 13 days ಅಲ್ಲಿದ್ದು ಅಲ್ಲೇನು ರಿಚುವಲ್ಸ್ ನಡಿಬೇಕಾಯಿತೋ ಅದಷ್ಟು ಪರ್ಸನಲಾಗಿ ನೋಡಿಕೊಂಡು, ಅಂದರೆ ಇದು ಸಾಧಾರಣ ನಾವು ಎಲ್ಲೂ ನೋಡಲ್ಲ, ಎಲ್ಲೂ ಕೇಳಲ್ಲ. ಓಕೆ, ಫಂಕ್ಷನ್ ಇದೆಯಾ ಬರ್ತಾರೆ ಜನ, ಬಟ್ ಈ ಥರದ್ದಾದಾಗ ಯಾರೂ ಅಲ್ಲಿರಲ್ಲ. ಸೊ ಇವರೇನಂದರೆ ಆ ಟೈಮಲ್ಲಿ ಮನೆಗೆ ಬರಲೇ ಇಲ್ಲ. ಬರಲೇ ಇಲ್ಲ ಏಕೆಂದರೆ ಅಲ್ಲಿ ಇವರ ಅವಶ್ಯಕತೆ ಜಾಸ್ತಿ ಇದೆ ಅಂದ್ಬಿಟ್ಟು ಅಲ್ಲಿ ಇದ್ದು ಅಲ್ಲಿ ನೋಡಿಕೊಂಡು, ಆಮೇಲೆ ಯಾರೇ ಆಗ್ಬೋದು, ಇವನ್ ರಾಜ್ಕುಮಾರ್ ಅವರ ಮನೆ ಫಂಕ್ಷನ್ಸ್ ಆಗ್ಬೋದು, ಅವರ ಮಕ್ಕಳ ಮದುವೆಗಳಾಗ್ಬೋದು, ಇಲ್ಲ ಏನೇ ಕಾರ್ಯಕ್ರಮಗಳು ನಡೆದ್ರೆ ಅವರ ಫಾರ್ಮ್ ಹೌಸಲ್ಲಿ ಪ್ರತಿ ವರ್ಷ ಅಯ್ಯಪ್ಪ ಸ್ವಾಮಿ ಪೂಜೆ ತುಂಬ ಗ್ರ್ಯಾಂಡಾಗಿ ನಡೆಸೋರು. ಹೌದು. ಸೊ ಪ್ರತಿಯೊಂದು ಬ್ಯಾಕ್ಗ್ರೌಂಡ್ ವರ್ಕ್, ಮದುವೆ ಆಯಿತಾ, ಓಕೆ ಫೈನ್, ಇದಿಷ್ಟು ರೆಸ್ಪಾನ್ಸಿಬಿಲಿಟೀಸ್ ನಾನು ತೊಗೊಳ್ತೀನಿ. ಆಮೇಲೆ ವಿಷ್ಣುವರ್ಧನ್ ಅವರ ಮಕ್ಕಳ ಮದುವೆ ಆದಾಗ ವಿಷ್ಣುವರ್ಧನ್ ಅವ್ರು ಹೇಳಿದ್ರು, ಏನಪ್ಪ ನಿಮ್ಮಪ್ಪ ನನಗೆ ಒಳ್ಳೆ ಮ್ಯಾನ್ಯುವಲ್ ಮಾಡಿಕೊಟ್ಬಿಟ್ಟಿದ್ದಾರೆ ಮದುವೆ ಹೇಗೆ ಮಾಡೋದು ಅಂದ್ಬಿಟ್ಟು, ಇದನ್ನು ನಾನು ಪ್ರಿಂಟ್ ಮಾಡಿಸಿ ನನ್ನ ನೆಕ್ಸ್ಟ್ ಮಗಳ ಮದುವೆ ಆಮೇಲೆ ನನ್ನ ಮೊಮ್ಮಗನ ಮುಂಜಿ ಈ ಮ್ಯಾನ್ಯುವಲ್ ಇಟ್ಕೊಂಡು ನಾನು ಮಾಡ್ತೀನಿ ಅಂತ ನನಗೆ ರೇಗಿಸ್ತಾ ಇದ್ರು ಅವರು. ಅಂದರೆ ಅದೇ ಥರ ಬರೆದ್ರು, ಸ್ಕ್ರಿಪ್ಟ್ ಥರ. ಅರ್ಶಿನ ಕುಂಕುಮ ತೊಗೊಳ್ಳೋದ್ರಿಂದ ಹಿಡಿದು ಏನೇನು ಬೇಕು ಒಂದು ಮದುವೆ ಮಾಡೋಕ್ಕೆ, ಮನೆಯವ್ರು ಏನೇನು ತೊಗೊಂಡು ಹೋಗಬೇಕು, ಅಲ್ಲಿ ಏನೇನು ವಸ್ತುಗಳು ಬೇಕಾಗತ್ತೆ, ಇದಿಷ್ಟು ಹಿ ಹ್ಯಾಸ್ ರಿಟನ್ ಎವ್ರಿಥಿಂಗ್. ಅವರು ವಿಷ್ಣುವರ್ಧನ್ ಅವ್ರು ತೋರಿಸಿದ್ರು, ನಿಮ್ಮಪ್ಪ ನನಗೆ ಇದನ್ನು ಬರ್ಕೊಟ್ಟಿಯಾರಯ್ಯ, ಇದನ್ನು ಮಿಸ್ ಮಾಡಬೇಡ, ಹುಷಾರಾಗಿ ಇಟ್ಕೊ ಅಂತ ಹೇಳಿದ್ದಾರೆ ಹಾಗೆ ಅಂತ ಹೇಳಿಬಿಟ್ಟು. ಆಮೇಲೆ ಎಲ್ಲರೂ ಅಂದರೆ ಯಾವ ಆ್ಯಕ್ಟ್ರ್ ಕ್ಲೋಸ್ ಇಲ್ಲ ಅಂತಿಲ್ಲ. ವಿಷ್ಣುವರ್ಧನ್ ಅವ್ರ ಕ್ಲೋಸು, ರಾಜ್ಕುಮಾರ್ ಅವ್ರ ಕ್ಲೋಸು, ಅನಂತ್ ನಾಗ್, ಶಂಕರ್ ನಾಗ್ ಅವರಿಬ್ಬರು ಕ್ಲೋಸು, ಆಮೇಲೆ ಶ್ರೀನಾಥ್ ಅವ್ರ ಕ್ಲೋಸು. ಸೊ ಅಂದರೆ ಯಾರನ್ನೂ ಇವರು ತೊರ್ಕೊಳ್ಳಿಲ್ಲ. ಅಂದರೆ ಹಿ ವಾಸ್ ವೆರಿ ಪ್ರೊಫೆಷ್ನಲ್. ಒಂದು ಪರ್ಸನಲ್ ಹೆಲ್ಪ್ ಕೇಳೋಕ್ಕೆ ಯಾರ ಹತ್ರನೂ ಹೋಗ್ತಿರಲಿಲ್ಲ. ನೆವರ್ 6 ಅವಾರ್ಡ್ಸ್ ಇದೆ ನಮ್ಮ ತಂದೆ ಅವ್ರಿಗೆ, ಗೌರ್ಮೆಂಟ್ ಕಡೆಯಿಂದ 6 ಅವಾರ್ಡ್ಸ್ ಇದೆ. ಹೀ ಈಸ್ ನ್ಯಾಷನಲ್ ಆ್ಯಂಡ್ ಸ್ಟೇಟ್ ಅವಾರ್ಡ್ ವಿನ್ನರ್, ರಾಜ್ಯೋತ್ಸವ ಪ್ರಶಸ್ತಿ ವಿನ್ನರ್. ಸೊ ಯಾವತ್ತು ಇವನ್ ಗೌರ್ಮೆಂಟ್ ಸೈಟ್ ಅಲಾಟ್ ಮಾಡೋರು, ನ್ಯಾಷನಲ್ ಸ್ಟೇಟ್ ಅವಾರ್ಡ್, ಹಿ ನೆವರ್ ಆಸ್ಕ್ಡ್ ಫಾರ್ ಎನಿ ಆಫ್ ದೋಸ್ ಥಿಂಗ್ಸ್. ಸೊ ಯಾವಾಗಿದ್ದರೂ ಇಲ್ಲ ನಾನು ಅಪ್ರೋಚ್ ಮಾಡ್ತೀನಿ ಗೌರ್ಮೆಂಟ್ನ ಅಂತ ಹೇಳೋರೆ ಹೊರತು, ಇಲ್ಲ ನಾನು ಅಪ್ರೋಚ್ ಮಾಡಿ ನಾನೇನೋ ಮಾಡಬೇಕು, ಇದನ್ನು ತೊಗೋಬೇಕು, ನಾನು ಸೈಟ್ ಮಾಡಬೇಕು, ನೆವರ್. ಅಂದರೆ ಇವ್ರಿಗೆ ಎಲ್ಲರ ಜೊತೆ ಬಾಂಧವ್ಯ ಚೆನ್ನಾಗಿದ್ದಿದ್ದಕ್ಕೂ ಅದೊಂದು ಕಾರಣ ನಂಗೆ ಅನಿಸುತ್ತೆ. ಯಾಕೆಂದರೆ ಯಾವತ್ತೇ ಬೇರೆಯವ್ರಿಗೆ ಏನು ರಿಕ್ವೈರ್ಮೆಂಟ್ ಇದೆ ಅಂದರೂ ನಾನು ಮುಂದೆ ನಿಂತಿದ್ದೀನಿ ಅಂತ ತೋರಿಸ್ಕೊಳ್ಳೋರೆ ಹೊರತು, ಇವ್ರು ಯಾವತ್ತೂ ಇಲ್ಲಪ್ಪ ನನಗೇನೋ ಕಷ್ಟ ಇದೆ, ನನಗೆ ನಿಮ್ಮಿಂದ ಈ ಸಪೋರ್ಟ್ ಆಗಬೇಕಾಗಿದೆ, ನೀವು ಬಂದು ನನಗೆ ಹೆಲ್ಪ್ ಮಾಡಿ ಅಂತ ಯಾರ ಹತ್ರನೂ ಕೇಳಿದ್ದಿಲ್ಲ. ಅಂದರೆ ಅದನ್ನು ಐ ಕ್ಯಾನ್ ಟೆಲ್ ವೆರಿ ಓಪನ್ಲಿ, ಅದು ಒಂದು ತುಂಬ ಡಿಸಿಪ್ಲಿನ್ಡ್ ಪರ್ಸನ್. ಯಾವತ್ತೂ ಇವರ ಆ ಬೌಂಡ್ರಿ ಒಂದು ಹಾಕ್ಕೊಂಡಿದ್ರು, ಆ ಬೌಂಡ್ರಿ ದಾಟಿ ಇವ್ರು ಯಾವತ್ತೂ ಹೋಗಲಿಲ್ಲ. ಆ್ಯಂಡ್ ಹಿ ವಾಸ್ ವೆರಿ ಮಚ್ ಸಿಂಪಲ್. ಅದರಲ್ಲಿ ಹೇಳಬೇಕು ಅಂದರೆ ಅವ್ರು ಹೇಳೋರು, ನನ್ನ ಅವಶ್ಯಕತೆಗಳು ತುಂಬ ಕಡಿಮೆ ಇದೆ, ನನ್ನ ಅವಶ್ಯಕತೆಗಳು ಏನೂ ಇಲ್ಲ. ಫಸ್ಟು ಈ ನಡುವೆ ಅಂತೂ ಹೇಳ್ತಾ ಇದ್ದಿದ್ದು, ನನಗೇನೂ ಅವಶ್ಯಕತೆ ಇಲ್ಲ. ಓಕೆ ಏನಣ್ಣ ತಿಂಡಿ ಇಷ್ಟು ಲೇಟ್ ಆಗೋಯ್ತು, ಭಗವಂತ ಇದ್ದಾನೆ, ಓಕೆ ನನಗೇನು ಸುಸ್ತಾಗ್ತಿಲ್ಲ, ನನಗೇನು ಸ್ಟ್ರೈನ್ ಆಗ್ತಿಲ್ಲ, ಓಕೆ ತಿಂಡಿ ತಿಂದೇ ಇದ್ದಿದ್ದರಿಂದ ನನಗೇನು ತೊಂದರೆ ಇಲ್ಲ. ಅಂದರೆ ಆ ಥರ ಫಿಲಾಸಫಿ ಬೆಳೆಸ್ಕೊಂಬಿಟ್ರು. ಸೊ ಚಿತ್ರರಂಗದ ಒಡನಾಟ ಅಂದರೆ ಎಲ್ಲರ ಜೊತೆನೂ ತುಂಬ ಕ್ಲೋಸು. ಇವರು ಯಾವತ್ತೂ ಯಾವ ಗುಂಪಿಗೂ ಸೇರಿಕೊಳ್ಳಿಲ್ಲ. ಅಂದರೆ ಈ ಕಾಮೆಂಟ್ಸ್ ನಾವು ತುಂಬ ಕೇಳಿದ್ದೀವಿ. ನಮ್ಮ ತಂದೆಗೂ ಈ ಕ್ವೆಶ್ಚನ್ ತುಂಬ ಕೇಳೋರು. ಅಂದರೆ ನಾವು ಚಿಕ್ಕ ಹುಡುಗರು ಇರೋವಾಗ ಕೂಡ ಕೇಳೋರು. ಇವರು ಎಲ್ಲರ ಜೊತೆ ಚೆನ್ನಾಗಿದ್ದಿದ್ದರಿಂದ ಒಂದು ಗುಂಪಲ್ಲಿ ಸೇರ್ತಾ ಇರಲಿಲ್ಲ. ಇವರೇನೆಂದರೆ ಸೆಪ್ರೇಟಾಗಿ ಆಯಾ ಸಿಚುವೇಶನ್ಗೆ ಆಯಾ ರಿಕ್ವೈರ್ಮೆಂಟ್ ಏನೇನಿರೋದೋ ಅದನ್ನು ಮಾಡ್ಕೊಂಡು ಹೋಗೋರು. ಆ ಟೈಮಲ್ಲಿ ರಾಜ್ಕುಮಾರ್ ಅವ್ರ ಜೊತೆ ಕ್ಲೋಸು, ವಿಷ್ಣುವರ್ಧನ್ ಅವ್ರ ಜೊತೆ ಕ್ಲೋಸು. ಅಂದರೆ
ಅವರು ಒಂದು ಸ್ಟಾರ್ ಅಂತ ಅವ್ರ ಜೊತೆ ಕ್ಲೋಸ್ ಆಗಬೇಕು ಅಂತ ಇರಲಿಲ್ಲ. ನನ್ನ ಮಗಳನ್ನ ಮದುವೆ ಮಾಡ್ಕೋಬೇಕಾದ್ರೆ ಹೀಗೆ ನೀನು ಬೀದಿ ಬಸವನಾಗಿದ್ರೆ ಆಗೋಲ್ಲ. ಒಳಗಿನ ವಿಷಯ ಬೇರೆ ಯಾರು ಮುಂದೆ ಬರದೇ ಇದ್ರೆ ನನ್ನ ತಮ್ಮನ ಥರ ವಿಷ್ಣುವರ್ಧನ್ ಅವರು ಅಂತ ಹೇಳೋರು. ನಾನು ಮಾಡ್ತೀನಿ ಹಾಗೆ ಅಂತ ಇವರು ಪ್ರಿಪೇರ್ ಆಗಿ ಒಂದು ಆ ಸಿಚುವೇಶನಲ್ಲಿ ಇದ್ದರೆ ಆ ಸಿಚುವೇಶನ್ನ ಇವ್ರು ಇಂಪ್ರೂವ್ ಮಾಡ್ಬೋದು ಅಂತ ಅನ್ಸೋದೋ ಆ ಸಿಚುವೇಶನಲ್ಲಿ ಇವರೇ ಹೋಗಿ ಸೇರ್ಕೊಳ್ಳೋರು. ಅವ್ರು ಕರೀಲಿ, ಅವ್ರು ಕರೆದ ಮೇಲೆ ನಾನು ಹೋಗಿ ಸಹಾಯ ಮಾಡ್ತೀನಿ ಅಂತ ಅಂದ್ಕೊಳ್ತಾ ಇರಲಿಲ್ಲ. ಒಂದು ಎಕ್ಸಾಂಪಲ್ ನಾನು ಹೇಳಲೇಬೇಕು ಅಂದರೆ, ಫಿಲಿಮ್ ಆ್ಯಕ್ಟ್ರಸ್ಗೆ ಹೆಲ್ಪ್ ಮಾಡಬೇಕು ಅಂತಲ್ಲ, ಯಾರೇ ಆಗ್ಬೋದು. ನಮ್ಮ ತಾಯಿಯವ್ರು ಆ್ಯಕ್ಚುಲಿ ಹಾಸ್ಪಿಟ್ಲಲ್ಲಿ ಇದ್ದಾಗ ನಮ್ಮ ತಾಯಿಯವ್ರು ಸ್ವಲ್ಪ ಕ್ರಿಟಿಕಲ್ ಆಗಿದ್ದರು ಆ ಟೈಮಲ್ಲಿ ಯಾರೋ ಒಬ್ಬರು ಚಿತ್ರರಂಗಕ್ಕೆ ಕನೆಕ್ಟೆಡ್ ಒಬ್ಬರು ಅಲ್ಲಿ ಸ್ವಲ್ಪ ತೊಂದರೆ ಸಿಚುವೇಷನಲ್ಲಿದ್ದರು ಹಾಸ್ಪಿಟ್ಲಲ್ಲಿ. ಅವ್ರಿಗೆ ಡಾಕ್ಟರ್ ಸಿಗ್ತಾ ಇರಲಿಲ್ಲ, ಏನು ಟ್ರೀಟ್ಮೆಂಟ್ ಕೊಡಿಸ್ಬೇಕು ಯಾವುದೂ ಗೊತ್ತಾಗ್ತಿರಲಿಲ್ಲ. ಇವ್ರಿಗೆ ಹೇಗೋ ಆ ವಿಷಯ ಗೊತ್ತಾಯಿತು, ನಮ್ಮ ತಾಯಿನೇ ಕ್ರಿಟಿಕಲ್ ಆಗಿದ್ದಾರೆ. ಬಟ್ ಸ್ಟಿಲ್ ಹಿ ವೆಂಟ್ ದೇರ್. ಅವ್ರ ತೊಂದರೆ ಏನು, ಆ ಪೇಷಂಟ್ ಏನಾಗಿದೆ, ಯಾವ ಡಾಕ್ಟ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರಿಗೆ ಹೆಲ್ಪ್ ಆಗುತ್ತೆ, ಇದಿಷ್ಟು ತೊಗೊಂಡು ಬರ್ಕೊಂಬಂದಿದ್ದಾರೆ. ಅದಷ್ಟನ್ನು ಬರ್ಕೊಂಡು ಬಂದು ಆ ಡಾಕ್ಟ್ರನ್ನ ಕಾಂಟ್ಯಾಕ್ಟ್ ಮಾಡಿ ರಿಕ್ವೆಸ್ಟ್ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸಿ. ಸೊ ಅಂದರೆ ಹೀ ವಾಸ್ ಏನು ಹೇಳ್ಬೋದು, ಒಂದು ಸೆಲ್ಫ್ಲೆಸ್ ಸರ್ವಿಸ್ ಅಂತ ಹೇಳ್ಬೋದು. ಯಾವುದೇ ವಿಚಾರದಲ್ಲಿ ಆ ಸೆಲ್ಫಿಶ್ ಆ್ಯಟಿಟ್ಯೂಡ್ ಇರಲಿಲ್ಲ. ಏನೇ ಮಾಡಿದ್ರೂ ಬೇರೆಯವ್ರಿಗೆ ಒಂದು ಸಹಾಯ ಆಗುತ್ತೆ ಅಂದರೆ ನಾನು ಮುಂದೆ ನಿಂತು ಮಾಡ್ತೀನಿ ಅಂತ ಹೇಳೋವಂಥ ವ್ಯಕ್ತಿತ್ವ. ನಾನು ಮೊನ್ನೆ ಕೂಡ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಕೂಡ ನಾನು ಹೇಳ್ತಾ ಇದ್ದೆ, ಯಾವಾಗಲೂ ಹೇಳೋರು ಪರೋಪಕಾರಾರ್ಥಂ ಇದಂ ಶರೀರಂ ಅಂತ ಹೇಳೋರು. ಈ ಭಗವಂತ ಕೊಟ್ಟಿರೋ ಶರೀರ ಬೇರೆಯವ್ರಿಗೆ ಉಪಯೋಗ ಆಗಲಿ, ಸೊ ನಾನು ಏನೇ ಕೆಲಸ ಮಾಡಿದ್ರೂ ನಾನು ಅದೇ ಥರ ಮಾಡ್ತೀನಿ ಅಂದರೆ ಅವರು ಇದು ಯಾವುದು ಒಂದು ಎಕ್ಸಾಂಪಲಾಗಿ ಹೇಳ್ತಾ ಇರಲಿಲ್ಲ. ಹಿ ವಾಸ್ ಅ ಲಿವಿಂಗ್ ಎಕ್ಸಾಂಪಲ್ ಆಫ್ ಆಲ್ ದೀಸ್ ಥಿಂಗ್ಸ್. ಅದೇ ರೀತಿ ನಡ್ಕೊಂಡ್ರು. ಯಾರಿಗೆ ಯಾವ ಟೈಮಲ್ಲಿ ಏನು ಸಹಾಯ ಬೇಕು, ಯಾರಿಗೆ ಯಾವ ಟೈಮಲ್ಲಿ ಏನು ಗೈಡೆನ್ಸ್ ಬೇಕು, ಅದನ್ನು ಫಸ್ಟ್ ಹಿ ಯೂಸ್ ಟು ಕೇಟರ್ ಟು ಆಲ್ ದೋಸ್ ಥಿಂಗ್ಸ್. ಆ್ಯಂಡ್ ಅದಾದಮೇಲೆ ಅವರು ಪರ್ಸ್ನಲ್ ರಿಕ್ವೈರ್ಮೆಂಟ್ಸ್ ಆಗಲಿ, ಪರ್ಸ್ನಲ್ ವರ್ಕ್ ಆಗಲಿ ಅಟೆಂಡ್ ಮಾಡೋರು. ಎಷ್ಟೋ ಸಲ ನಾವು ನೋಡಿದ್ದೀವಿ, ಈ ಇಂಟರ್ವ್ಯೂಸ್ ಆಗ್ಬೋದು, ಇಲ್ಲ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಒಪ್ಕೊಂಬಿಟ್ರೆ ತಿಂಡಿ ಊಟ ಆ ಟೈಮೆಲ್ಲ ತಲೆಯಲ್ಲಿ ಇರ್ತಾನೆ ಇರಲಿಲ್ಲ. ಇಲ್ಲಪ್ಪ ನಾನು ಒಪ್ಕೊಂಬಿಟ್ಟಿದ್ದೀನಿ, ನಾನು ಇವಾಗ ಊಟ ಮಾಡ್ತಾ ಕಾಯೋಕ್ಕಾಗಲ್ಲ, ನಾನು ಫಸ್ಟ್ ಈಗ ಅಲ್ಲಿರಬೇಕು, ಐ ಆಮ್ ಆಲ್ರೆಡಿ ಗೆಟಿಂಗ್ ಲೇಟ್ ಅಂದ್ಬಿಟ್ಟು ಆ ಥರ ಅವರು ಓಡಾಡೋವಂಥ ವ್ಯಕ್ತಿ. ಜವಾಬ್ದಾರಿ ಹೊತ್ತಿರೋ ಒಬ್ಬ ಮಗನ್ನ ನಿಮ್ಮಲ್ಲಿ ಕಾಣ್ತಾ ಇದ್ದೀನಿ ಸರ್. ಆ ದೇವರು ನಿಮಗೆ 100 ವರ್ಷ ಆಯಸ್ ಕೊಟ್ಟು ಚೆನ್ನಾಗಿಟ್ಟಿರ್ಲಿ. ನಮ್ಗೆ ಆವತ್ತು ಇವ್ರನ್ನ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಆಗೋಯ್ತು ಮನೆಯಲ್ಲಿ, ಯಾಕೆಂದರೆ ಅಷ್ಟು ಕ್ಲೋಸ್ ಆಗಿದ್ದವರು ಆ್ಯಂಡ್ ಅಷ್ಟು ಸಡನ್ ಡೆತ್ತು. ಸೊ ವಿಷ್ಣುವರ್ಧನ್ ಸರ್ ಅವರು, ಸೊ ಎಲ್ಲ ವ್ಯವಸ್ಥೆ ಆಗಿ ಫೈನಲ್ ಡಿಸಿಷನ್ನು ಇವರು ಏನಂದರೆ ಲಾಸ್ಟ್ ರೈಟ್ಸ್ ಎಲ್ಲ ಇವರೇ ಮಾಡಬೇಕು ಅಂತ ರೆಡಿಯಾಗಿದ್ದರು. ಕೊನೆಗೆ ಆಮೇಲೆ ಅವರ ಮನೆಯವರೊಬ್ಬರು ಇಲ್ಲ ನಾನು ಇದನ್ನು ಮುಂದೆ ಮಾಡಬೇಕು ಅಂತ ಅವ್ರ ಕುಟುಂಬದವ್ರು ಕೂಡ ನನಗೆ ಅನುಮತಿ ಕೊಟ್ಟಿದ್ದಾರೆ, ನಾನು ಮಾಡ್ತೀನಿ ಅಂತ ಹೇಳಿದ್ರು ಅಂದ್ಬಿಟ್ಟು. ಸೊ ಅದನ್ನೆಲ್ಲ ಅವ್ರ ಕೈಯಲ್ಲಿ ಮಾಡಿಸಿದ್ರು. ಬಟ್ ಒಳಗಿನ ವಿಷಯ ಬೇರೆ ಯಾರು ಮುಂದೆ ಬರದೇ ಇದ್ದರೆ ನನ್ನ ತಮ್ಮನ ಥರ ವಿಷ್ಣುವರ್ಧನ್ ಅವರು ಅಂತ ಹೇಳೋರು. ಸೊ ನಾನು ಮಾಡ್ತೀನಿ ಹಾಗೆ ಅಂತ ಇವರು ಪ್ರಿಪೇರ್ ಆಗಿದ್ದರು. ಹಿ ವಾಸ್ ರೆಡಿ. ಅಂದರೆ ನಾವು ಹೇಳೋ ಪ್ರಕಾರ ವಿಷ್ಣುವರ್ಧನ್ ಅವರು ಕೂಡ ನಮ್ಮ ಕುಟುಂಬದವ್ರ ಜೊತೆ ಹಾಗೇ ಇದ್ದರು. ಆಮೇಲೆ ರಾಜ್ಕುಮಾರ್ ಅವರು ಕೂಡ ನಮ್ಮ ಕುಟುಂಬದವ್ರ ಜೊತೆ ಹಾಗೇ ಇದ್ದರು. ಅಂದರೆ ಹೊರಗಡೆ ಏನೇ ಹೇಳ್ಬೋದು, ಹೊರಗಡೆ ನೀವು ಹೇಳ್ದಂಗೆ ಓಕೆ ಇದು ಗ್ರೂಪಿಸಮ್ ಇತ್ತ, ಇವರು ಆ ಗ್ರೂಪಾ ಈ ಗ್ರೂಪಾ ಅನ್ನೋರು. ಬಟ್ ಅಷ್ಟು ದೊಡ್ಡ ಅಷ್ಟು ದೊಡ್ಡ ಪೊಸಿಷನಲ್ಲಿ ಇದ್ದಂಥ ವ್ಯಕ್ತಿಗಳು ಅವರು ಯಾವತ್ತೂ ನಮ್ಮ ತಂದೆನಾಗಲಿ ನಮ್ಮ ಕುಟುಂಬನಾಗಲಿ ಆ ಥರ ನೋಡಲಿಲ್ಲ. ಅವರು ತುಂಬ ಒಂದು ನ್ಯೂಟ್ರಲ್ ವ್ಯಕ್ತಿಯಾಗಿ ನೋಡಿದ್ರು, ಅವ್ರ ಕುಟುಂಬದ ವ್ಯಕ್ತಿ ಅಂತಲೇ ನೋಡಿದ್ರು. ಏಕೆಂದರೆ ರಾಜ್ಕುಮಾರ್ ಅವರೆಲ್ಲ ನಮ್ಮ ಮನೆಗೆ ಅವಾಗ ಬರೋರು ಅಂದರೆ ಈಗ ಜನ ಎಷ್ಟು ಅವ್ರ ಬಗ್ಗೆ ತಿಳ್ಕೊಂಡಿದ್ದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ. ಅವರು ಈಸ್ ದಿ ಮೋಸ್ಟ್ ಈಸ್ ದಿ ಪರ್ಸನ್, ಅಂದರೆ ಡೌನ್ ಟು ಅರ್ತ್ ಅನ್ನೋದಕ್ಕೆ ಎಕ್ಸಾಂಪಲ್ ಅವರು ಅಂತ ಹೇಳ್ಬೋದು. ಅಂದರೆ ನಮ್ಮ ಮನೆಗೆ ಬರೋರು ಅಂದರೆ ಅಷ್ಟು ಸಿಂಪಲ್ಲು, ನಮ್ಮ ಹತ್ರ ಎಲ್ಲ ಮಾತಾಡೋರು, ನಮ್ಮ ಹತ್ರ ಎಲ್ಲ ನಡ್ಕೊಳ್ತಿದ್ದಿದ್ದ ರೀತಿ ನೋಡಿದ್ರೆ ನಮಗೆ ಅವ್ರು ಅಷ್ಟು ದೊಡ್ಡ ಸ್ಟಾರ್ ಅಂತ ಅನ್ನಿಸ್ತಾ ಇರಲಿಲ್ಲ. ಆಮೇಲೆ ವಿಷ್ಣುವರ್ಧನ್ ಅವರು ಅಷ್ಟೇ, ನಮ್ಮ ತಂದೆನ ಒಬ್ಬ ನಿಜವಾಗ್ಲೂ ಒಬ್ಬ ಹಿರಿಯ ಅಣ್ಣ ಅಂತಲೇ ಭಾವಿಸಿದ್ರು. ಅಂದರೆ ಏನೇ ಅವರ ಕುಟುಂಬದಲ್ಲಿ ಏನೇ ಒಂದು
ಫಂಕ್ಷನ್ ಆಗಲಿ ಇಲ್ಲ ಏನೇ ಒಂದು ಕಾರ್ಯಕ್ರಮ ನಡೆದ್ರು ನಮ್ಮ ತಂದೆದು ಒಂದು ಆ್ಯಕ್ಟಿವ್ ಪಾರ್ಟ್ ಇರೋದು, ಒಂದು ಸಜೆಷನ್ ತೊಗೊಳ್ಳೋರು, ಹೀಗೆ ಮಾಡೋಣ ಅಂತಿದ್ದೀನಿ, ನೀವು ಬನ್ನಿ ನಮ್ಮ ಜೊತೆ ಇರಬೇಕು ನೀವು ಹಾಗೆ ಅಂತ ಹೇಳೋರು. ಸೊ ಆ ಥರ ನಾವು ಚಿಕ್ಕ ವಯಸ್ಸಿಂದ ಆ ಥರ ನೋಡ್ಕೊಂಬಂದಿದ್ದು. ಫುಡ್ ಲವರ್ ನಮ್ಮ ತಂದೆ ತುಂಬ ಸಿಂಪಲ್ಲು ಸರ್, ಏನು ಆ ಥರ ಹಿ ವಾಸ್ ನಾಟ್ ಡಿಮ್ಯಾಂಡಿಂಗ್ ಫಾರ್ ಇದೇ ಥರ ಊಟ ಬೇಕು, ಇದೇ ಥರ ತಿಂಡಿ ಬೇಕು, ಆ ಥರ ಇಲ್ಲ. ಮನೇಲಿ ಏನಿರೋದೋ ಅದನ್ನು ಸಂತೋಷಪಟ್ಟು ತಿನ್ನೋರು. ಅವರೇನೆಂದರೆ ಟೈಮು, ಅವರು ಟೈಮ್ಗಿಲ್ಲ ಅಂದರೆ ನಾನೇನು ತಿನ್ನಲೇಬೇಕು ಇಲ್ಲ ಈ ಥರದ್ದೇ ಆಗಬೇಕು ಆ ಥರ ಇಲ್ಲ. ಬಟ್ ಇಷ್ಟಪಟ್ಟು ತಿಂತಾ ಇದ್ದಿದ್ದು ಅಂದರೆ ಅವರೆಕಾಯಿ ಹುಳಿ ತುಂಬ ಇಷ್ಟ. ರಾಗಿ ಮುದ್ದೆ ಮತ್ತು ಅವರೆಕಾಯಿ ಇದಕ್ಕೆ ಬೇಳೆ ಹುಳಿ ಇವತ್ತು ನಮ್ಮ ಮನೇಲಿ ಅದೇ ಅಡುಗೆ. ಸೊ ಅವ್ರನ್ನ ತುಂಬ ನೆನೆಸ್ಕೊಂಡೆ ನಾನು. ಸೊ ಅದು ತುಂಬ ಇಷ್ಟ. ಆಮೇಲೆ ಏನಂತ ಹಿ ವಾಸ್ ನಾಟ್ ಡಿಮ್ಯಾಂಡಿಂಗ್ ವೆನ್ ಇಟ್ ಕೇಮ್ ಟು ಫುಡ್. ಆಮೇಲೆ ಒಳ್ಳೆ ಸೊಪ್ಪಿನ ಹುಳಿ ಮಾಡಿದ್ರೆ ತುಂಬ ಹಿ ಯೂಸ್ ಟು ರೆಲಿಶ್. ಆಮೇಲೆ ನಮ್ಮ ಅಕ್ಕ ಹೇಳ್ದಂಗೆ ಬಿಸಿಬೇಳೆ ಬಾತ್ ತುಂಬ ಇಷ್ಟ. ಸೊ ಬಟ್ ಹಿ ವಾಸ್ ನಾಟ್ ಪರ್ಟಿಕ್ಯುಲರ್. ಅನ್ನ ಸಾರಾದರೂ ಸಂತೋಷವಾಗಿ ತಿನ್ನೋರು. ಆಮೇಲೆ ಈ ಥರದವ್ರ ಮನೆಯಲ್ಲೇ ಊಟ ಮಾಡಬೇಕು, ಆ ಥರದವ್ರ ಮನೆಯಲ್ಲೇ ಊಟ ಮಾಡಬೇಕು ಅದೆಲ್ಲ ಏನಿಲ್ಲ ಅವ್ರಿಗೆ. ಅದೆಲ್ಲ ಏನಿಲ್ಲ. ಎಲ್ಲೋ ಹೊರಗಡೆ ಹೋದಾಗ ಯಾರೋ ಈ ಥರ ಸರ್ ನಾವು ನಿಮ್ಮ ಅಭಿಮಾನಿಗಳು ಸರ್, ನೀವು ದಯವಿಟ್ಟು ನಮ್ಮ ಮನೆಗೆ ಬಂದು ಇವತ್ತು ಉಪಹಾರ ಸ್ವೀಕಾರ ಮಾಡಬೇಕು ಅಂದರೆ ಈ ವಾಸ್ ವೆರಿ ಹಂಬಲ್ ಎನಫ್. ಆ ಥರ ನಾನು ಇಲ್ಲಪ್ಪ ಇವ್ರು ಯಾರು ಗೊತ್ತಿಲ್ಲ, ನಾವು ಇಲ್ಲಿ ತಿನ್ನಬಾರ್ದು ಮಾಡಬಾರ್ದು ಅದೆಲ್ಲ ನೋ ಅದೆಲ್ಲ ಏನಿಲ್ಲ. ಅದೆಲ್ಲ ಅಂದರೆ ಅವರು ಐ ಥಿಂಕ್ ಈ ಶಬರಿಮಲೈ ಒಂದು ಇದರಲ್ಲಿ ಆ ಜಾತಿ ಮಡಿ ಅದನ್ನೆಲ್ಲ ಐ ಥಿಂಕ್ ಅವರು ಮೀರಿಬಿಟ್ರು ಅಂತ ನಮಗನ್ಸುತ್ತೆ. ಸೊ ಯಾವತ್ತು ಅವರು ಇವಾಗ ಇವನ್ ನಮ್ಮ ಅಪ್ಲಿಕೇಶನ್ಸ್ ಫಿಲಪ್ ಮಾಡೋವಾಗ ಕೂಡ ರಿಲಿಜಿಯನ್ನು ಕ್ಯಾಸ್ಟು ಸಬ್ ಕ್ಯಾಸ್ಟ್ ಇತ್ತು ಅಂದರೆ ನಮ್ಗೆ ಹೇಳೋರು ಇಂಡಿಯನ್ ಅನ್ನು ಬರೆಯಯ್ಯ, ಯಾಕೆ ಬೇಕು ಇದೆಲ್ಲ ಯಾಕೆ ಬೇಕು? ಈಗ ಸೀಟ್ ಕೊಡ್ತಾ ಇದ್ದಾರೆ ಅಷ್ಟೇ ಅವರು, ಯಾಕೆ ಬೇಕು ಇದೆಲ್ಲ ಅಂದರೆ ಇದು ಐ ಆಮ್ ನಾಟ್ ಎಕ್ಸಾಜರೇಟಿಂಗ್ ಎನಿಥಿಂಗ್. ಅದು ನಮಗೆ ಹೇಳಿದ್ದಿದೆ. ಆಮೇಲೆ ಸುಮಾರು ಸಲ ಕೆಲವು ಸಂಘ ಸಂಸ್ಥೆಗಳು ಯಾವತ್ತೇ ವಿಚಾರಗಳು ಮಾತಾಡೋಕ್ಕೆ ಬಂದಾಗ ಅವ್ರು ಹೇಳೋರು ನಮ್ಮ ಆಬ್ಜೆಕ್ಟಿವ್ ದೊಡ್ಡದಾಗಿರಬೇಕು. ಈಗ ನಾವು ಹೇಗೆ ನೋಡಬೇಕು ಅಂತ ಹೇಳಿದ್ರೆ, ನಮ್ಮ ದೇಶ ಚೆನ್ನಾಗಿದ್ದರೆ ನಮ್ಮ ಊರು ಚೆನ್ನಾಗಿರುತ್ತೆ, ನಮ್ಮ ಊರು ಚೆನ್ನಾಗಿದ್ದರೆ ನಮ್ಮ ಬಡಾವಣೆ ಚೆನ್ನಾಗಿರುತ್ತೆ, ನಮ್ಮ ಬಡಾವಣೆ ಚೆನ್ನಾಗಿದ್ದರೆ ನಮ್ಮ ಮನೆ ಚೆನ್ನಾಗಿರುತ್ತೆ. ಸೊ ಈ ಥರದ್ದು ಒಂದು ವ್ಯಕ್ತಿತ್ವ ನಾವು ಬೆಳೆಸ್ಕೋಬೇಕು. ಅದನ್ನು ನಾವು ಬೆಳೆಸ್ಕೊಡದೆ ನಾವು ಹೇಗೆ ಡೈಸೆಕ್ಟ್ ಮಾಡಿ ಹೇಗೆ ನಾವು ಒಡೆದಾಕಕ್ಕೆ ಏನು ಮಾಡ್ಬೋದೋ ಆ ಪ್ರಯತ್ನಗಳು ಮಾಡೋಕ್ಕೆ ಹೋಗಬಾರ್ದು. ಯಾವುದೇ ಸಂಘ ಸಂಸ್ಥೆಗಳಾದರೂ ನಾವು ವಿ ಶುಡ್ ಹ್ಯಾವ್ ಅ ವೈಡರ್ ಆಸ್ಪೆಕ್ಟ್ ಆಫ್ ಥಾಟ್ ಪ್ರೋಸೆಸ್ ಅಂತ ಹೇಳೋರು. ಸೊ ಐ ಮೀನ್ ಅವ್ರು ಹೇಳೋರು ಅಯ್ಯಪ್ಪ ಸ್ವಾಮಿ ಆಗಲಿ ಶಬರಿಮಲೈ ಆಗಲಿ ಅವ್ರು ಯಾವಾಗಲೂ ಹೇಳೋರು ಅಯ್ಯಪ್ಪ ಸ್ವಾಮಿ ಶಬರಿಮಲೈ ಇದು ಒಂದು ಜಾತಿಗೆ ಸಂಬಂಧಪಟ್ಟಿದ್ದಲ್ಲಪ್ಪ, ಅದೊಂದು ಶ್ರದ್ಧೆ, ಇಟ್ ಈಸ್ ಅ ಡಿಸಿಪ್ಲಿನ್. ಸೊ ಅದನ್ನು ನಾವು ಬೆಳೆಸ್ಕೊಳ್ಳೋಣ. ಎಷ್ಟೊಂದು ಒಳ್ಳೊಳ್ಳೆ ವಿಚಾರಗಳಿದೆ. ಅವರು ಯಾವಾಗಲೂ ಸಾಧಾರಣ ಆಸೆ ಪಡ್ತಿದ್ದೇನು ಅಂದರೆ ಹಿ ವಾಸ್ ಡಿಟ್ಯಾಚ್ಡ್. ಹೌ ಮಚ್ ಹಿ ವಾಸ್ ಅಟ್ಯಾಚ್ಡ್, ಹಿ ವಾಸ್ ಡಿಟ್ಯಾಚ್ಡ್ ಟು ದಿ ಸೇಮ್ ಎಕ್ಸ್ಟೆಂಟ್ ಅಂತ ಹೇಳ್ಬೋದು. ಇದನ್ನು ನಾವೇನು ಇವಾಗಿಂದ ನೋಡಿದ್ದಲ್ಲ, ಇದನ್ನು ನಾವು ನನ್ನ ಬಾಲ್ಯದಿಂದನೂ ನೋಡ್ಕೊಂಬಂದಿದ್ದೀನಿ. ಯಾವತ್ತೇ ಆಗಲಿ ಓಕೆಪ್ಪ ಇಲ್ಲ ನಾನೊಬ್ಬ ಫಿಲಿಮ್ ಆ್ಯಕ್ಟ್ರು, ನಾನು ಕಾರಲ್ಲೇ ಹೋಗಬೇಕು, ಇಲ್ಲ ನಾನು ಫಸ್ಟ್ ಕ್ಲಾಸಲ್ಲೇ ಟ್ರಾವೆಲ್ ಮಾಡಬೇಕು, ಇಲ್ಲ ಫ್ಲೈಟಲ್ಲೇ ಟ್ರಾವೆಲ್ ಮಾಡಬೇಕು, ನೋ ಆ ಥರದ್ದೆಲ್ಲ ಯಾವತ್ತೂ ಇಲ್ಲ. ಎಷ್ಟು ಸಿಂಪಲ್ಲಾಗಿ ಎಷ್ಟು ಹಂಬಲ್ಲಾಗಿ ಇರೋಕ್ಕಾಗತ್ತೋ ಅದೇ ರೀತಿ ಇದ್ದರು. ಹೇಳು, ಸುಪ್ರಭಾತವು ನಿನಗೆ ಕಶ್ಯಪ ಸುತ, ಸುಪ್ರಭಾತವು ನಿನಗೆ ಓ ಅಚ್ಯುತ. ಇವಾಗ ಇಷ್ಟು ಜನ ಅವ್ರ ಬಗ್ಗೆ ಒಂದು ಒಳ್ಳೆ ಇಂಪ್ರೆಷನ್ ಇಟ್ಕೊಂಡಿದ್ದಾರೆ, ಒಂದು ಒಳ್ಳೆ ಮಾತಾಡ್ತಿದ್ದಾರೆ ಅನ್ನೋದಕ್ಕೆ ಅವ್ರ ಸಿಂಪ್ಲಿಸಿಟಿನೂ ಅಷ್ಟೇ ಕಾರಣ ಅಂತ ಅನಿಸುತ್ತೆ. ಏಕೆಂದರೆ ಹಿ ವಾಸ್ ವೆರಿ ಹಂಬಲ್, ಹಿ ವಾಸ್ ವೆರಿ ಸಿಂಪಲ್ ಆ್ಯಂಡ್ ಹಿ ವಾಸ್ ವೆರಿ ಆಕ್ಸೆಸಬಲ್. ಅಂದರೆ ಯಾರೇ ಬಂದರು ಇಲ್ಲ ಏನೋ ಒಂದು ತೊಂದರೆ ಇದೆ, ಇದಕ್ಕೆ ನಮಗೆ ನಿಮ್ಮಿಂದ ಸಹಾಯ ಆಗಬೇಕು, ನಿಮ್ಮ ಗೈಡೆನ್ಸ್ ಬೇಕು ಅಂದರೆ ಹಿ ವಾಸ್ ಫ್ರೀಲಿ ಆಕ್ಸೆಸಬಲ್. ಆಮೇಲೆ ನಮ್ಮ ಸಿಸ್ಟರ್ ಹೇಳ್ದಂಗೆ ಆ್ಯಕ್ಚುಲಿ ಕಲಾವಿದರಿಗೆ ಒಂದು ಪೆನ್ಷನ್ ಫಂಡ್ ಅಂತ ಒಂದು ಮಾಡಿದ್ರು. ಅದು ಏನಂದರೆ ಗಾಂಧಿ ಚಿತ್ರ ತೆಗೆದವಾಗ ಅದರಲ್ಲಿ ಬಂದಿದ್ದ ಪ್ರಾಫಿಟ್ನ ಒಂದು ಅಮೌಂಟ್ ಮಾಡಿ ಅದರಿಂದ ಬಂದಿದ್ದ ಇಂಟ್ರೆಸ್ಟ್ನ
ಅಶಕ್ತ ಯಾರಿರ್ತಾರೋ ಆ್ಯಕ್ಟ್ರಸ್ಸು ಅವ್ರಿಗೆ ಆ ಪೆನ್ಷನ್ ರೀಚ್ ಆಗಬೇಕು ಅಂತ ಒಂದು ಫಂಡ್ ಮಾಡಿದ್ರು. ಆ ಥರ ಒಂದು ಫಂಡ್ ಇದೆ ಅಂತಲೇ ಯಾರಿಗೂ ಗೊತ್ತಿಲ್ಲ. ಅದು ಇವ್ರಿಗೆ ಗೊತ್ತಾದ ಮೇಲೆ ಇವ್ರೇನು ಮಾಡಿದ್ರು, ಯಾರ್ಯಾರು ಇದ್ದಾರೋ ತೊಂದರೆಯಲ್ಲಿರ್ಬೋದು, ಯಾರಿಗೆ ಈ ಥರದ್ದೊಂದು ಫಂಡ್ ಅವಶ್ಯಕತೆ ಇದೆ ಅವ್ರನ್ನೆಲ್ಲ ಹುಡುಕಿ ಅದಕ್ಕೆ ಬೇಕಾದಂಥ ಮಾಹಿತಿಗಳನ್ನ ಕಲೆಕ್ಟ್ ಮಾಡಿ ಇವರೇ ಅವ್ರ ಪರವಾಗಿ ಅಪ್ಲೈ ಮಾಡಿದ್ರು. ಎಷ್ಟೋ ಜನ ಅಪ್ಲೈ ಕೂಡ ಮಾಡುವಂಥ ಪರಿಸ್ಥಿತಿಲಿರಲಿಲ್ಲ. ಸೊ ಅವ್ರನ್ನೆಲ್ಲ ಹುಡುಕಿ ಇವರೇ ಅದನ್ನು ಅಪ್ಲೈ ಮಾಡಿ ಪ್ರತಿ ತಿಂಗಳು ಆ ಪೆನ್ಷನ್ ಅವ್ರಿಗೆ ರೀಚ್ ಆಗೋ ಥರ ಮಾಡಿದ್ರು. ಈಗ ಮೊನ್ನೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಮ್ಮ ತಂದೆಯವರ ಪಾರ್ಥಿವ ಶರೀರ ಅಲ್ಲಿಟ್ಟಿದ್ದವಾಗ ಎಷ್ಟೋ ಜನ ಬಂದು ನಮಗೆ ಹೇಳ್ತಾರೆ, ನಾವೀಗ ಒಂದು ತುತ್ತು ಊಟ ಮಾಡ್ತಾಯಿದ್ದೀವಿ ಅಂದರೆ ಅದಕ್ಕೆ ನಿಮ್ಮ ತಂದೆ ಕಾರಣಪ್ಪ ಅಂತಾರೆ. ಅವ್ರು ಯಾರು ಅಂತಲೂ ನಮಗೆ ಗೊತ್ತಿಲ್ಲ. ಏನೋ ಅದಕ್ಕೆ ಈ ಥರ ಫಾಲೋ ಅಪ್ಸು, ಈ ಥರ ಒಂದು ವ್ಯವಸ್ಥೆ ಮಾಡಿದ್ರಿಂದ ಅವರು ಪಾಪ ಇವಾಗಲೂ ದೇ ಹ್ಯಾವ್ ದಟ್ ಗ್ರ್ಯಾಟಿಟ್ಯೂಡ್ ಟುವರ್ಡ್ಸ್ ಅವರ್ ಫಾದರ್. ಸರಿ, ಗೇಟ್ಗೆ ಹೋಗೋಣ ನಡಿ. ಇರೋ ಟಿಕೆಟ್ ಕೊಟ್ಟಾಯ್ತು, ಈಗ ಏನಿದ್ರು ಈ ಜಾಗದಿಂದ ಟಿಕೆಟ್ ತಗೋಬೇಕಷ್ಟೇ. ದಟ್ ಆಲ್ವೇಸ್ ರಿಮೇನ್ಸ್ ಸೀಕ್ರೆಟ್ ಅನಿಸುತ್ತೆ. ಯಾಕೆಂದರೆ ಅವರು ಮೇಲ್ಗಡೆ ಹೋಗೋಕ್ಕೆ ಒಂದು 5-10 ನಿಮಿಷ ನಮ್ಮನೇಲೆ ಕೂತಿದ್ರು, ಯಾವುದೋ ಡಾಕ್ಯುಮೆಂಟ್ಸ್ ಹುಡುಕ್ತಾಯಿದ್ರು. ಅವರು 3 ದಿವಸಕ್ಕೆ ಮುಂಚೆ ಸ್ವಲ್ಪ ಗಿಡಿನೆಸ್ ಬಂದು ಬೀಳೋ ಥರ ಆಗಿದ್ದರಿಂದ ಡಾಕ್ಟ್ರ್ ಹತ್ರ ಕರ್ಕೊಂಡೋಗಿ ಎಲ್ಲ ಚೆಕಪ್ ಮಾಡಿಸಿದ್ವಿ. ಸೊ ಎಲ್ಲ ಟೆಸ್ಟ್ಸು ನಾರ್ಮಲ್ಲು. ಸೊ ಹಿಂದಿನ ದಿವಸ ಕೂಡ ಕಾರ್ಡಿಯಾಕ್ ರಿಲೇಟೆಡ್ ಸುಮಾರು ಟೆಸ್ಟ್ಸ್ ಮಾಡಿತ್ತು, ಅದೆಲ್ಲ ಟೆಸ್ಟ್ ಕೂಡ ನಾರ್ಮಲ್ಲು. ಸೊ ಡಾಕ್ಟರ್ಸ್ ಏನು ಹೇಳಿದ್ರು, ತುಂಬ ಸ್ಟ್ರೈನ್ ಮಾಡ್ಕೊಂಡಿದ್ದೀರಾ, ರೆಸ್ಟ್ ಮಾಡಿ ನೀವು ಹಾಗೆ ಅಂದರು. ಸೊ ಡಾಕ್ಟರ್ಸ್ ಹತ್ರ ನಾವು ಹೋಗ್ಬಿಟ್ಟು ಬಂದಮೇಲೆ ನಾವು ಎಲ್ಲ ಮಾತಾಡ್ತಾ ನಾವು ಹೇಳಿದ್ವಿ, ಅಣ್ಣ ಫಸ್ಟ್ ಲಿಸನ್ ಟು ಯುವರ್ ಬಾಡಿ, ಫಸ್ಟು ರೆಸ್ಟ್ ಮಾಡಿಬಿಡಿ, ಹಾಗೆ 1 ವೀಕ್ ರೆಸ್ಟ್ ತೊಗೊಂಬಿಡಿ ಅಂತ ಹೇಳಿದೆ. ಹಾಂ ಓಕೆಪ್ಪ ಹಾಗೆ ಅಂತ ಹೇಳಿದ್ರು. ನಾನು ಎದ್ದೋದ್ಮೇಲೆ ನಮ್ಮ ಸಿಸ್ಟರ್ ಹತ್ರ ಹೇಳ್ತೀನಿ, ಇವನು ಹೇಳ್ತಾನೆ 1 ವೀಕ್ ರೆಸ್ಟ್ ಮಾಡಿ ಅಂದ್ಬಿಟ್ಟು, ಒಂದು 2 ಡೇಸ್ ರೆಸ್ಟ್ ತೊಗೋಬೋದು ಅಷ್ಟೇ, ರೆಸ್ಟ್ ಎಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಸೊ ನೆಕ್ಸ್ಟ್ ಡೇ ಹೀಗೆ ಇಲ್ಲಿ ಸ್ಕ್ರಿಪ್ಟ್ ರೀಡಿಂಗ್ ನಡೀತು. ಅದರ ನೆಕ್ಸ್ಟ್ ಡೇನೂ ಅಷ್ಟೇ ಅಯ್ಯಪ್ಪ ಸ್ವಾಮಿ ಸಂಘಕ್ಕೆ ರಿಲೇಟೆಡ್ ಕೆಲವ್ರು ಬಂದಿದ್ದರು, ಮನೇಲೇ ಏನೋ ಮೀಟಿಂಗ್ ಮಾಡ್ತಾಯಿದ್ರು. ಸಾಯಂಕಾಲ ನಮ್ಮ ಮನೇಲೇ ಕೂತ್ಕೊಂಡು ಏನೋ ಹುಡುಕ್ತಾಯಿದ್ರು. ಇವರೇನೆಂದರೆ ಸಾಧಾರಣ ಮೇಲ್ಗಡೆ ಹೋಗಿ ಒಂದು ಪೂಜೆ ಬೆಳಗ್ಗೆ ಮತ್ತು ಸಾಯಂಕಾಲ ಪೂಜೆ ಮಾಡುವಂಥ ಒಂದು ಪದ್ಧತಿನ ಇಟ್ಕೊಂಡಿದ್ರು. ಸೊ ನಾವು ಹೇಳಿದ್ವಿ, ಈ ಥರ ನಿಮಗೆ ಸ್ವಲ್ಪ ಆರೋಗ್ಯ ಈ ಥರ ಇರೋದ್ರಿಂದ, ಸ್ವಲ್ಪ ವೀಕ್ನೆಸ್ಸು ಅದು ಇರೋದ್ರಿಂದ ಸ್ವಲ್ಪ ರೆಸ್ಟ್ ಮಾಡಿಬಿಡಿ, ಮೇಲ್ಗಡೆ ಟೆರೆಸ್ ಮೇಲೆ ಹೋಗಬೇಡಿ ಪೂಜೆಗೆ ಹಾಗೆ ಅಂತ ಹೇಳಿದ್ವಿ. ಆಯ್ತಪ್ಪ ಹಾಗೆ ಅಂತ ಹೇಳಿದ್ರು. ಸೊ ಅವರು ಪೂಜೆ ಮಾಡಬೇಕು ಅಂತ ಮೇಲೆ ಹೋಗಿದ್ದಾರೆ. ಸೊ ಯಾವಾಗ ನಮ್ಮ ಮನೇಲಿ ಕಾಣಿಸ್ಲಿಲ್ವೋ ಇವರು ಮೇಲ್ಗಡೆ ಹೋಗಿರ್ಬೋದು ಅಂತ ಒಂದು ಊಹೆ ಮಾಡಿ ಮೇಲ್ಗಡೆ ಹೋಗಿ ನೋಡಿದ್ರೆ ಆವಾಗ ಬಿದ್ದುಬಿಟ್ಟಿದ್ದಾರೆ ಟೆರೆಸ್ ಮೇಲೆ. ಬಿದ್ದ ಮೇಲಿಂದ ಕಾನ್ಷಿಯಸ್ ಇಲ್ಲ ಸರ್. ಹಿ ವಾಸ್ ಅಲೈವ್. ಬಟ್ ಏನಾಯಿತು ಅಂದರೆ ಇವ್ರು ಬಿದ್ದಿದ್ದ ಇಂಪ್ಯಾಕ್ಟ್ಗೆ ಬ್ರೈನ್ ಇಂಜುರಿ ಆಯಿತು. ಸೊ ಬ್ರೈನ್ ಇಂಜುರಿ ಆಗಿದ ತಕ್ಷಣ CT ಸ್ಕ್ಯಾನ್ ಆಗಿದ ತಕ್ಷಣ ಅವ್ರು ಏನು ಹೇಳಿದ್ರು, ಇಮಿಡಿಯೇಟ್ ಬ್ರೈನ್ ಸರ್ಜರಿ ಮಾಡಬೇಕಾಗತ್ತೆ ಹಾಗೆ ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ಇಲ್ಲಿ ಆಸ್ಟರ್ RV ಅನ್ನೋ ಹಾಸ್ಪಿಟ್ಲಲ್ಲಿ ಡಾಕ್ಟರ್ ಚಂದ್ರಮೌಳಿ ಅಂತ ನಮ್ಗೆ ಹೇಳಿದ್ರು, ಈಸ್ ದಿ ಬೆಸ್ಟ್ ನ್ಯೂರೋ ಸರ್ಜನ್ ಇನ್ ಬ್ಯಾಂಗ್ಳೂರ್ ಅಂತ ಹೇಳಿದ್ರು. ಸೊ ಫಸ್ಟ್ ಅಲ್ಲಿ ಕರ್ಕೊಂಡು ಹೋದ್ವಿ. ಆಮೇಲೆ ಅವರು ಫಿಸಿಕಲ್ ಎಕ್ಸಾಮಿನ್ ಮಾಡಿ ಪ್ಲಸ್ ಅಲ್ಲೊಂದು CT ಸ್ಕ್ಯಾನ್ ಮಾಡಿ ಹೇಳಿದ್ರು, ಅದು ಇಂಜುರಿ ಜಾಸ್ತಿ ಆಗಿರೋದ್ರಿಂದ ಅವ್ರಿಗೆ ಆಪ್ರೇಷನ್ ಮಾಡಿ ಇನ್ನಷ್ಟು ತೊಂದರೆ ಕೊಡೋದು ಬೇಡ. ಸೊ ಏನು ಮೆಡಿಕೇಷನ್ ಮೂಲಕ ಏನು ಟ್ರೀಟ್ಮೆಂಟ್ ಕೊಡ್ಬೋದೋ ಅದನ್ನು ಕೊಡೋಣ, ನೋಡೋಣ ಹೇಗೆ ಅದು ರಿಸಲ್ಟ್ ಹೇಗೆ ಬರುತ್ತೆ ನೋಡೋಣ, ಅದು ಒಂದೆರಡು ದಿವಸದಲ್ಲಿ ಏನೂ ಗೊತ್ತಾಗಲ್ಲ ಹಾಗೆ ಅಂತ ಹೇಳಿದ್ರು. ಸೊ ಅಲ್ಲಿಂದ ಏನಂದರೆ ಅಲ್ಲಿ ಆಪ್ರೇಷನ್ ರಿಕ್ವೈರ್ಮೆಂಟ್ ಇಲ್ಲ, ಮೆಡಿಕೇಷನ್ನಲ್ಲೇ ಟ್ರೀಟ್ಮೆಂಟ್ ನಡೆಸ್ಬೋದು ಅಂದಿದ್ದ ಕಾರಣಕ್ಕೆ ಇಲ್ಲಿ ಪ್ರಶಾಂತ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ವಿ. ಪ್ರಶಾಂತ್ ಹಾಸ್ಪಿಟ್ಲ್ ಬಂದು ಡಾಕ್ಟರ್ ಮೋಹನ್ ಅಂತ ನಮ್ಮ ತಂದೆಯವ್ರಿಗೆ ತುಂಬ ಬೇಕಾದವರು, ಆಮೇಲೆ ನಮ್ಮ ಫ್ಯಾಮಿಲಿ ಫ್ರೆಂಡು, ಪ್ಲಸ್ ನಮ್ಮ ಕಸಿನ್ ಹಸ್ಬೆಂಡು ಈಸ್ ಅ ಡಾಕ್ಟರ್ ದೇರ್ ಓನ್ಲಿ. ಸೊ ಇದು ಪರ್ಸ್ನಲ್ ಕೇರ್ ಇರುತ್ತೆ, ನಾವಿಲ್ಲಿ ನೋಡ್ಕೊಳ್ತೀವಿ ಅಂತ ಹೇಳಿದ್ರಿಂದ ನಾವು ಅಲ್ಲಿ ಶಿಫ್ಟ್ ಮಾಡಿದ್ವಿ. ಸೊ 3 days ದೇ ಡಿಡ್ ದೇರ್ ಬೆಸ್ಟ್. ಆಮೇಲಿಂದ ಇಟ್ಸ್ ಲೈಕ್ ದ ಲಾಟ್ ಆಫ್ ಫ್ಲಕ್ಚುಯೇಷನ್ ಇನ್ BP ಆ್ಯಂಡ್ ಇಟ್ಸ್ ಲೈಕ್ ಬ್ರೈನ್ ವಾಸ್ ನಾಟ್ ಸಪೋರ್ಟಿಂಗ್. ಸೊ ಆಮೇಲೆ ದಿ ಅನ್ಫಾರ್ಚುನೇಟ್ ಥಿಂಗ್ ಹ್ಯಾಪೆಂಡ್. ಇಲ್ಲಿಂದ ಅವರು ಅಲ್ಲಿ ಕರ್ಕೊಂಡು ಹೋದಾಗ ಕೂಡ ಅಷ್ಟೇ, ಅವರ ಪಲ್ಸ್ ರೇಟ್ ಆಗ್ಬೋದು ಅದೆಲ್ಲ ಇಟ್ ವಾಸ್ ಕ್ವೈಟ್ ಓಕೆ. ಆ್ಯಂಡ್ ಹೆಡ್ ಇಂಜುರಿ ಆಗಿದ್ದರಿಂದ BP ವೇರಿಯೇಷನ್ಸ್ ಇತ್ತು.
ಬಟ್ ಏನಂದರೆ ನಮಗೇನು ಅನಿಸಿದ್ದು ಫಸ್ಟು ಇಮಿಡಿಯೇಟ್ CT ಸ್ಕ್ಯಾನ್ ಆಗಿದ ತಕ್ಷಣ ಆಪ್ರೇಷನ್ ಮಾಡಿಸ್ಬೇಕು ಅಂತ ಹೇಳಿದ್ರು. ಸೊ ನಾವೇನು ಅಂದ್ಕೊಂಡು ಓಕೆ ಫೈನ್, ಬ್ರೈನ್ ಸರ್ಜರಿ ಮಾಡಿ ಕ್ಲಾಟ್ ಏನಿದೆಯೋ ಅದನ್ನು ರಿಮೂವ್ ಮಾಡೋ ಪ್ರಯತ್ನ ನಡೀಬೋದು ಅಂತ ಅಂದ್ಕೊಂಡ್ವಿ. ಬಟ್ ಏನಂದರೆ ಅದು ಇಂಜುರಿ ಇಂಪ್ಯಾಕ್ಟ್ ಜಾಸ್ತಿ ಆಗಿದ್ದರಿಂದ ಆ ಸರ್ಜರಿ ಮಾಡುವಂಥ ಕಂಡೀಷನ್ ಇರಲಿಲ್ಲ. ಹೀ ಹ್ಯಾಡ್ ಲಾಟ್ ಆಫ್ ಆ್ಯಂಬಿಷನ್ಸ್. ಅಂದರೆ ನಾವು ಹೇಳ್ಬೋದು 83 ವಯಸ್ಸಾಗಿತ್ತು, 84 ವಯಸ್ಸಾಗಿತ್ತು ಎಲ್ಲ ನಾವು ಹೇಳ್ಬೋದು. ಬಟ್ ವಯಸ್ಸಿನ ಬಗ್ಗೆ ಮಾತು ಬಂದಾಗ ಅವ್ರಿಗೆ ಇಷ್ಟ ಆಗ್ತಿರಲಿಲ್ಲ. ಅವ್ರು ಯಾರೇ ನಿಮ್ಮ ವಯಸ್ಸೆಷ್ಟು, ನೀವು ಹಿರಿಯರು ಹಾಗೆ ಅಂತೆಲ್ಲ ಹೇಳಿದ್ರೆ ಓಕೆ ಹಿರಿಯರು ಒಪ್ಕೊಳ್ತೀನಿ, ಬಟ್ ವಯಸ್ಸಾಗಿದೆ ಅನ್ನೋದು ನಾನು ಒಪ್ಕೊಳ್ಳಲ್ಲ. ನಾನು ಭಗವಂತನ ಕೇಳ್ಕೊಳ್ತೀನಿ, ನನಗೆ 100 ವರ್ಷ ಆಯುಸ್ಕೊಡು, 100 ವರ್ಷ ಆಯುಸ್ಕೊಡು, ನನಗೋಸ್ಕರ ಅಲ್ಲ ಜನಗಳ ಸೇವೆಗೋಸ್ಕರ ಆಯುಸ್ಕೊಡು. ಅದು ಪ್ರತಿ ಸಲ ಯಾವಾಗ ನಾವು ಏನೇ ಮಾತಾಡಿದ್ರು ಅದು ಇಟ್ ವಾಸ್ ದಿ ಸೇಮ್ ಥಿಂಗ್. ನಾನು ಐ ವಾಂಟ್ ಟು ಸರ್ವ್ ಪಬ್ಲಿಕ್. ಸೊ ಈಗ ಅಂದರೆ ಒಂದು 3 ಮಂತ್ಸ್ 2 ಮಂತ್ಸ್ ಹಿಂದೆ ಇವರು ಶಬರಿಮಲೆಗೆ ಹೋಗಿ 1 ತಿಂಗಳು ತಪಸ್ಸು ಮಾಡಬೇಕು ಅಂತ ಪ್ಲ್ಯಾನು. 1 ತಿಂಗಳು ಎಲ್ಲ ತುಂಬ ಜಾಸ್ತಿ ಆಗುತ್ತೆ, ಅಷ್ಟು ಕಠೋರವಾದ ಡಿಸಿಷನ್ ತೊಗೋಬೇಡಿ ಹಾಗೆ ಅಂತ ಹೇಳಿದ್ರೆ, ಇಲ್ಲ ನಾನು ಅಲ್ಲಿ ಹೋಗಬೇಕು, ಅಲ್ಲಿ ಹೋಗಿ ನಾನು ಈ ವಿಶ್ವದಿಂದನೇ ಕೊರೋನಾ ನಿರ್ಮೂಲನೆ ಆಗಬೇಕು ಅಂತ ನಾನು ತಪಸ್ಸು ಮಾಡಬೇಕು, ನನಗೇನೋ ಪ್ರೇರೇಪಣೆ ಆಗಿದೆ ಹಾಗೆ ಅಂತ ಹೇಳಿದ್ರು. ಬಟ್ ಆವಾಗ ಅಲ್ಲಿ ಈ ಕೋವಿಡ್ ಸಿಚುವೇಶನ್ ತುಂಬ ಜಾಸ್ತಿ ಇದ್ದಿದ್ದರಿಂದ ಆ ಟೈಮಲ್ಲಿ ಹೋಗೋಕ್ಕಾಗಲಿಲ್ಲ. ಬಟ್ ಮನೆಯಲ್ಲೇ ಪ್ರೇಯರ್ಸ್ ಮಾಡೋರು. ಮನೇಲಿ ಅಂದರೆ ಇದು ಕೆಲವ್ರಿಗೆ ಅರ್ಥ ಆಗುತ್ತೆ, ಕೆಲವ್ರಿಗೆ ಅರ್ಥ ಆಗಲ್ಲ. ಎಷ್ಟು ಜನ ಕೇಳ್ಕೊಳ್ತಾರೆ ಇಡೀ ವಿಶ್ವದಿಂದ ಈ ಪ್ಯಾಂಡಮಿಕ್ ಹೋಗಲಿ, ನಾನು ಅದಕ್ಕೆ 1 ತಿಂಗಳು ಅಲ್ಲಿ ಹೋಗಿ ತಪಸ್ಸು ಮಾಡ್ತೀನಿ, ಇದು ಎಷ್ಟು ಜನ ಕೇಳ್ಕೊಳ್ತಾರೆ. ಅಂದರೆ ನಮಗೆ ಆ ಥಾಟ್ನ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ತುಂಬ ಟೈಮ್ ತೊಗೊಳ್ತು. ಸೊ ಶಬರಿಮಲೆಗೆ ಹೋಗಿ ಅಲ್ಲಿ ಒಬ್ಬರೇ ಇದ್ದು, ಅದು ಯಾವಾಗ ಸೀಸನ್ ಟೈಮಲ್ಲ, ಶಬರಿಮಲೈ ಟೆಂಪಲ್ ಕ್ಲೋಸ್ ಆಗಿರೋವಾಗ. ಸೊ ಶಬರಿಮಲೈ ಟೆಂಪಲ್ ಕ್ಲೋಸ್ ಆಗಿರೋವಾಗ ಅಂದರೆ ಬರೀ ಮೇಲ್ಶಾಂತಿ ಮತ್ತು ಅವರ ಜೂನಿಯರ್ ಪ್ರೀಸ್ಟ್ ಮಾತ್ರ ಟೆಂಪಲ್ಗೆ ಹೋಗಿ ಪೂಜೆ ಮಾಡುವಂಥ ಟೈಮು. ಸೊ ಬೇರೆ ಜನ ಇರಲ್ಲ, ಬೇರೆ ಟ್ರಾನ್ಸ್ಪೋರ್ಟೇಷನ್ ಇರಲ್ಲ. ಆ ಟೈಮಲ್ಲಿ ನಾನು ಒಬ್ಬನೇ ಹೋಗಿ ಅಲ್ಲಿದ್ದು 1 ತಿಂಗಳು ತಪಸ್ಸು ಮಾಡಬೇಕು ಅನ್ನೋದು ಎಷ್ಟು ಜನಕ್ಕೆ ಆಲೋಚನೆ ಬರ್ಬೋದು ಅನ್ನೋದು ಇಟ್ ವಾಸ್ ವೆರಿ ಸರ್ಪ್ರೈಸಿಂಗ್ ಫಾರ್ ಅಸ್. ಗಟ್ಟಿ ಚಟ್ನಿ ಅಂತ ಹೇಳಿ ನಿನ್ನ ಮನಸ್ಸು ಸಂತೋಷ ಪಡಿಸ್ದೆ, ಅದಕ್ಕೂ ಇದಕ್ಕೂ ಸರ್ ಹೋಯ್ತು, ತೊಲಗು ಆಚೆ ಸ್ವಾಮಿ. ಡೆಫಿನೆಟ್ಲಿ ಅಂದರೆ ಈ ಲೀಡರ್ ಬರೀ ನಮ್ಮ ಫ್ಯಾಮಿಲಿಗೆ ಒಬ್ಬನೇ ಅಲ್ಲ, ಇಡೀ ಕನ್ನಡ ಚಿತ್ರರಂಗಕ್ಕೆ, ಆಮೇಲೆ ಯಾರ್ಯಾರು ಒಂದು ಅಯ್ಯಪ್ಪ ಸ್ವಾಮಿ ಭಕ್ತರಿದ್ದರೋ ಇವರು ಸುಮಾರು ಸಂಘ ಸಂಸ್ಥೆಗಳಿಗೆ ಕನೆಕ್ಟೆಡ್ ಆಗಿದ್ದರು. ಅಂದರೆ ಅಯ್ಯಪ್ಪ ಸ್ವಾಮಿ ವಿಚಾರವಾಗಿ ಹೇಳಬೇಕು ಅಂದರೆ ಪುಣ್ಯ ಪುಂಗಾವನಂ ಅಂತ ಒಂದು ಇನಿಷಿಯೇಟಿವು ಶಬರಿಮಲೈ ಟೆಂಪಲಲ್ಲಿ ಕೇರಳ IG ಶುರು ಮಾಡಿದ್ರು. ಅದು ದಟ್ ವಾಸ್ ಡೈರೆಕ್ಟ್ ಫ್ರಮ್ ಮೋದಿ ಟು IG ವಿಜಯನ್ ಸರ್ ಅಂತ. ಅವರು ಅದನ್ನು ಇನಿಷಿಯೇಟಿವ್ ಒಂದು ಸೌತ್ ಇಂಡಿಯಾಲಿ ನಮ್ಮ ತಂದೆಯವರು ತೊಗೊಂಡು ಹೋಗಬೇಕು ಅಂದ್ಬಿಟ್ಟು, ಈ ಪುಣ್ಯ ಪುಂಗಾವನಂ ಅಂದರೆ ಕೀಪಿಂಗ್ ದಿ ಶಬರಿಮಲೈ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಪ್ರಿಮೈಸಸ್ ಕ್ಲೀನ್. ಸೊ ಅದಕ್ಕೆ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಅಂದರೆ ಇಲ್ಲಿಂದ ತೊಗೊಂಡೋಗೋ ಇರುಮುಡಿಲಿ ಏನೇನು ಬೇಡದೇ ಇರೋವಂಥ ವಸ್ತುಗಳಿರುತ್ತೋ, ಕೆಲವ್ರು ಏನಂದರೆ ಇರುಮುಡಿ ತೊಗೊಂಡು ಹೋಗಿ ಅವರು ಬೇಡದೇ ಇರೋವಂಥ ವಸ್ತುಗಳನ್ನ ಪಂಪಾ ನದಿಲಿ ಅದನ್ನು ಹಾಗೆ ಡಿಸ್ಪೋಸ್ ಮಾಡಿಬಿಡೋರು. ಸೊ ಅದರಿಂದ ದಟ್ ವಾಸ್ ಸ್ಪಾಯ್ಲಿಂಗ್ ದಿ ರಿವರ್ ಆ್ಯಂಡ್ ಲಾಟ್ ಆಫ್ ಅವೇರ್ನೆಸ್ ಹ್ಯಾಡ್ ಟು ಬಿ ಬ್ರಾಟ್. ಸೊ ಅದ್ರ ಬಗ್ಗೆ ಸಾಕಷ್ಟು ಶ್ರಮಪಟ್ಟು ಕೆಲಸ ಮಾಡಿದ್ದಾರೆ. ಆಮೇಲೆ ಸುಮಾರು ಕಡೆ ಹೋಗಿ ಇರುಮುಡಿ ಅಂದರೆ ಏನು, ಇರುಮುಡಿಲಿ ಏನು ವಸ್ತು ತೊಗೊಂಡು ಹೋಗಬೇಕು, ಯಾವುದನ್ನು ಡಿಸ್ಪೋಸ್ ಮಾಡಬಾರ್ದು, ಆಮೇಲೆ ಪಂಪಾ ನದಿ ಕ್ಲೀನಾಗಿಟ್ಟಿರೋಕ್ಕೆ ಏನು ಮಾಡಬೇಕು. ಸೊ ಇದನ್ನು ಸೌತ್ ಇಂಡಿಯಾ ಅಂದರೆ ಓಕೆ ಕೇರಳಾಲಿರೋರು ಮಾಡ್ತಾರೆ. ಇವರು ಕನ್ನಡ, ತೆಲುಗು, ತಮಿಳು, ಇಂಗ್ಲೀಷು ಇದಿಷ್ಟು ಲ್ಯಾಂಗ್ವೇಜಸ್ಸಲ್ಲೂ ಅದ್ರ ಬಗ್ಗೆ ಬೇಕಾಗಿರೋ ಇನ್ಫಾರ್ಮೇಷನ್ಸ್ನ ಪ್ಯಾಂಪ್ಲೆಟ್ಸ್ ಆಗ್ಬೋದು, ಬುಕ್ಲೆಟ್ಸ್ ಆಗ್ಬೋದು ಮಾಡಿ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿ, ಸೊ ಸಾಕಷ್ಟು ಟೆಂಪಲ್ಸ್ಗೆ ಭೇಟಿ ನೀಡಿ, ಮೊನ್ನೆ ರೀಸೆಂಟಾಗಿ ಇದೇ ಇನಿಷಿಯೇಟಿವು ಧರ್ಮಸ್ಥಳದ ದೇವಸ್ಥಾನದಲ್ಲೂ ಶುರು ಆಯಿತು. ಸೊ ಆವಾಗ ವೀರೇಂದ್ರ ಹೆಗ್ಡೆ ಅವ್ರನ್ನ ಮೀಟ್ ಮಾಡಿ, ಅಲ್ಲಿ ಧರ್ಮಸ್ಥಳದಲ್ಲಿ ಅವ್ರದ್ದೇ ಒಂದು ಕ್ಲೀನಿಂಗ್ ಯೂನಿಟ್ ಇದೆ, ಅವ್ರ ಯೂನಿಟ್ ಜೊತೆ ಸೇರಿಕೊಂಡು ಕ್ಲೀನಿಂಗ್ ಶುರು ಮಾಡಿದ್ರಂತೆ ಇವರು. ಸೊ ಇವ್ರ ಪ್ಲ್ಯಾನ್ ಏನಿತ್ತು ಅಂದರೆ ಸೌತ್ ಇಂಡಿಯಾಲಿ ಏನೇನು ಟೆಂಪಲ್ಸ್ ಇದೆಯೋ ಅಲ್ಲೆಲ್ಲ ಹೋಗಿ ಈ ಇನಿಷಿಯೇಟಿವ್ ನಡೆಸಬೇಕು, ಈ ಇನಿಷಿಯೇಟಿವ್ ಮಾಡಬೇಕು ಅಂತ ಆಸೆ ಇತ್ತು. ಸೊ ಲೀಡರ್ ಅಂತ ಹೇಳಿದಾಗ ಬರೀ ಮನೆಯವ್ರಿಗೆ, ಕುಟುಂಬದವ್ರಿಗೆ, ವೈಯಕ್ತಿಕವಾಗಿ ಬರೀ ನಮ್ಮೊಬ್ಬರಿಗೆ ಲಾಸ್ ಆಗಿಲ್ಲ.
ಸೊ ಕನ್ನಡ ಚಿತ್ರರಂಗಕ್ಕೆ ಆಮೇಲೆ ಅಯ್ಯಪ್ಪನ ಮೇಲೆ ಭಕ್ತಿ ಇಟ್ಟಿರೋವಂಥ ಸುಮಾರು ಜನಕ್ಕೆ ಒಂದು ಒಂದು ತುಂಬಲಾರದ ನಷ್ಟ. ನಿಮಗೆ ಮತ್ತು ಕಲಾ ಮಾಧ್ಯಮಕ್ಕೆ ನಮ್ಮ ಗ್ರ್ಯಾಟಿಟ್ಯೂಡ್. ಐ ಡೋಂಟ್ ವಾಂಟ್ ಟು ಸೇ ಥ್ಯಾಂಕ್ಸ್ ಬಿಕಾಸ್ ನಿಮಗೆ ಏನು ರೆಸ್ಪೆಕ್ಟ್ ಇದೆ ನಮ್ಮ ತಂದೆಯವ್ರ ಬಗ್ಗೆ ಅಂತ ತುಂಬ ಚೆನ್ನಾಗಿ ಗೊತ್ತಾಗಿದೆ. ಆಮೇಲೆ ಯು ಆರ್ ಡೂಯಿಂಗ್ ಎ ಥ್ಯಾಂಕ್ಲೆಸ್ ಜಾಬ್ ಅಂತ ಹೇಳಬೇಕು. ಏಕೆಂದರೆ ಸುಮಾರು ಜನ ಏನಾಗುತ್ತೆ, ಓಕೆ ಫೈನ್, ಏನೋ ಅವ್ರಿಗೋಸ್ಕರ ಇಂಟರ್ವ್ಯೂ ಮಾಡ್ತಾರೆ, ಏನೋ ಯೂಟ್ಯೂಬಲ್ಲಿ ಇಲ್ಲಿ ಅಪ್ಲೋಡ್ ಮಾಡ್ತಾರೆ ಹಾಗೆ ಅಂತ ಅಂದ್ಕೊಳ್ತಾರೆ. ಬಟ್ ನೀವು ಮೀಡಿಯಾ ಅವರು ನೀವು ಎಷ್ಟು ಶ್ರಮಪಟ್ಟು ಈ ಕೆಲಸ ಮಾಡ್ತೀರಾ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಆಮೇಲೆ ನಿಮ್ಮ ಮಾಧ್ಯಮದ ಮೂಲಕ ನಾವು ಎಲ್ಲ ಮೀಡಿಯಾ ಅವ್ರಿಗೆ ಯಾರು ನಮ್ಮ ತಂದೆಯವರು ಹಾಸ್ಪಿಟ್ಲಲ್ಲಿದ್ದಾಗ ಕವರ್ ಮಾಡೋಕ್ಕೆ ಪ್ರಯತ್ನ ಪಟ್ಟರು ಅವ್ರಿಗೂ ಕೂಡ ನಾನು ನಮ್ಮ ಕುಟುಂಬದವರು ಥ್ಯಾಂಕ್ಸ್ ಹೇಳ್ತೀವಿ. ಯಾಕೆಂದರೆ ನಾವು ನೋಡಿದ್ವಿ, ಅವರು ಏನು ಊಟ ಇಲ್ಲ ತಿಂಡಿ ಇಲ್ಲ, ಕ್ಯಾಮ್ರಾ ಇಟ್ಕೊಂಡು ಮೈಕ್ ಇಟ್ಕೊಂಡು ಪಾಪ ಫುಲ್ ಡೇ ಕಾಯೋರು. ಅಂದರೆ ಐ ಡೋಂಟ್ ನೋ, ಯು ಪೀಪಲ್ ಆರ್ ಡೂಯಿಂಗ್ ಅ ಗ್ರೇಟ್ ಜಾಬ್. ಅಟ್ ದ ಸೇಮ್ ಟೈಮ್ ತುಂಬ ಕಡಿಮೆ ಜನ ಈ ಥರ ರೆಸ್ಪಾನ್ಸಿಬಿಲಿಟಿ ಇಟ್ಟು ಈ ಥರದ ಕಾರ್ಯಕ್ರಮಗಳು ಮಾಡ್ತಾಯಿದ್ದಾರೆ. ನಿಮ್ಮ ಥರ ರೆಸ್ಪಾನ್ಸಿಬಿಲಿಟಿ ಇಟ್ಟು ಮಾಡೋರು ಇನ್ನೂ ಜಾಸ್ತಿ ಜನ ಬರಬೇಕು ಅಂತ ನನ್ನ ಒಂದು ಆಸೆ. ಸುಂದರ ಸ್ಫುರದ್ರೂಪಿ ಗಂಧರ್ವ ಕುಮಾರನ್ ಬಿಟ್ಟು ಮಾಮೂಲಿ ಮನುಷ್ಯ ನನ್ನ ತಂಗಿ ಪಕ್ಕದಲ್ಲಿ ನಿಂತ್ಕೊಳ್ಳೋಕ್ಕೂ ಅರ್ಹನಲ್ಲ. ಶಿವರಾಮ್ ಅವ್ರ ಮಗಳು ನಂದಿನಿ ಅಂತ ನನ್ನ ಹೆಸರು, ದೊಡ್ಡ ಮಗಳು. ಶಿವರಾಮ್ ಅವ್ರ ಚೂಡ್ಸಂದ್ರ ಹಳ್ಳಿ, ಅದು ಆ್ಯಕ್ಚುಲಿ ಕರ್ನಾಟಕ ಮತ್ತು ತಮಿಳ್ನಾಡು ಬಾರ್ಡ್ರಲ್ಲಿ ಇದೆ, ಅಲ್ಲಿನವರು. ಅಲ್ಲಿಂದ ಅವರು ಓದೋಕ್ಕೆ ಅಂತ ಇಲ್ಲಿ ಬ್ಯಾಂಗ್ಳೂರಿಗೆ ಬಂದು ಅಣ್ಣನ ಮನೆಯಲ್ಲಿದ್ದು ಮಾಡಿ ತುಂಬ ಕಷ್ಟಪಟ್ಟು, ನಮ್ಮ ತಾಯಿ ಹೇಳೋ ಪ್ರಕಾರ ಅವರು ಆ ಹಳ್ಳಿಯಿಂದ ಬಂದು ಇಷ್ಟು ಹೆಸರು ಇದು ಎಲ್ಲ ಸಂಪಾದನೆ ಮಾಡಿರೋದು ನೋಡಿ ತುಂಬಾ ಹೆಮ್ಮೆ ಆಗುತ್ತೆ ನಮಗೆ. ಯಾಕೆಂದರೆ ಅಷ್ಟೊಂದು ಇದು ನಮ್ಗಳಿಗೂ ಅಷ್ಟೇ ಬೋಲ್ಡ್ನೆಸ್ ಆಗಲಿ ಇದಾಗಲಿ ಅಂತ ಇಲ್ಲ. ಬಟ್ ಆದರೂ ತುಂಬ ಹೆಮ್ಮೆ ನಮ್ಮ ತಂದೆ ನಮ್ಮ ತಾಯಿ ಬಗ್ಗೆ. ಬಟ್ ನಮ್ಮ ತಂದೆ ಮದುವೆ ಆಗಿರೋದು ಅವರು ರಿಲೇಷನ್ ಅಕ್ಕನ ಮಗಳನ್ನೇ. ಸೊ ನನ್ನನ್ನು ಅದೇ ರೀತಿ ಅವ್ರ ಅಕ್ಕನ ಮಗನಿಗೆ ನನ್ನನ್ನು ಮದುವೆ ಮಾಡಿಕೊಟ್ಟಿದ್ರು. ಸೊ ನಮ್ಮ ಮದುವೆ ಆಗಿ 31 ವರ್ಷ ಆಯಿತು. ಇದಾಗಿ ಎಲ್ಲ ವಿಧದಲ್ಲೂ ನಮ್ಮ ತಂದೆನ ತುಂಬ ಕ್ಲೋಸು. ನಮ್ಮ ತಂದೆ ನಮ್ಮ ಯಜಮಾನ್ರು ಎಲ್ಲ ವಿಧದಲ್ಲೂ ತುಂಬಾ ಒಂದು ಇದಾಗೇ ಇದ್ವಿ. ಸರಿ, ಇಲ್ಲಿ ಈ ಮನೆಗೆ ಬಂದು ನಾವು ಒಂದು 14 ವರ್ಷ ಆಯಿತು. ನಾವೆಲ್ಲ ಒಟ್ಟಿಗೆ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರೂ ಒಂದೇ ಇದರಲ್ಲೇ ಇರಬೇಕು ಅಂತ ಇಲ್ಲೇ ಇದು ಮಾಡಿದ್ದೀವಿ. ಬಂದೆ ಏನು ಅಂದರೆ ಅನ್ಫಾರ್ಚುನೇಟ್ ಹೇಳಿದ್ರೆ, ಒಂದು ಈ ಕೋವಿಡ್ ಸಮಯದಲ್ಲಿ ನಾನು ನಮ್ಮ ಹಸ್ಬೆಂಡ್ನ ಕಳ್ಕೊಂಡ್ಬಿಟ್ಟೆ. ಈ ಒಂದು May 25 ಅದು ತುಂಬ ದೊಡ್ಡ ಶಾಕ್ ಆಗೋಯಿತು ನಮಗೆ. ಪಾಪ ನಮ್ಮ ತಂದೆನೇ, ಅದು ನಮ್ಮದು 2 ಫ್ಯಾಮ್ಲಿ, ನಮ್ಮ ಯಜಮಾನ್ರು ನಮ್ಮದು ಒಂದು 5 ಜನ ನಾವಿದ್ವಿ. ನಾನು ನನಗೆ 2 ಮಕ್ಕಳು, ಅವ್ರ ಅಕ್ಕ, ನಮ್ಮ ಯಜಮಾನ್ರ ಅಕ್ಕ ಒಬ್ಬರು ಅವರು. ಆಮೇಲೆ ಅವರು ನಮ್ಮ ಯಜಮಾನ್ರು ಅಣ್ಣನ ಮಗಳು ಇದೇ ಬಿಲ್ಡಿಂಗಲ್ಲೇ ಇದ್ದಾರೆ. ಅವರು ನಮ್ಮನೆಗೆ ಬರೋದು, ಊಟ ತಿಂಡಿಗೆಲ್ಲ ಬರೋರು. ಸೊ ಅದು ಯಾವ ರೀತಿ ಬಂತು ಹೇಗೆ ಗೊತ್ತಿಲ್ಲ. ನಮ್ಮ 2 ಫ್ಯಾಮ್ಲಿಗೆ ಇದು ಆಗೋಗಿ ಪಾಪ ಅಪ್ಪನೇ ಎಲ್ಲ ಹಾಸ್ಪಿಟ್ಲಿಗೆಲ್ಲ ಅಡ್ಮಿಟ್ ಮಾಡಿ ಎಲ್ಲ ಮಾಡಿದ್ರು. ಅನ್ಫಾರ್ಚುನೇಟ್ ಅವ್ರನ್ನ ನಾವು 25 ಯಜಮಾನ್ರನ್ನ. ಅವ್ರ ಹೆಸರು ಪ್ರದೀಪ್ ಕುಮಾರ್ ಅಂತ. ಈಸ್ ವರ್ಕಿಂಗ್ ಇದರಲ್ಲಿ ಕೆನರಾ ಬ್ಯಾಂಕಲ್ಲಿ ಕೆಲಸ ಮಾಡ್ತಾಯಿದ್ರು, ರಿಟೈರ್ಡ್ ಆಗಿದೆ ಈಗ ಆಗಿತ್ತು. ಸೊ ನಮ್ಮ ತಂದೆಗೂ ಅವರು ತುಂಬ ಒಂಥರ ರೈಟ್ ಹ್ಯಾಂಡ್ ಥರ. ಅದು ಹಾಗೆ ಅವರು ಸುಮಾರು ಕಡೆ ಹೇಳ್ಕೊಂಡಿದ್ದಾರೆ ನಮ್ಮ ತಂದೆ ಅಂತ ನನಗೆ ಮೊನ್ನೆ ಗೊತ್ತಾಯಿತು. ಇಲ್ಲ, ನಮ್ಮ ಹಳೆಯನ್ನ ಕಳ್ಕೊಂಡಿದ್ದೆ, ನನಗೆ ತುಂಬಾ ಇದು ಎಲ್ಲ ಕಡೆಯೂ ತುಂಬ ಇದು ಮಾಡಿದ್ರು. ಅದಾದಮೇಲೆ ನನಗೇನಾಯಿತು, ನಮ್ಮ ಅಪ್ಪ ಇದ್ದಾರೆ, ಏನೇ ನನಗೆ 2 ಮಕ್ಕಳು, ಇನ್ನೂ ಮದುವೆ ಆಗಬೇಕು, ಎಲ್ಲ ಇದೆ, ಜವಾಬ್ದಾರಿಗಳೆಲ್ಲ ಇದೆ. ಬಟ್ ಓಕೆ ಅಂಥೇಳಿ ಒಂಥರ ಸ್ವಲ್ಪ ಫ್ರೀ ಇದ್ದೆ. ಧೈರ್ಯ ಇತ್ತು, ತುಂಬಾ ಧೈರ್ಯ ಇತ್ತು ನಮಗೆಲ್ಲರಿಗೂ. ಅವರು ನಮ್ಮ ಫ್ಯಾಮ್ಲಿಗೆ ಅಂತಲೇ ಅಲ್ಲ, ನಾನು ಅದನ್ನೇ ಹೇಳೋದು. ಯಾವಾಗಲೂ ಯಾರಿಗೆ ಕಷ್ಟ ಇರಲಿ ಅಂದರೆ ನಮ್ಮ ತಂದೆ ಫಸ್ಟು ಇಮಿಡಿಯೇಟ್ ಅದು ಮನೆ ಕೆಲಸಕ್ಕಿಂತ ಅವರು ಯಾವಾಗ್ಲೂ ಅಷ್ಟೇ. ನಮ್ಮ ರಿಲೇಷನ್ನೇ ಆಗಲಿ, ಹೊರಗಿನವ್ರಿಗೆ ಆಗಲಿ, ನಾವು ಚಿಕ್ಕ ವಯಸ್ಸಿಂದ ನೋಡ್ಕೊಂಬಂದಿರೋದೇ ಈ ಕಲಾವಿದರ ಸಂಘ ಅಂದರೆ ಪಾಪ ಯಾರೋ ತುಂಬ ಕಷ್ಟದಲ್ಲಿರೋರಿಗೆ ಅವ್ರಿಗೆಲ್ಲ ಈ ಪೆನ್ಷನ್ ಬರೋದು ಈಗಲೂ ಅವರೆಲ್ಲ ನೆನೆಸ್ಕೋತಾರೆ. ಈ ಅದೇ ರೀತಿ ಶರ್ಪಂಜರದ ಅಯ್ಯಂಗಾರ್ ಅವರ
ಗೆ ಆ ಥರ ಮಾಡಿಕೊಟ್ಟಿದ್ದು. ಅವ್ರ ಮಿಸ್ಸಸ್ಸು ಅವ್ರ ಮಗ ತುಂಬ ಚಿಕ್ಕವನಿದ್ದ, ಆವಾಗಿಂದ ನಮ್ಮ ಮನೆಗೆ ಬರೋರು ಅವರು. ಅವ್ರ ಮಿಸ್ಸಸ್ಸು ಅವ್ರ ಮಗ ಅವ್ರ ಮಿಸ್ಸಸ್ ತಂಗಿಯವ್ರೆಲ್ಲ ಬಂದು ತುಂಬ ನೆನೆಸ್ಕೋತಾರೆ ನಮ್ಮ ತಂದೆನ. ಆಮೇಲೆ ಇವರು ಸುಮಾರು ಜನ ಇದ್ದಾರೆ, ಮತ್ತು ಇವರು ಬಟ್ಟಿ ಮಹದೇವಪ್ಪ ಅನ್ನೋರು ಥರದ ಒಂಥರ ಅವರೆಲ್ಲರೂ ಪಾಪ ತುಂಬ ನಮ್ಮ ತಂದೆನ ನೆನೆಸ್ಕೊಳ್ತಾರೆ. ಆ ಥರ ಅದರಿಂದ ನಮ್ಮ ಫ್ಯಾಮ್ಲಿಗೇ ಯಾರಿಗೆ ಒಂದು ಹುಷಾರಿಲ್ಲ ಒಂದು ಅಂದರೆ ಅವರು ಡಾಕ್ಟ್ರ್ ಅಲ್ಲದೇ ಇದ್ರೂ ಆ ರಂಗದಲ್ಲೂ ಕೂಡ ವೈದ್ಯಕೀಯ ರಂಗದಲ್ಲೂ ತುಂಬ ಇದು. ಈಗ ರೀಸೆಂಟ್ ನಡೆದಿರೋ ಒಂದಿದು ಲೈಸೆನ್ಸ್ ಮಾಡಿಸ್ಕೊಡ್ತೀನಿ ಅಂತ ಒಂದು ಕಡೆ ಹೋದರು, ಅವರೇನೋ ಹೇಳಿದ್ರು ಅಂದರೆ ಅಲ್ಲಿ ಯಾರಿಗೋ ಹುಷಾರಿರಲಿಲ್ಲ ಅನ್ನತ್ಲು ಇಮಿಡಿಯೇಟ್ ರಾಜಶೇಖರ್ ಹಾಸ್ಪಿಟ್ಲಿಗೆ ಹೋಗಬೇಕು ಅಂತಲೂ ಫೋನ್ ಮಾಡಿ ಅವ್ರಿಗೆ ಇಂಥ ದಿನ ಹೋಗಪ್ಪ ನೀನು ಅವ್ರು ನೋಡ್ತಾರೆ ಅಂತ. ಏನಣ್ಣ ನೀವು ಅಂತ. ಈಗ ಇದೊಂದು 15 ದಿನದಲ್ಲಿ ನಡೆದಿರೋ ಸಂಗತಿ ಇದು. ಆ ಥರ ಇದು ಮಾಡಿದ್ರು. ತುಂಬಾ ನಮಗೆ ಅನ್ಎಕ್ಸ್ಪೆಕ್ಟೆಡ್. ಅವರು ಆ ಥರ ಹುಷಾರಿಲ್ಲದೆ ಮಲಗಿದ್ದು ನಾವು ನೋಡೇ ಇಲ್ಲ ನಮ್ಮ ತಂದೆನ. ಅದು ಅಯ್ಯೋ ರಾಮ ಇಲ್ಲ, ಅವರೇ ಕಾರು ಓಡಿಸೋರು. ನಮ್ಮದೇ ಎಲ್ಲನೂ ನಮ್ಮ ಯಜಮಾನ್ರದ್ದು ಇದೆಲ್ಲನೂ ಫುಲ್ಲು ಅವರೇ ಮಾಡಿಸಿದ್ದು ನಮಗೆ. ಯಾಕೆಂದರೆ ನಮಗೆಲ್ಲನೂ ಕೋವಿಡ್ ಬಂದಿದ್ದರಿಂದ ನಾವು ಡಿಸ್ಚಾರ್ಜ್ ಆಗಿ ಮನೆಗೆ ಬಂದ್ವಿ. 24th ನಾವು ಮನೆಗೆ ಬಂದ್ವಿ, ನಾನು ನನ್ನ ಮಕ್ಕಳಿಬ್ಬರು. ಅವ್ರ ಸಿಸ್ಟರ್ಗೆ ಸ್ವಲ್ಪ ಆಕ್ಸಿಜನ್ ಇತ್ತು, ಅವ್ರು ಬಂದಿಲ್ಲ. ಬಂದ್ವಿ. ನಂಗೆ ಅದೇ ಈಗಲೂ ಕಣ್ಣಲ್ಲಿ ಒಂಥರ ಸ್ವಾಮಿಗಳ ಥರ ನಮ್ಮ ತಂದೆ ಲಿಫ್ಟ್ ಬಾಗಿಲು ತೆಗೆದು ವೆಲ್ಕಮ್ ಹೋಮ್ಮ ಅಂದರು ನನ್ನ ಮಕ್ಕಳನ್ನ. ತುಂಬ ಖುಷಿ ಆಯಿತು. ಅದುವರೆಗೂ ನಾನು ನಮ್ಮ ರಿಲೇಷನ್ಸ್ ಯಾರ ಮಕ್ಕನೂ ನೋಡಿರಲಿಲ್ಲ. ಒಂದು ವಾರ ಆಸ್ಪತ್ರೆಯಲ್ಲಿ ಇದ್ವಿ. ಅದಾಯಿತು. ಅದು ಆಗಿ ನೆಕ್ಸ್ಟ್ ಡೇನೇ ಪಾಪ ನಮ್ಮ ಅಣ್ಣನ ಮನೆಯಿಂದನೇ ನಮ್ಗೆ ಊಟ ಕೊಟ್ಟು ಎಲ್ಲ ಮಾಡೋದು. ತುಂಬ ಚೆನ್ನಾಗಿತ್ತಪ್ಪ. ನಾವಲ್ಲಿ ಊಟ ಕೂಡ ಸರಿಗೆ ಮಾಡೋಕ್ಕಾಗಿಲ್ಲ ಆಸ್ಪತ್ರೆಯಲ್ಲಿ. ತುಂಬ ಚೆನ್ನಾಗಿತ್ತಪ್ಪ ಅಂತ ಹೇಳಿ ಎಲ್ಲ ಮಾಡಿದೆ. ಅವಾಗ ಅವನು ಹೌದಮ್ಮ ಅಂತೆಲ್ಲ ಹೇಳಿದ್ರು. ಅಷ್ಟೊತ್ತಿಗಾಗಲೇ ಸ್ವಲ್ಪ ಈ ವಿಷಯ ನಮ್ಮ ಹಸ್ಬೆಂಡ್ ವಿಷಯ ಗೊತ್ತಾಗಿತ್ತು ಅನಿಸುತ್ತೆ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ನಮ್ಮ ತಂದೆ ಫೋನ್ ಮಾಡಿ ಸ್ವಲ್ಪ ಧೈರ್ಯ ತಂದ್ಕೋಬೇಕಮ್ಮ ನೀನು ಈ ಥರ ಅಂದರು. ಏನಣ್ಣ ಈ ಥರ ಹೇಳ್ತೀರಾ ಅಂದರೆ ಇಲ್ಲಮ್ಮ ಈ ಥರ ಅಂಥೇಳಿ. ಆಗ ಮಗ ಇದ್ರೂ ಹೋಗೋಕ್ಕಾಗಿರಲಿಲ್ಲ, ಅವನಿಗೂ ಕೋವಿಡ್ ಆಗಿತ್ತು. ಆ ಸಮಯದಲ್ಲೂ ಅವರು ಏನು ಹಿಂಜರಿದೆ ತುಂಬ ಎಲ್ಲದರಲ್ಲೂ ನಮಗೆ ಒಂಥರ ನಿಂತು ಧೈರ್ಯ ಕೊಟ್ಟು ನಮಗೆ ಎಲ್ಲ ಮಾಡಿ ಮಾತಾಡಿ ಎಲ್ಲ ಇದು ಮಾಡಿದ್ರಲ್ಲ, ಅದೇ ಒಂದು ನಮಗೆ ನಿಜವಾಗ್ಲೂ ಕಣ್ಣಕ್ಕೆ ಕಟ್ಟಿದ್ದಿದ್ದು. ಅದಾಗಿ ನಮ್ಗೆ ನಿಜವಾಗ್ಲೂ ಇದಿಲ್ಲ. ಯಾವಾಗಲೂ ಅವ್ರಿಗೇನಂದರೆ ಮನೆಯಲ್ಲೂ ಅಷ್ಟೇ ಎಲ್ಲರೂ ಒಟ್ಟಿಗೆ ಸೇರಬೇಕು. ನಾವು ಈಗ ಅದೇನೆಲ್ಲ ಈ ಲಾಕ್ಡೌನ್ ಆದಮೇಲಂತೂ ಆ್ಯಕ್ಚುಲಿ ಅವರು ಲಾಕ್ಡೌನ್ ಆದಮೇಲೆ ನಾನು ಅವರು ಮಹಾಭಾರತ ರಾಮಾಯಣ ಎಲ್ಲ ಅವ್ರು ನೋಡೇ ಇರಲಿಲ್ಲ. ಮೊದಲು ಬಂದವಾಗ ಅದೇ ಎಪಿಸೋಡ್ಸ್ ಈಗ ತಿರ್ಗಾ ಹಾಕಿದ್ರಲ್ಲ, ನಾನು ಅವರು ಮುಂದೆನೇ ಕೂತ್ಕೊಂಡು ನೋಡ್ತಾ ಇದ್ವಿ. ಲಾಸ್ಟ್ ರಾಮಾಯಣದ್ದು ಕೊನೆ ಇದರಲ್ಲಿ ಇಬ್ಬರಿಗೂ ಅಳು ಅತ್ತು. ನಾನು ಆದಮೇಲೆ ಅವರು ನಮ್ಮ ಯಜಮಾನ್ರು ಇವನಿಗೆ ಫೋನ್ ಮಾಡೇ ಹೇಳಿದ್ರು ನನ್ನ ತಮ್ಮಂಗೆ, ನೋಡಪ್ಪ ನಿಮ್ಮ ಅಪ್ಪ ಸ್ವಲ್ಪ ಎಮೋಷನ್ ಆಗಿಬಿಟ್ಟಿದ್ದಾರೆ, ಸ್ವಲ್ಪ ಮಾತಾಡ್ಸು. ಏನೂ ಮಾತಾಡದೆ ಹೊಟ್ಟೋಗ್ಬಿಟ್ರು ಅಂದರು. ಡೈಲಿ ಬರೋರು. ಇಲ್ಲಮ್ಮ ಎಷ್ಟೊತ್ತಕ್ಕಮ್ಮ ಶುರು ಅಂತ. ಮಹಾಭಾರತ ಮಧ್ಯಾಹ್ನ 12 ಗಂಟೆಗೆ, ಸಾಯಂಕಾಲ 7 ಗಂಟೆಗೆ, ರಾತ್ರಿ 9 ಗಂಟೆಗೆ ರಾಮಾಯಣ. ಅದಷ್ಟು ಕೂತ್ಕೊಂಡು ತುಂಬ ಒಂಥರ ಅದೇ ಅಂದರು. ನಾನು ನೋಡೇ ಇರಲಿಲ್ವಲ್ಲಮ್ಮ, ಅವಾಗೆಲ್ಲ ಮಿಸ್ ಮಾಡ್ಕೊಂಬಿಟ್ಟಿದ್ದೆ ಇದನ್ನು ಅಂದರು. ತುಂಬ ಎಂಜಾಯ್ ಮಾಡಿದ್ರು ಅವಾಗ. ಅದನ್ನೆಲ್ಲ ನೋಡಿದ್ವಿ ಒಂಥರ ಎಲ್ಲನೂ ಇದು. ಬಟ್ ಅದೇ ಹೇಳಿದ್ದು, ಅದಾಗಿ ನಾವು ಹೊರಗೆ ಬರ್ತಾ ಇದ್ವಿ ನಾವೂ. ಅದಾಗಿ ಒಂದು ಎಲ್ಲ ಥರ ಏನಪ್ಪ ಒಂದು ಇದ್ದಾರೆ, ಅಪ್ಪ ಇದ್ದಾರೆ ಧೈರ್ಯವಾಗಿ ನಮಗೆ ಒಂಥರ ಎಲ್ಲ ಇದು ಅಂತಲೇ ಇತ್ತು. ಅವರು ಅದೇ ಥರನೇ ಇದ್ದರು. ಒಂದು ಹುಷಾರಿಲ್ಲದೆ ಇಲ್ಲ. 28th ಆ್ಯಕ್ಚುಲಿ ಇದು ಮಾಡಿದವಾಗ್ಲೂ ಒಂದು ಫುಲ್ಲು ಎಲ್ಲರೂ ಒಟ್ಟಿಗೆ ನಮ್ಮ ಮನೆಯಲ್ಲಿ ಒಂಚೂರು ಗೆಟ್ ಟುಗೆದರ್ ಥರ ಇಟ್ಕೊಂಡಿದ್ವಿ ಎಲ್ಲರೂ ಸೇರಿ. November 28 ಎಲ್ಲ ತುಂಬ ಖುಷಿ ಅವ್ರಿಗೆ. ಎಲ್ಲರೂ ಅಂದಿದ್ದು ಅಂದರೆ ಹೊರಗಡೆ ಹೋಗೋಣ ಅಂದಾಗ ಈ ಲಾಕ್ಡೌನ್ ಆದ್ರಿಂದ ಈ ಕೋವಿಡ್ ಇದರಿಂದ ನಾವು ಯಾರೂ 2 ಇಯರ್ಸಿಂದನೇ ಎಲ್ಲೂ ಹೊರಗಡೆ ಹೋಗಿಲ್ಲ ನಮ್ಮ ಇಡೀ ಇದರಲ್ಲೇ. ಅದರಿಂದ ಏನು ಮಾಡ್ತಿದ್ವಿ, ಹೊರಗಡೆಯಿಂದ ಈ ಒಂದು ವರ್ಷದಲ್ಲಿ ಈ ರೀಸೆಂಟಲ್ಲಿ ತರಿಸ್ಕೊಂಡು ಬಿಡ್ತಾಯಿದ್ವಿ. ಮನೆಗೆ ತರಿಸ್ಕೊಂಡು ಎಲ್ಲರೂ ಒಂದೇ ಕಡೆ ಕೂತ್ಕೊಂಡು ಎಲ್ಲ ಊಟ ಮಾಡೋದು ಅವ್ರಿಗೆ ತುಂಬ ಇಷ್ಟ. ಆಮೇಲೆ ಕೈ ತುತ್ತು ತುಂಬ ಇಷ್ಟ. ಅದು ಒಂದು ಸಲ ನಾನು ನಮ್ಮ ಅಪ್ಪ ಇಬ್ಬರು ಮಾಡಿ ಮೇಲೆ ಅದ್ರದ್ದು ಫೋಟೋಸ್ ಇರಬಹುದು, ನಾನು ಬೇಕಾದ್ರೆ ಶೇರ್ ಮಾಡೋಕ್ಕೆ ಹೇಳ್ತೀನಿ ನನ್ನ ತಮ್ಮ ಹತ್ರ ನನ್ನ ಮಗ ಹತ್ರ. ಕೈ ತುತ್ತು ಇಬ್ಬರು ನಾನು ನಮ್ಮ ಅಪ್ಪ ಇಬ್ಬರು ಸೇರ್ಕೊಂಡು ಎಲ್ಲರಿಗೂ ಹಾಕಿದ್ದೀವಿ. ಅವ್ರ ಕೈ ತುತ್ತು ಬೆಳ್ದಿಂಗ್ಳ ಊಟ ಅದೆಲ್ಲ ತುಂಬ ಇಷ್ಟ. ಅವರು ಯಾವಾಗ್ಲೂ ಅದನ್ನು ತುಂಬ ಇದು ಮಾಡೋರು, ಒಟ್ಟಿಗೆ ಇದು ಮಾಡೋದು ಅಂಥೇಳಿ. ಇಲ್ಲ ಮೊಮ್ಮಕ್ಕಳನ್ನು ತುಂಬ ಎಂಕರೇಜ್ ಮಾಡೋರು. ಯಾಕೆಂದರೆ ನಮ್ಮ ಕಾಲದಲ್ಲಿ ಅವ್ರು ತುಂಬ ಬ್ಯುಸಿ ಇದ್ದರು. ಅವ್ರಿಗೆ ಎಷ್ಟೋ ಸಲ ನಾವು ಯಾವ ಕ್ಲಾಸ್ ಓದ್ತಾ ಇದ್ದೀವೋ ಗೊತ್ತಿರಲಿಲ್ಲ. ಯಾರು ಬಂದು ಕೇಳಿದ್ರೆ ಹೇಳ್ಬಿಡ್ರಪ್ಪ ಕೇಳ್ತಾ ಇದ್ದಾರೆ ಅಂತಲೇ ಹೇಳೋರು. ಬಟ್ ಈಗ ರೀಸೆಂಟಾಗಿ ಎಲ್ಲರದ್ದು ಎಲ್ಲ ಗೊತ್ತು. ಎಲ್ಲ ಮೊಮ್ಮಕ್ಕಳು ಎಲ್ಲದರಲ್ಲೂ ಇದ್ದಾರೆ ಮೊಮ್ಮಕ್ಕಳುಗಳು. ಆರ್ಟ್, ಡ್ರಾಯಿಂಗಲ್ಲಿ, ಸಂಗೀತದಲ್ಲಿ, ವೈಲಿನ್ನು, ಒಬ್ಬ ಕ್ರಿಕೆಟು ಅಂತ ಆ ಥರ ಎಲ್ಲದರಲ್ಲೂ ಅವ್ರಿಗೆ ತುಂಬ ಖುಷಿ. ಆ ಮೊಮ್ಮಕ್ಕಳು ಎಲ್ಲನೂ ಇವಾಗ ರೀಸೆಂಟಾಗೆ ಹೌದಾ ಅದಾ ಇದಾ ಅನ್ನೋದು
ಎಲ್ಲ ಈಗ ಸ್ವಲ್ಪ ಕೂತ್ಕೊಂಡು ನಮ್ಮ ಜೊತೆ ಟಿ ವಿ ನೋಡೋದು, ಈ ಬಿಗ್ ಬಾಸು ಅದೆಲ್ಲ ಅವ್ರು ಈಗಲೇ ನಾವು ಅವ್ರ ಜೊತೆ ನಮಗೂ ಆಶ್ಚರ್ಯ, ಓ ನಮ್ಮ ತಂದೆ ಈಗ ನಮ್ಮ ಜೊತೆ ಎಲ್ಲ ನೋಡ್ತಾರೆ ಅಂತ. ತುಂಬ ಇದಾಗೆ ಇತ್ತು. ಅದೇನು ಸಡನ್ನಾಗಿ ಈ ಥರ ಆಗಿದ್ದು ನಮಗೆ ಒಂದು ಇದೇನೆ. ನಮ್ಮ ಕಾಲದಲ್ಲಿ ಸಿಟ್ಟು, ನಮ್ಗೆ ಮಕ್ಕಳಿಗೆಲ್ಲ ಸಿಟ್ಟು. ಈಗ ಆ ಥರ ಏನಿಲ್ಲ. ಈಗ ಒಂಥರ ಇದಾಗೆ ಎಲ್ಲ ಜೊತೆ ಮಕ್ಕಳು ಇದು ಮೊಮ್ಮಕ್ಕಳು ಎಲ್ಲ ಇದಾಗೆ ಮಾತಾಡೋ ಒಂಥರ ಹಾಸ್ಯ ಪ್ರವೃತ್ತಿ. ಅದೇನೆಂದರೆ ನಮಗೆ ಸ್ವಲ್ಪ ಅಷ್ಟು ಗೊತ್ತಿರುತ್ತಿರಲಿಲ್ಲ. ನಾವು ಅವರು ಸಿನಿಮಾ ರಂಗದಲ್ಲಿ ಅವರೆಲ್ಲ ಜೊತೆನೂ ತುಂಬ ಇದಾಗೆ ಇರೋರು. ಆ ಥರ ಏನೇ ಇದ್ರೂ ನಮ್ಗಳೂ ಒಂಥರ ತಮಾಷೆಗೆ ರೇಗಿಸ್ಕೊಂಡು ಮಾತಾಡ್ಸೋದು, ಅದು ಇದು ಆ ಥರ. ಸಂಗೀತ ಏನಾಗಲಿ ಹೇಳಿದ್ರೆ ಅವರು ತುಂಬ ಇದು ಮಾಡೋರು. ಅವರು ಇವಾಗ ನನ್ನ ಮಗಳು ನಮ್ಮ ಅಣ್ಣನ ಮಗಳು ಇಬ್ಬರು ಸಂಗೀತ ಕಲಿತಾ ಇದ್ರು, ವೋಕಲ್ಲು. ಹಾಡಿದ್ರೆ ಅದನ್ನು ಎಂಜಾಯ್ ಮಾಡೋರು. ಅದರಲ್ಲಿ ಅವರು ಹೇಳೋರು, ಅದರಲ್ಲಿ ಆ ಪಲುಕುಗಳು ಬರಬೇಕು ಇನ್ನೂ ಚೆನ್ನಾಗಿ ಅನ್ನೋರು. ಸರಿ, ನನ್ನ ಮಗ ವೈಲಿನು ಪಾಪ ಅದನ್ನು ಒಬ್ಬರನ್ನ ತಿರ್ಗಾ ಇನ್ನೊಬ್ಬರನ್ನ ಇದು ಮಾಡಿ ಬೇರೆ ಗುರುಗಳನ್ನ ಮಾಡಿಕೊಡ್ತೀನಿ ನಿನಗೆ ಹೊಸದಾಗಿ ಅಂಥೇಳಿ ಎಲ್ಲ ಮಾಡೋರು. ಒಂಥರ ಇರೋರು ತಮ್ಮ ಎಲ್ಲ ಥರನೂ. ಜಾಸ್ತಿ ಇದು ಅಂದರೆ ನಾವು ಅದೇ ಒಂದು ಸಲ ಹೀಗೆ ಯಾವುದೋ ಟ್ರಿಪ್ ಹಾಕಿದ್ರು. ನಾನು 5th ಸ್ಟ್ಯಾಂಡರ್ಡ್ ಏನೋ ಇದ್ದಾಗ ಟ್ರಿಪ್ ಹಾಕಿದ್ರು. ನಮ್ಮ ಮನೇಲಿ ಜಾಸ್ತಿ ಕಳಿಸ್ತಾ ಇರಲಿಲ್ಲ. ಅದೇನೋ ಆ ಸಲ ನಮ್ಮ ತಂದೆ ಆಗೇ ಬಂದುಬಿಟ್ಟು ದುಡ್ಡು ಕೊಟ್ಬಿಟ್ಟು ಹೋಗಮ್ಮ ಅಂದರು. ನಾನು ತುಂಬ ಖುಷಿಯಾಗಿ ಓಡೋಗಿ ಮುಂದಿನ ರೋಡಲ್ಲಿರೋ ಫ್ರೆಂಡ್ಗೆ ಹೋಗಿ ಹೇಳಕ್ಕೆ ಹೋಗಿ ಬಿದ್ದೋಗಿ 2 ಮೊಣಕಾಲು ಗಾಯ ಮಾಡ್ಕೊಂಡ್ಮೇಲೆ ಬಂದು ತುಂಬ ನಕ್ಕಿದ್ರು ಅವರು. ಏನಮ್ಮ ನಾನು ಹೋಗಮ್ಮ ಅಂತ ಹೇಳಿದ್ರೆ ನೀನೇ ಬೇಡ ಅಂತ ಇದೆಯಲ್ಲ ಅಂದರು. ಇಲ್ಲ ಅಣ್ಣ ಎಲ್ಲಿ ಹೋಗೋದು, ಗಾಯ ಆಗೋದು, ಎರಡೂ ನಡೆಯೋಕ್ಕಾಗದೇ ಇರೋ ಅಷ್ಟು ಪೆಟ್ಟು ಮಾಡ್ಕೊಂಬಿಟ್ಟೆ ಅಷ್ಟೇ. ಆಮೇಲಿಂದ ಯಾವತ್ತೂ ನಾವು ಟ್ರಿಪ್ಪು ಅಂತಿಲ್ಲ. ಅವರು ಒಂಥರ ಅದೇನೆಂದರೆ ಅವಾಗ ತುಂಬಾ ಬ್ಯುಸಿ ಇದ್ದರು. ನಾವು ಚಿಕ್ಕ ವಯಸ್ಸು ಇದ್ರಲ್ಲಿ ಕಂಪೇರ್ ಮಾಡಿದ್ರೆ ನಾವು ಇವಾಗಲೇ ಅವ್ರನ್ನ ಒಂಥರ ಎಲ್ಲ ಮಕ್ಕಳು ಮೊಮ್ಮಕ್ಕಳು ಜೊತೆ ಎಲ್ಲ ತುಂಬ ಇದಾಗಿರೋರು ಇವಾಗಂತೂ. ಬೆಳಗ್ಗೆನೇ ಎದ್ದು ಹೋಗೋರು. ಮತ್ತು ಆಮೇಲೆ ಇದು ವಾಕಿಂಗ್ ಬೆಳಗ್ಗೆನೆ. ಮತ್ತು ಇದು ಏನು ಶಟ್ಲ್ ಕಾಕ್ ಆಡೋರು, ಮತ್ತು ವಾಕಿಂಗ್ ಹೋಗೋರು. ನಾವು ಅಲ್ಲಿ LIC ಕಾಲೋನಿ ಮನೆಯಲ್ಲಿದ್ದಾಗ ಮನೆ ಶ್ರೀನಾಥ್ ಹೇಳ್ದಂಗೆ ಒಂದ್ಸಲ ನನಗೆ ಜ್ಞಾಪಕ ಇದ್ದಂಗೆ ನಾನು ನಮ್ಮ ಅಣ್ಣ ಇಬ್ಬರು ಕೂಡ ಹೋಗಿದ್ದೀವಿ ಅವ್ರ ಜೊತೆ. ಶ್ರೀನಾಥ್ ನಮ್ಮ ತಂದೆ ಜೊತೆ ನಾವು ಶುಭಮಂಗಳ ಪಿಕ್ಚರ್ಗೆ ಮುಂಚೆ ವಾಕಿಂಗ್ ಅವ್ರನ್ನ ಕರ್ಕೊಂಡು ವಾಕಿಂಗ್ ಹೋಗೋರಂತೆ. ನಮ್ಗೆ ಅವಾಗ ಗೊತ್ತಿಲ್ಲ, ಅವ್ರ ಮನೆ ಹೇಳ್ದಾಗ ನಾವು ಇದ್ದೆ. ಆವಾಗ ಒಂದ್ಸಲ ನಂಗೆ ಜ್ಞಾಪಕ ಇದೆ ಅಂತ ಒಂದು ಐ ಥಿಂಕ್ 4th ಏನೋ ಇರ್ಬೋದು ಅಷ್ಟೇ. ನಾವು ಆವಾಗ ಅವ್ರ ಜೊತೆ ಹೋಗ್ತಾಯಿದ್ವಿ. ಆ ಥರನೇ ಅವರು ಇದು ಸ್ವಲ್ಪ ಮೆಡ್ರಾಸಲ್ಲಿ ಅಲ್ಲೇ ತಾನೇ ಎಲ್ಲ ಇದೆಲ್ಲ ಇದ್ದಿದ್ದು ಸ್ಟುಡಿಯೋಸು ಅದೆಲ್ಲ. ಸೊ ಅಲ್ಲೇ ಇರೋರು. ಮತ್ತು ಯಾವುದಾದ್ರೂ ಕೆಲಸ ತೊಗೊಂಡ್ಬಿಟ್ರೆ ಮಾತ್ರ ಅದು ಪಕ್ಕಾ ಆಗಬೇಕು, ಕರೆಕ್ಟು. ಮತ್ತು ಯಾವುದೇ ಇಲ್ಲಿ ತುಂಬ ದುಂದು ವೆಚ್ಚ ಮಾಡೋದು ಇಷ್ಟ ಇಲ್ಲ ಅವ್ರಿಗೆ. ಹೇಳೋರು, ನಮಗೂ ಹೇಳೋರು, ಯಾಕೆ ಕಮ್ಮಿ ಸಿಕ್ಕುತ್ತೆ ಅಂತ ತೊಗೊಳಕ್ಕೆ ಯಾಕೆ ಆ ಥರ ಮಾಡ್ತೀರಾ ಅಂತ. ಅಂದರೆ ಆ ಥರ ನೇಚರ್, ದುಡ್ಡು ತುಂಬ ಪ್ರಿನ್ಸಿಪಲ್ಡು. ಈ ಥರ ಒಂದು ಕೆಲಸ ಇದೆ ಅಂತ ಹೇಳಿದ್ರೆ ಅದನ್ನು ಪಕ್ಕ ಆ ಟೈಮು ಇದು ಮತ್ತು ಯಾವ ರೀತಿ ಮಾಡಬೇಕು, ಯಾರನ್ನು ಅಪ್ರೋಚ್ ಮಾಡಬೇಕು ಅದಕ್ಕೆ, ಆ ಥರನೇ ಮಾಡಿಕೊಂಡು ಎಲ್ಲ ನಮ್ಗೆ ಅದೊಂದು ದಾರಿ ಮಾಡಿಕೊಟ್ರು. ಈಗ ನಾವು ಸ್ವಲ್ಪ ಅವ್ರ ಇದರಲ್ಲಿ ಯಾವುದೇ ಒಂದು ಫಂಕ್ಷನ್ನು ಯಾವ ರೀತಿ ಇದು ಮಾಡಬೇಕು, ಎಷ್ಟು ಬೆಳಗ್ಗೆ ಅವ್ರು ಇಂಥ ಟೈಮ್ಗೆ ಹೋದರೆ ಅಲ್ಲಿ ಹೋಗಿ ಯಾವ ರೀತಿ ನಡ್ಕೊಂಡು ಹೋಗಬೇಕು, ಊಟದ ಕಡೆ ಅದು ಎಲ್ಲ ಅವರೆಲ್ಲದ್ರಿಂದನೂ ನಿಂತ್ಕೊಂಬಿಡೋರು. ಒಂದು ನಾನು ನಟ, ನಾನು ಈ ಕೆಲಸ ಮಾಡಲ್ಲ, ನಾನು ಆ ಕೆಲಸ ಮಾಡಲ್ಲ ಅಂತಿಲ್ಲ. ಎಲ್ಲದರಲ್ಲೂ ಅವ್ರು ನಮ್ಗೆ ಹೇಳೋರು. ಯಾವುದೇ ನನಗೂ ಜ್ಞಾಪಕ ಇದೆ, ಒಂದು ಕೆಲಸ ಮಾಡಬೇಕು ಅಂದರೆ ಮೊನ್ನೆ ಕೂಡ ನನ್ನ ಮಗನಿಗೆ ಹೇಳಿದ್ದಾರೆ, ಕೆಲಸ ಮಾಡುವಾಗ ನೀನು ಅಲ್ಲಿ ಗುಡಿಸೋದ್ರಿಂದ ಹಿಡಿದು ಮೇಲೆ ಅಧಿಕಾರಿದು ಏನು ಕೆಲಸ ಇರುತ್ತೋ ಅಲ್ಲಿವರೆಗೂ ಪಕ್ಕ ಕಲ್ತ್ಕೋಬೇಕು, ಆಗಲೇ ನೀನು ಪರ್ಫೆಕ್ಟ್ ಆಗೋದು ಅನ್ನೋರು. ಅಷ್ಟು ಇದು ಅವರು ಯಾವುದ್ರಲ್ಲೇ ಆ ಥರ ಇರಬೇಕು ಅಂತ ತುಂಬ ಅದನ್ನಿರೋರು. ನಾನು ಅದನ್ನೇ ಹೇಳ್ತೀನಿ. ಮತ್ತು ಆಮೇಲೆ ಏನೇ ಇದ್ರೂ ತಕ್ಷಣ ಇಮಿಡಿಯೇಟ್ ಹಿಂದಿನ ದಿನ ಹುಷಾರಿಲ್ಲ ಅಂದಿರೋ ನೆಕ್ಸ್ಟ್ ಡೇ ಬೆಳಗ್ಗೆ ಶೂಟಿಂಗು. ಈಗಲೂ ಬೆಳಗ್ಗೆ 7 ಗಂಟೆಗೆಲ್ಲ ರಾವ್ಗುಡ್ಲಲ್ಲಿ ಈ ಇದ್ರದ್ದು ಯಡಿಯೂರು ಸಿದ್ಧಲಿಂಗೇಶ್ವರ ನೆಕ್ಸ್ಟ್ ಡೇ ಹೊರಡೋರು. ಅದೇ ಅದನ್ನು ನೋಡಿ ಕಲ್ತ್ಕೋಬೇಕು ತಾತದು. ಆಮೇಲೆ ಇನ್ನೊಂದು ನನ್ನ ಅನುಭವಕ್ಕೆ ಬಂದಿದ್ದು, ಏನೇ ಇರಲಿ, ಏನಾದರೂ ಒಂದು ವಿಷಯ ಬಂದವಾಗ ಏನಾದ್ರು ಒಂದು ಸ್ವಲ್ಪ ಬೇಜಾರೋ ಇಲ್ಲ ಏನಾದ್ರು ಒಂದು ಜೋರಾಗ ಮಾತುಕತೆ ಬಂದಿರೋದು, ಇಮಿಡಿಯೇಟ್ ನೆಕ್ಸ್ಟ್ ಅದನ್ನು ಮರ್ತ್ಬಿಟ್ಟಿರೋರು. ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರಲಿಲ್ಲ. ಅದು ಅವ್ರ ಕ್ಯಾರೆಕ್ಟರ್. ನಾನು ನಮ್ಮ ಹುಡುಗರಿಗೂ ಹೇಳ್ತಾ ಇದ್ದಿದ್ದು, ಇವಾಗ ಏನೋ ಒಂದು ವಿಷಯ ಬರುತ್ತೆ, ಏನೋ ಜಗಳ ಆಡ್ತೀವ ಇಲ್ಲ ಮಾತುಕತೆ ಆಡ್ತೀವ, ಅದನ್ನು ನೆಕ್ಸ್ಟ್ ಇಮಿಡಿಯೇಟೇ ಅದು ಮರ್ತ್ಬಿಟ್ಟಿರೋರು ಅವರು. ಅವರೇನಾ ಅಂತ ಅಷ್ಟು ನಿಜವಾಗ್ಲೂ ನಾನು ನಮ್ಮ ತಂದೆ ಅಂತ ಹೇಳ್ಕೊಳ್ಳೋದಲ್ಲ, ತುಂಬ ಪರ್ಫೆಕ್ಟು, ತುಂಬ ಇದು ಇಲ್ಲ ಯಾರ್ದು ಅಯ್ಯೋ ಇಲ್ಲಪ್ಪ
ಯಾರು ನಮ್ಮ ಮನೇದಲ್ಲ, ಹೊರಗಿನವ್ರದ್ದು ಹತ್ರನೂ ಅದೇ ಥರನೇ. ಏನಂದರೆ ಅವ್ರ ಕೆಲಸ ಪಕ್ಕ ಆಗಬೇಕು, ಆವಾಗ ಅವರು ಅದ್ರ ಬಗ್ಗೆ ಕೂಗಾಡಿರ್ತಾರೆ, ಈ ಥರ ಇರಬೇಕು ಆ ಥರ ಇರಬೇಕು ಅಂತ. ಅದಾದ್ಮೇಲೆ ಅಷ್ಟೇ, ಅವ್ರಿಗೆ ಒಂಥರ ಖುಷಿ, ಅದು ಪಕ್ಕ ಆದಮೇಲೆ ಖುಷಿ. ಒಂದು ಚಿಕ್ಕ ಕೆಲಸನೂ ಒಂಥರ ನೀಟಾಗಿ ಮಾಡಬೇಕು ಅನ್ನೋದು ಅವರ ಇದು ಗುರಿ. ನಮ್ಮ ತಾಯಿ ಅವ್ರು ತುಂಬ ಗ್ರೇಟು. ನಾನು ಸುಮಾರು ಅವ್ರನ್ನಲ್ಲಿ ಅಳವಡಿಸ್ಕೊಂಡಿದ್ದೀನಿ, ಕಷ್ಟ ಆಗಲಿ ಇದಾಗಲಿ ಒಂಥರ. ಯಾಕಂದರೆ ಅವರು ತುಂಬ ಚಿಕ್ಕ ವಯಸ್ಸಿಗೆ ಮದುವೆ ಆಗಿಬಿಡ್ತು ನಮ್ಮ ತಂದೆ ತಾಯಿ. ತುಂಬ ಕಷ್ಟಪಟ್ಟಿದ್ದಾರೆ. ಅಂದರೆ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ನಾವು ಜಾಯಿಂಟ್ ಫ್ಯಾಮಿಲಿ ಇದ್ದಿದ್ದು, ನಮ್ಮ ತಾಯಿನೂ ಅದೇ ಥರನೇ ಇದು ಮಾಡಿಕೊಂಡ್ರು. ನಮ್ಮ 4 ಅದೇ ಹೇಳಿದ, ನಮ್ಮ ತಂದೆ ಹೊರಗೆ ಇದು ಶೂಟಿಂಗು ಅದು ಎಲ್ಲದ ಅವರೇ ನಮಗೆಲ್ಲನೂ ಗೈಡ್ ಮಾಡೋದು ಇದು. ಮತ್ತು ಅಡುಗೆ ಮಾತ್ರ ನಮ್ಮ ತಾಯಿ, ಅದೇ ನಮ್ಮ ತಂದೆನೂ ಹೇಳೋರು, ಅಯ್ಯೋ ಅವ್ರ ತಾಯಿ ಆಮೇಲೆ ಅವ್ರ ಅಕ್ಕ ಬಿಟ್ಟರೆ ನಮ್ಮಮ್ಮ ಅದೇ ಹೇಳೋರು, ಈಗ ಪರವಾಗಿಲ್ಲಮ್ಮ. ನಂದು ಹೇಳ್ಬೇಕಂತ ಹೇಳಿದ್ರೆ ನಮ್ಮ ತಂದೆಗೆ ನಾನು ಮಾಡೋ ಬಿಸಿಬೇಳೆ ಬಾತ್ ತುಂಬ ಇಷ್ಟ. ಬಿಸಿಬೇಳೆ ಬಾತು ಇದಕ್ಕೆ ಬೇಳೆ ನಾನು ಅದೇ ಹೇಳ್ತಾ ಇದ್ದೆ. ನನ್ನ ಮಗಳು ಅದೇ ಅಂತ ಇದ್ಲು, ಏನಮ್ಮ ಅವ್ರ ಅಪ್ಪಂಗೆ ತುಂಬ ಇಷ್ಟ ಆಯಿತು, ಅಣ್ಣಂಗೆ ಇಷ್ಟ ಆಯಿತು. ನಾನೇನೋ ಅಂದ್ಕೊಂಡೆ, ಅಣ್ಣ ಆದಮೇಲೆ ತಾತ ನನ್ನ ಪಾರ್ಟ್ನರ್ ಬಿಸಿಬೇಳೆ ಇದಕ್ಕೆ ಬೆಳಗ್ಗೆ ಅಂದ್ಕೊಂಡೆ, ಏನಮ್ಮ ನೀನು ಮಿಸ್ ಮಾಡಿಬಿಡ್ತೀಯ ಅಂದು. ಇಲ್ಲ ಮಾಡ್ತೀನಿ ಡೆಫಿನೆಟಾಗಿ. ಅವರಿಬ್ಬರು ಅಂದ್ಕೊಂಡು ತುಂಬ ಇಷ್ಟ ಅವ್ರಿಗೆ. ಹಿಟ್ಟು ಇದಕ್ಕೆ ಬೇಳೆ ತುಂಬ ಇಷ್ಟ. ಬಿಸಿಬೇಳೆ ಬಾತು ಆ್ಯಕ್ಚುಲಿ ತಿಂದ ಅಷ್ಟು ಗೊತ್ತಾಗ್ತಿರಲ್ಲ. ಆಮೇಲೆ ಅನ್ನೋರು ನನಗೆ ಹೇಳೋರು, ಪರವಾಗಿಲ್ವಲ್ಲೇ ನೀನು ಬಿಸಿಬೇಳೆ ಬಾತು ಒಳ್ಳೆ ಮಾಸ್ಟರ್ ಮಾಡ್ಕೊಂಬಿಟ್ಟಿದ್ಯಾ ಅಂತ. ಅದಿದ್ರೆ ಅವತ್ತು ರಾತ್ರಿನೂ ನನಗೆ ಆ್ಯಕ್ಚುಲಿ ರಾತ್ರಿ ಹೊತ್ತು ಟಿಫನ್ ತೊಗೊಳ್ಳೋರು, ರಾತ್ರಿನೂ ಇದೇ ಇಟ್ಬಿಡಮ್ಮ ಅನ್ನೋರು. ತುಂಬ ಖುಷಿ ಅವ್ರಿಗೆ. ಅದು ಒಂಥರ ನಮ್ಮ ತಾಯಿ ಹೇಳ್ಕೊಟ್ಟಿದ್ದ ಅಡುಗೆಗಳು ಅದೆಲ್ಲನೂ. ಅವರು ಎಲ್ಲರ ಜೊತೆನೂ, ನಮ್ಮ ತಾಯಿನೂ ಕೊನೆ, ನಮ್ಮ ತಂದೆ 6ನೇ ಮಗ. ಸೊ ನಮ್ಮ ತಾಯಿ ಎಲ್ಲರ ಜೊತೆನೂ ಹೊಂದ್ಕೊಂಡು, ನಮ್ಮ ತಾಯಿ ಅಂದರೆ ತುಂಬ ಇಷ್ಟ ಎಲ್ಲರಿಗೂ, ಅವರ ಓರ್ಗೀತಿಗಳಿಗೆ ಅವ್ರಿಗೆ ಎಲ್ಲರಿಗೂ ಆ ಥರ. ಅದು ಒಂಥರ ಅದೇ ಪ್ರೀತಿ ವಿಶ್ವಾಸನೇ ನಾವು ಬೆಳೆಸ್ಕೊಂಡು ಬಂದು ಮಾಡ್ಕೊಂಡಿದ್ದೀವಿ ಜನಗಳು. ಅದರಿಂದ ಒಂಥರ ನಮ್ಮನ್ನು ಶಿವರಾಮ್ ಮಕ್ಕಳು ಪದ್ಮಾ ಶಿವರಾಮ್, ನಮ್ಮ ಅಮ್ಮನ ಹೆಸರು ಪದ್ಮಾ ಶಿವರಾಮ್ ಅಂದರೆ ಮಕ್ಕಳು ತುಂಬ ಚೆನ್ನಾಗಿ ಬೆಳೆಸಿದಾರಮ್ಮ ಅಂತ ಈಗಲೂ ಎಲ್ಲ ಅದನ್ನೇ ಹೇಳ್ತಾರೆ. ನಮಗೊಂದು ಖುಷಿ, ನಮ್ಮ ಅಪ್ಪ ಅಮ್ಮ ಈ ಥರ ಅಂತ. ತುಂಬ ಹೇಗೆ ಅಡ್ಜಸ್ಟ್ ಮಾಡ್ಕೋಬೇಕು ಜೀವನದಲ್ಲಿ ಅನ್ನೋದನ್ನು ನಮ್ಮ ತಾಯಿನ ನೋಡಿ ನಾವು ಕಲ್ತ್ಕೊಂಡಿದ್ದೀವಿ. ಪೊಲೀಸ್ನವ್ರು ಬಂದು ನಾನು ಅರೆಸ್ಟ್ ಮಾಡ್ಬಿಡ್ತಾರೆ, ನನ್ನ ಜೈಲಿಗೆ ಹಾಕ್ತಾರೆ. ನೀನು ಅಣ್ಣ ಅಂತ ಹೇಳ್ತೀಯ, ಅಪ್ಪ ಅಮ್ಮ ವರದು ಅಂತ ಹೇಳ್ತಾರೆ. ಅವರು ಇವಾಗ ಮೊನ್ನೆ ಬಂದವಾಗ ಹೇಳಿದ್ದು, ನಮಗೂ ಸ್ವಲ್ಪ ಪರಿಚಯ ಇದ್ದಾರೆ ಆ ಊರು. ಯಾಕೆಂದರೆ ಪುಟ್ಟಣ್ಣ ಅವ್ರ ಫ್ಯಾಮಿಲಿಯವರು ಮನೆಗೆ ಬರೋರು, ನಾವು ಸ್ವಲ್ಪ ಹೋಗೋದು. ಬಟ್ ಅವ್ರದ್ದು ಮೊನ್ನೆ ಬಂದಾಗ ಕೂಡ ಅವರು ಮಗಳು ತ್ರಿವೇಣಿ ಹೇಳಿದ್ಲು, ಅಯ್ಯೋ ನಮಗೆ ಅಪ್ಪ ಹೋದ್ಮೇಲೆ ನಮಗೆ ಸಿನಿಮಾ ರಂಗದಿಂದ ಏನೂ ಯಾರ್ದೂ ಕಾಂಟ್ಯಾಕ್ಟ್ ಇರಲಿಲ್ಲ. ಅಂಕಲ್ ಒಬ್ಬರೇ ರೀಸೆಂಟಾಗಿ ಕೂಡ ಬಂದು ಎಲ್ಲ ಮಾಡೋರು, ಮಾತಾಡ್ಸೋರು. ನಮಗೆ ತುಂಬ ಇದಾಗೋಯ್ತು, ನಿಮ್ಮ ಅಷ್ಟೇ ನಮಗೂ ಬೇಜಾರಿದೆಮ್ಮ ಅಂತ ತುಂಬ ಬೇಜಾರು ಮಾಡ್ಕೊಂಡ್ರು ಅವರು. ಅವ್ರಿಗೂ ತುಂಬ ಇದಾಗಿರೋರು ಒಂಥರ. ಬಟ್ ಏನಂದರೆ ನಾವು ತುಂಬ ಅವ್ರ ಜೊತೆ ಸಿನಿಮಾ ಇದು ಆ ಲೈನ್ ಒಂಥರ ಏನೇ ಶೂಟಿಂಗ್ ಆಗಲಿ ಅದೆಲ್ಲ ಅಂತ ಹೋಗೋ ಇದು ಇಟ್ಕೊಂಡಿರಲಿಲ್ಲ ನಮ್ಮದು ಹತ್ರ. ಇಲ್ಲ ಆ್ಯಕ್ಚುಲಿ ನಮ್ಮ ಮನೆಯಲ್ಲೇ ಚಲಿಸುವ ಮೋಡಗಳು ಶೂಟಿಂಗ್ ಆಯಿತು. ನಾವಲ್ಲಿ ಸುಚಿತ್ರ ಎದುರುಗಡೆ ಇದ್ವಿ ಮನೆಯಲ್ಲಿ, ಅಲ್ಲಿ ಆಯಿತು. ಆವಾಗ ನಾವು ರಾಜ್ಕುಮಾರು ಅವರೆಲ್ಲ ಬಂದಿದ್ದರು, ಅದು ನೋಡಿದ್ವಿ. ಬಟ್ ಎಲ್ಲ ನಮ್ಮ ಮನೆಗೆ ಬರೋರು. ರಾಜ್ಕುಮಾರ್ ಅವ್ರಿಗೂ ತುಂಬ ಇಷ್ಟ ನಮ್ಮ ತಂದೆ. ಇವನು ಚಿಕ್ಕ ಮಗು, ಅದು ಫೋಟೋ ಇದೆ ಕೂರಿಸ್ಕೊಂಡು ಕೂತಿರೋದು, ತುಂಬ ಇಷ್ಟ ಅವ್ರಿಗೂ. ಮತ್ತು ಅವ್ರ ಮನೆಯಲ್ಲಿ ಪೂಜೆ ಎಲ್ಲ ಆದವಾಗ ನಾವು ಹೋಗ್ತಾಯಿದ್ವಿ. ಅಲ್ಲಿ ಅಪ್ಪನೇ ಗುರುಸ್ವಾಮಿ ಥರ ಇದರಲ್ಲಿ ಫಾರ್ಮ್ ಹೌಸಲ್ಲಿ ನಡೆಯೋದು, ಆವಾಗ ಎಲ್ಲ ಹೋಗ್ತಾಯಿದ್ವಿ ನಾವು. ಇದು ಮಾಡ್ತಾಯಿದ್ವಿ. ಎಲ್ಲರದು ಇದು ಪರಿಚಯ ಒಂಥರ ತುಂಬಾ ನಮ್ಮನ್ನು ಗೌರವದಿಂದ ನೋಡೋರು. ಅವ್ರ ಮನೇಲೂ ಅಷ್ಟೇ. ಆಮೇಲೆ ಅವ್ರದ್ದು ಫಿಲಿಮು ಇದಾದರೆ ಶಿವರಾಜ್ ಕುಮಾರು ಅವ್ರದ್ದೆಲ್ಲ ಟಿಕೆಟು ನಮ್ಮ ತಂದೆ ಬೇಡ ಆ ಥರ ಎಲ್ಲ ಅಂದ್ರೂ ಬಿಡ್ತಾ ಇರಲಿಲ್ಲ. ಒಂದೊಂದ್ಸಲ ಚಿನ್ನೇಗೌಡರವರು ಟಿಕೆಟ್ ಕಳಿಸ್ಬಿಟ್ಟು ನೀವು ಬರಲೇಬೇಕು ಅನ್ನೋರು. ಸುಮಾರು ಪಿಕ್ಚರು ಹೋಗ್ತಾಯಿದ್ವಿ. ಒಂಥರ ಚೆನ್ನಾಗಿತ್ತು. ವಿಷ್ಣುವರ್ಧನ್ ಅವ್ರ ಮನೆಯವರು ಅಷ್ಟೇ, ಒಂಥರ ತುಂಬಾ ಇದು ಅಪ್ಪಂಗೆ ತುಂಬಾ ಕ್ಲೋಸ್ ಆಗಿದ್ದರು. ನಾವು ಅದೇ ಅವ್ರ ಮನೆ ಫಂಕ್ಷನ್ಸ್ ಏನಾರು ಆದರೆ ಸ್ವಲ್ಪ ಅಟೆಂಡ್ ಮಾಡ್ತೇವೆ. ಅದು ತುಂಬ ಕ್ಲೋಸು ಇದು ಅಂತ ನಾವಿಟ್ಟಿಲ್ಲ. ಒಟ್ಟಿಗೆ ನಮ್ಮನ್ನು ಆ ಥರ ಮಾತಾಡ್ಸಿದವರು ಅವರೆಲ್ಲ. ಅವ್ರ ಮನೆಯವರು, ರಾಜ್ಕುಮಾರ್ ಮನೆಯವರು, ವಿಷ್ಣುವರ್ಧನ್ ಮನೆಯವರು ಅವರೆಲ್ಲ. ಅದಕ್ಕೆ ಮೊನ್ನೇನು ಎಲ್ಲರೂ ಬಂದು ಇದು ಮಾಡಿದ್ರು. ನಮಗೆ ತುಂಬಾ ಇದಾಯಿತು. ಇಲ್ಲ ಆಕ್ಸಿಡೆಂಟ್ ಏನಿಲ್ಲ. ಅದು ಆ್ಯಕ್ಚುಲಿ ಅವ್ರು ಅವತ್ತು ತರ್ಸ್ಡೇ, ಅದು
ಅವ್ರು ಹೋಗ್ತಾ ಇರೋವಾಗ ಅವ್ರಿಗೇನೋ ಒಂಥರ ತಲೆ ಒಂಥರ ದಿಮ್ಮಂತಂಗ ಏನೋ ವಾಪಸ್ ಬಂದುಬಿಟ್ರು ಅಷ್ಟೇ. ಮನೆಗೆ ಕಾರಲ್ಲಿ ಬರ್ತಾ ಇದಾಯ್ತು ಅಷ್ಟೇ ಹೊತ್ತು. ಅದಾದಮೇಲೆ ಟ್ಯೂಸ್ಡೇ ಕೂಡ ಆರಾಮಾಗಿ ನಮ್ಮ ಮನೇಲಿ ಕೂತ್ಕೊಂಡು ಮಾತಾಡ್ತಾಯಿದ್ರು. ಇಲ್ಲಿ ಎಲ್ಲ ಏನೇನೋ ನೆಕ್ಸ್ಟ್ ಡೇ ಏನೋ ಯಾವುದೋ ಕಾರ್ ಇನ್ಶೂರೆನ್ಸ್ದೇನೋ ಇದು ಮಾಡಬೇಕಿತ್ತು ಅಂತ ಹೇಳಿ ಅದೆಲ್ಲ ಹುಡುಕ್ತಾಯಿದ್ರು. ಎಲ್ಲ ಮತ್ತೆ ಏನು ಆರಾಮಾಗಿದ್ದರು, ಒಂದು ಚೂರು ಇರಲಿಲ್ಲ. ಮಾಡಿ ಮೇಲೆ ಹೋಗಿದ್ರು, ಎಲ್ಲೋ ಬರಲಿಲ್ವಲ್ಲಪ್ಪ ಇಷ್ಟೊತ್ತಾಯಿತು, ಒಂದು 15 ಮಿನಿಟ್ಸ್ ಏನಾದ್ರು ಇರ್ಬೋದು ಅನ್ಸುತ್ತೆ ಅಷ್ಟೇ, 15 to 20 ಮಿನಿಟ್ಸು. ನಮ್ಮನೆಗೆ ಬಂದಿದ್ದ ನನ್ನ ತಮ್ಮ ಏನೋ ಒಂದು ಇವಳು ಎಲ್ಲೋ ಬರಲಿಲ್ಲಪ್ಪ, ಅಣ್ಣ ಮಾಡಿ ಮೇಲೆ ಹೋಗಿದ್ದಾರಲ್ಲ ನೋಡೋಣ ಅಂತ ಹೋದರೆ ಆ ಥರ ಬಿದ್ದಿದ್ರು ಅಷ್ಟೇ. ಅನ್ಸತ್ತೆ ಆ ಥರ ಇರಬಹುದು ಅಂತ ನಾವು ಗೆಸ್ ಮಾಡೋದು. ಆ ಥರ ಬೇರೆ ಏನೂ ಇದಿರಲಿಲ್ಲ ಅವ್ರಿಗೆ, ಆರಾಮ. ಅದರಲ್ಲೇ ಅವರು ತುಂಬ ಪರ್ಟಿಕ್ಯುಲರು. ಏನಾದರೂ ಹುಷಾರಿರಲಿಲ್ಲ ಅಂದರೆ ಇಮ್ಮಿಡಿಯೇಟ್ ತೋರಿಸ್ಕೊಳ್ಳೋರು. ಅದೆಲ್ಲ ಏನು ಅವ್ರಿಗೆ ಹೆದರಿಕೆ ಆಗಲಿ ಇದಾಗಲಿ ಅದೆಲ್ಲ ಏನೂ ಇರಲಿಲ್ಲ. ಎಲ್ಲ ಡಾಕ್ಟ್ರುಗಳು ಅವ್ರಿಗೆ ತುಂಬ ಕ್ಲೋಸ್ ಇರೋರು. ಸೊ ಅವ್ರಿಗೆ ಅದೆಲ್ಲ ಏನೂ ಇರಲಿಲ್ಲ, ಯಾವುದೇನೇ ತೊಂದರೆ ಗಿಂದರೆ ಆ ಥರದ್ದು ಏನೂ ಇರಲಿಲ್ಲ. ಅದು ಏನೋ ನಮ್ಮ ಬ್ಯಾಡ್ ಲಕ್ಕು, ನಮ್ಮನ್ನು ಇನ್ನೊಂದು ಸ್ವಲ್ಪ ದಿನ ನಮ್ಮ ಜೊತೆ ಇಟ್ಕೊಳ್ಳೋ ಇದು ನಾವು ಕಳ್ಕೊಂಡ್ಬಿಟ್ವಿ ಅಷ್ಟೇ. ಶಿವರಾಮ್ ಅವ್ರ ದೊಡ್ಡ ಮಗ. ಅದೇ ಸರ್, ಇದು ಆ್ಯಕ್ಚುಲಿ ಒಂಥರ ನಮಗೆ ಒಂಥರ ವಿಪರ್ಯಾಸ ಅನ್ಸುತ್ತೆ. ಯಾಕಂದರೆ ಆ್ಯಕ್ಚುಲಿ ಅವ್ರು ಇರೋವರೆಗೂ ನಾವು ಯಾರು ಈ ಥರದ್ದು ಇದಕ್ಕೆ ಅಂತಲ್ಲ, ಬೇರೆನೂ ಯಾವ ಥರ ಅವ್ರ ಜೊತೆ ಹೋಗೋದು ಮೀಡಿಯಾಗಳಲ್ಲಿ ಆಗಲಿ ಇದಾಗಲಿ ನಾವು ಯಾವತ್ತೂ ಪಾರ್ಟಿಸಿಪೇಟ್ ಮಾಡಿದವರಲ್ಲ, ಮಾಡಿಲ್ಲ. ನಾವು ಹೋಗ್ತಾನೂ ಇಲ್ಲ, ಅವರು ಕರೆಯೋರು. ಈ ನಡುವೆ ಅಂತೂ ನಾವೆಲ್ಲಿ ಸಾಮಾನ್ಯ ಎಲ್ಲೋ ಫಂಕ್ಷನ್ಸ್ಗೆ ಹೋಗ್ತಾಯಿದ್ವಿ, ಈ ಥರದ್ದು ಯಾವುದೂ ಹೋಗಿಲ್ಲ. ಅದೇ ಎಲ್ಲ ನಮ್ಮ ತಂಗಿರು ಅವರೆಲ್ಲ ಹೇಳಿದಾಗೆ ಅವ್ರು ನಾವು ನೋಡಿದಾಗ ಫುಲ್ಲು ಬ್ಯುಸಿನೇ ಅವರು ಅಷ್ಟೇ. ನನ್ನ ಚಿಕ್ಕ ವಯಸ್ಸಿಂದ ನೋಡಿದಾಗಲೂ ಫುಲ್ ಟೈಮ್ ಬ್ಯುಸಿ ಇರೋರು ಅಷ್ಟೇ. ಅದು ಊರಲ್ಲೇ ಇರ್ತಾಯಿರಲಿಲ್ಲ ಅವರು ಆ್ಯಕ್ಚುಲಿ. ಇವಾಗಲೂ ಈ ಒಂದು 84 ಇಯರ್ಸಲ್ಲೂ ಆಲ್ಮೋಸ್ಟ್ ಫುಲ್ ಬ್ಯುಸಿನೇ ಅವರು. ಏನು ಕಡಿಮೆ ಏನಿರಲಿಲ್ಲ ಅವರು. ಹೇಗೋ ನಾನು ಅಂದ್ಕೊಳ್ಳೋದು ಅವರು ಆ ಥರ ಎಲ್ಲ ಇವಾಗ ಸ್ವಲ್ಪ ಗಡ್ಡ ಡ್ರೆಸ್ಸು ಅದೆಲ್ಲ ನೋಡಿದ್ರು ಜನಗಳು ರೆಕಗ್ನೈಸ್ ಮಾಡಿ ನಮಗೂ ಸಂತೋಷ, ಅವ್ರಿಗೂ ಒಂದು. ಯಾಕೆಂದರೆ ಎಷ್ಟೋ ಜನ ಯಾರು ಶಿವರಾಮ್ ಅಂದರೆ ಯಾರು ಶಿವರಾಮ್ ಅಂತ ಕೇಳೋರು. ಬಟ್ ಅವ್ರು ನೋಡಿದ್ರೆ ಗೊತ್ತಾಗೋದು ಜನಗಳು ಈಗಲೂ ರೆಕಗ್ನೈಸ್ ಮಾಡೋರು ಆ ಒಂದು ಇದರಲ್ಲಿದ್ದರು. ಆಮೇಲೆ ಯಾವುದೋ ಒಂದು ಸೀರಿಯಲ್ಲು ಪಿಕ್ಚರು ನಾಟಕ ಮಾಡ್ತಾನೆ ಇದ್ರು ಅವರು, ಯಾವುದೂ ಇಲ್ಲ ಅನ್ನೋ ಥರದ್ದು ಏನೂ ಇಲ್ಲ ಅವ್ರಿಗೆ. ಆಲ್ಮೋಸ್ಟ್ ಈ ಇಂಟರ್ವ್ಯೂಸ್ ಮನೆಯಲ್ಲಿ ಮೊನ್ನೆ ಈಗ ರೀಸೆಂಟಾಗಿ ನಡೆದಿದ್ದೆ ಹೇಳ್ಬೋದು. ಅಂದರೆ ಇದಾಗಕ್ಕೆ ಒಂದು 3-4 ದಿನ ಮುಂಚೆ ಅನಿಸುತ್ತೆ. ಸರಿ, ಅವರು ಅವತ್ತು ಎಲ್ಲೋ ಕಾರ್ ತೊಗೊಂಡು ಟೌನ್ ಹಾಲ್ಗೋ ಏನೋ ಫಂಕ್ಷನ್ಗಂತ ಹೋಗ್ತಾಯಿದ್ರಂತೆ. ಸರಿ ಹೋದಾಗ ಅವ್ರಿಗೆ ಏನಾಯಿತು ಅಂತ ಗೊತ್ತಾಗಲಿಲ್ಲ, ವಾಪಸ್ಸು ಕಾರ್ ತಿರುಗಿಸಿದಾರಂತೆ. ಬರೋವಾಗ ಏನೋ ಈ ಕ್ರಾಸ್ದು ಬೋರ್ಡ್ ಏನೋ ಹಾಕಿದ್ದಾರೆ, ಅಲ್ಲಿಗೆಲ್ಲ ಸ್ವಲ್ಪ ಟಚ್ ಆಗಿದೆ ಕಾರ್ ಅಷ್ಟೇ, ಏನೂ ಆಗಿಲ್ಲ. ಸೊ ಅವ್ರ ಜನ ಎಲ್ಲ ಸೇರಿಬಿಟ್ಟಿದ್ದಾರೆ. ಅವರು ಶಿವರಾಮನ್ ರೆಕಗ್ನೈಸ್ ಮಾಡಿ ಸೊ ಕರ್ಕೊಂಬಂದಿದ್ದಾರೆ ಮನೆ ಹತ್ರ, ಅವರೇ ಕರ್ಕೊಂಬಂದಿದ್ದಾರೆ ಡ್ರೈವ್ ಮಾಡಿಕೊಂಡು. ಯಾರೋ ನೋಡಿದವರೇ ಪಾಪ ಯಾರೋ ಕರ್ಕೊಂಬಂದು ಬಿಟ್ಟಿದ್ದಾರೆ. ಇವರು ಆರಾಮಾಗಿದ್ದರು ಮನೆ ಮೇಲೆ. ಆಮೇಲೆ ಮಲ್ಕೊಳ್ಳೋಕ್ಕೆ ಬಂದರು ಮನೆಗೆ. ಅವಾಗ ನಾನು ಕೇಳಿದೆ ಏನಾಯಿತು. ಇಲ್ಲ ಏನೋ ಸ್ವಲ್ಪ ಗಾಬರಿ ಆದಂಗಿತ್ತು ಫೇಸು. ಏನಿಲ್ಲ ಅಣ್ಣ ಸ್ವಲ್ಪ ಗಾಬರಿ ಆಗಿದ್ದೀರ ಅಂದರೆ ಇಲ್ಲ ಅಂದರೆ ಶುಗರ್ ಗೀಗರ್ ಏನಾರ ಡೌನ್ ಆಗಿರ್ಬೋದು ಏನೋ ಗಾಬರಿ ಆಗಿದ್ದಾರೆ. ಇಲ್ಲ ಡಾಕ್ಟರ್ ಹತ್ರ ಹೋಗೋಣ ಅಂಥೇಳಿ ಹೋದ್ವಿ. ತಕ್ಷಣ ಅವ್ರಿಗೆ ಪರಿಚಯನೇ ಅವರು, ಡಾಕ್ಟರ್ ಮೋಹನ್ ಅಂತ, ಪ್ರಶಾಂತ್ ಆಸ್ಪತ್ರೆ. ಸೊ ಅವತ್ತೆಲ್ಲ ಟೆಸ್ಟ್ ಮಾಡಿದ್ರು, ಎಲ್ಲ ಮಾಡಿದ್ರು. ಅವ್ರು ECG ಅದೆಲ್ಲ ಆ ಕಡೆ ಎಲ್ಲ ಹೋದರು, ಏನೂ ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಶುಗರ್ ಜಾಸ್ತಿ ಇದೆ, ಯಾಕೆಂದ್ರೆ ಮನೆಯಲ್ಲಿ ಸ್ವಲ್ಪ ಸಕ್ಕರೆ ಅದು ಇದೆಲ್ಲ ತಿಂದಿದ್ರು. ಸೊ ಏನಿಲ್ಲ. ಹಾಗೂ 2-3 ಸಲ ಡೌಟ್ ಬಿದ್ದರು, ಏನೋ ಒಂಥರ ಆಯಿತು ಅಂದಾಗ ನಾಳೆ ಬನ್ನಿ ತಿರ್ಗಾ ರಿಪೀಟ್ ಮಾಡೋಣ ಅಂದರು. ನೆಕ್ಸ್ಟ್ ಡೇ ಬೆಳಗ್ಗೆ 8 ಗಂಟೆಗೆ ಹೋಗೋಣ ಅಂದರು. ಸರಿ 8 ಗಂಟೆಗೆ ಫಾಸ್ಟಿಂಗಲ್ಲಿ ಹೋಗೋಣ ಅಂಥೇಳಿ ಫಾಸ್ಟಿಂಗ್ ಬ್ಲಡ್ ಕೊಡೋದಕ್ಕೆ ಕರ್ಕೊಂಡೋದೆ. ಆವಲ್ಲೂ ಅಷ್ಟೇ ಆರಾಮಿದ್ರು. ಅವರು ಎಲ್ಲ ECG ಎಲ್ಲ ಮಾಡಿದ್ರು. 1.5 ಅವರ್ಸ್ ಎದುರುಗಡೆನೇ ಹೋಟ್ಲಿದಲ್ಲ ಆಸ್ಪತ್ರೆ ಎದುರುಗಡೆ. ನಾನು ಅವ್ರು ಬರೋದು ಬೇಡವೇನೋ ಅಂದ್ಕೊಂಡು ನಾನು ತರ್ತೀನಿ ಹಿಂದೆ. ಇಲ್ಲ ಅಲ್ಲೇ ಹೋಗೋಣ. 1.5 ಅವರ್ಸ್ ಮಾತಾಡ್ಕೊಂಡು ಕೂತಿದ್ವಿ ಅಲ್ಲೇ. ಇಡ್ಲಿ ತಿಂದ್ಬಿಟ್ಟು, ಜನನೂ ಇರಲಿಲ್ಲ. ಅಲ್ಲೇ ಮಾತಾಡಿಕೊಂಡು ಆರಾಮಾಗಿ ತಿರ್ಗಾ ಬಂದು ಅಲ್ಲಿ ತಿರ್ಗಾ ಬ್ಲಡ್ ಕೊಟ್ಟು ಎಲ್ಲ ಮಾಡ್ಕೊಂಡು ಬಂದ್ವಿ. ಅವತ್ತು ಸಾಯಂಕಾಲನೂ ಅಲ್ಲ ಯಾಕೆ ಹೇಳ್ತೀನಿ ಅಂದರೆ ಅಷ್ಟು ಬ್ಯುಸಿ. ಅವತ್ತು ಸಾಯಂಕಾಲ 6 ಗಂಟೆಗೆ ಹೋಗೋಣ ಅಂದರು. ಫಸ್ಟ್ 4 ಗಂಟೆ ಅಂದರು. 4 ಗಂಟೆಗೆ ನೋಡ್ತೀನಿ ಎಲ್ಲೂ ಇಲ್ಲ ಅವರು, ಮೊಬೈಲ್ ತೆಗಿತಾ ಇಲ್ಲ. ಮಾಡಿ ಮೇಲೆ ನೋಡಿ ಟೆರೆಸ್ ಮೇಲ್ಗಡೆ ಯಾರೋ ಇದೇ ಥರ ಇಂಟರ್ವ್ಯೂ ಮಾಡ್ತಾಯಿದ್ದಾರೆ. ಒಂದು 2 ಅವರ್ಸ್ ಅಪ್ಪ ಹೋಗೋಣ, ಡಾಕ್ಟ್ರಿಲ್ಲ. ಸೊ 6:30ಗೆ ಬರ್ತಾರೆ ಇನ್ನು. ಆಮೇಲೆ 6:30 ಕರೆಕ್ಟಾಗಿ ಫೋನ್ ಮಾಡಿದ್ರು, ಕೆಳಗಡೆ ಬಂದುಬಿಡಪ್ಪ ನಾನು ಬರ್ತೀನಿ ಅಂತೇಳಿ. ಆ ಥರ ಅವರು ಯಾವತ್ತೂ ಅವ್ರೇನೋ ಒಂದು ಹುಷಾರಿಲ್ಲ, ಇಲ್ಲ ಏನೋ ಇವತ್ತು ತುಂಬ ಲೇಟಾಗಿದ್ದರು, ರೆಸ್ಟ್ ತೊಗೊಳ್ತಾ ಇದ್ದಾರೆ, ಇಲ್ಲ ಎಲ್ಲೋ ಮದುವೆಗೆ ಹೋಗಿ ಮದುವೆ 3 ದಿನ ಎಲ್ಲೋ ಅಟೆಂಡ್ ಮಾಡಿ ಅಲ್ಲೆಲ್ಲ ಕೆಲಸ ಮಾಡಿ ಬಂದಿದ್ದಾರೆ, ರೆಸ್ಟ್ ಅನ್ನೋದು ಆ ಥರ ಯಾವತ್ತೂ ಇಲ್ಲ. ಇನ್ನೇನಿಲ್ಲ ನಮ್ಮಗಳಿಗೆ ಇದು ಮಾಡೋರು, ನೀವು ಕ್ವಿಕ್ ಇಲ್ಲ, ಫಾಸ್ಟ್ ಇರಬೇಕು ಆ ಥರ ಎಲ್ಲರೂ ಕೇಳೋರು ನಮ್ಮನ್ನು. ಆಮೇಲೆ ಈ ನಡುವೆ ಈ ಥರ ಎಲ್ಲ ಆದಮೇಲೆ ಅನುಭವಗಳು ಯಾರೋ ನಮ್ಮ ಫ್ರೆಂಡ್ಸೇ ಹೇಳೋರು, ಎಲ್ಲಿದೆಯಾ ಅಂತ ಕೇಳೋರು ನನ್ನ. ಉಡುಪಿಗೆ ಹೋಗ್ತಾ ಇದ್ದೀನಿ ಬರ್ತೀಯ, ನಮ್ಗೆ ತುಂಬ ಪರಿಚಯ ನಿಮ್ಮ ತಂದೆ ಅಂತ. ಏನು ಅಂದರೆ ಸರಿ ಹೇಗೆ ಹೋಗ್ತಾಯಿದ್ದೆ ಕಾರೇ, ನಾವು ಇಲ್ಲಿ ಬಂದುಬಿಡು ನಾನು ಬರ್ತೀನಿ ಅಂತ. ಬನ್ನಂಜೆ ಗೋವಿಂದಾಚಾರ್ಯರು ಫಂಕ್ಷನ್ಗೆ
ಆ ರೀತಿ ಅವರು ಆಮೇಲೆ ಇಲ್ಲೆಲ್ಲೋ ನಿಂತಿದ್ರೆ ಅಲ್ಲಿ ಯಾರನ್ನೋ ಆ ರೀತಿ ಆಲ್ಮೋಸ್ಟ್ ಈಗಂತೂ ಈ ನಡುವೆ ಸ್ವಲ್ಪ ಫ್ರೀ ಇದ್ರು ಏನೋ ಈ ಏರಿಯಾದಲ್ಲೇ ಸುಮಾರು ಕಡೆ ರೌಂಡ್ ಹೊಡೆದಿವಿ. ಈ ಅಂಗಡಿಯವರು, ಈ ಹೋಟ್ಲಿನವರು, ಅವರು ಇವರು ಎಲ್ಲ ಕಡೆ ಹೇಳ್ತಾರೆ, ಅಯ್ಯೋ ನಿಮ್ಮ ತಂದೆ ಮೊನ್ನೆ ಬಂದಿದ್ದರು, ಇಲ್ಲಿ ಬಂದಿದ್ರು ಅಂತೇಳಿ. ಈ ನಡುವೆ ಅನುಭವಗಳು ನೋಡಿದ್ರೆ ಸುಮಾರು ಇದು ಮಾಡಿದ್ದಾರೆ ಆ ಥರ. ಆಮೇಲೆ ನಮ್ಮ ಚೈಲ್ಡ್ಹುಡ್ಡಲ್ಲಿ ನೋಡಿದ್ರೆ ಅವರು ಹೇಳ್ದಂಗೆ ಸಿಕ್ಕಾಪಟ್ಟೆ ಬಿಸಿನೇ. ನಾವು ನೋಡ್ತಾ ಇದ್ದೆ ಕಡಿಮೆ ಅಂತ ಹೇಳ್ಬೋದು ಮಡ್ರಾಸೆ ಆಲ್ಮೋಸ್ಟ್. ಆಮೇಲೆ ತುಂಬ ಸ್ಟ್ರಿಕ್ಟೇ, ಮನೆಯಲ್ಲಿ ಸ್ವಲ್ಪ ಸ್ಟ್ರಿಕ್ಟಾಗೇ ಇದ್ದವ್ರು ಯಾವತ್ತೂ. ಅದೇ ಹೇಳಿದ್ದು ಅದೊಂದು ಹೇಳು ಅಂದರೆ ನನ್ನ 7th ಸ್ಟ್ಯಾಂಡರ್ಡಲ್ಲಿ ನಾನು ಆ್ಯಕ್ಚುಲಿ ಎಕ್ಸಾಮ್ಗೆ ಪಬ್ಲಿಕ್ ಎಕ್ಸಾಮ್ ಹೋಗ್ಬೇಕು ಅಂತಿದ್ದೆ. ಆವಾಗ ಯಾವುದೋ ಇದೇ ಥರ ಪ್ರೊಡಕ್ಷನ್ ಏನೋ ಕಾರ್ ಬಂದಿತ್ತು. ನಾವೇನು ಮಾಡಿ ನಾನು ನಮ್ಮ ಫ್ರೆಂಡ್ ಇಬ್ಬರು ಹೊರಡೋಣ ಅಂತೇಳಿ ಹೊರಟ್ವಿ. ಬಸ್ಸು ಮಿಸ್ ಆಗೋಯ್ತು. ಸೊ ಮನೆಗೆ ಬಂದುಬಿಟ್ಟು ನಾನು, ಅಣ್ಣ ಅದೇ ಏನು ಹೋಗಲಿಲ್ವಾ ಅಂದರು. ಇಲ್ಲ ಅಣ್ಣ ಬಸ್ ಮಿಸ್ ಆಗೋಯ್ತು, ಬಿಡಿ ಅಲ್ಲಿಗೆ ಅಂತೇಳಿ. ಪ್ರೊಡಕ್ಷನ್ನೇ ನೀನು ಬಿಡೋಕ್ಕಲ್ಲ ಕಾರ್ ಬಂದಿರೋದು, ಅದನ್ನು ಹೇಳು ಅಂತೇಳಿ ಅವಳು ಹೇಳ್ತಾರೆ. ಆ ಥರ ಆಟೋಲ್ಲಿ ಹೋಗಿಬೇಕಾದ್ರೆ ಇದು ಯೂಸ್ ಮಾಡಬಾರ್ದು ಅಂತೇಳಿ ಅಷ್ಟು ಸಿಕ್ತೆ. ಬಟ್ ಈ ನಡುವೆನೇ ಈಗೊಂದು ಸ್ವಲ್ಪ ಈ ಮನೆ ಕಟ್ಟಿ ಪಾಪ ಅವರೇ ನಮಗೆಲ್ಲರಿಗೂ ಮನೆಗಳು ಅದೆಲ್ಲ ಇದ್ದೀವಿ ಅಂದರೆ 14 ವರ್ಷ ಆಯಿತು. ಸೊ ಈ ನಡುವೆ ಸ್ವಲ್ಪ ಇವರೆಲ್ಲ ಹೇಳ್ದಂಗೆ ಸ್ವಲ್ಪ ಕ್ಲೋಸು, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ದವ್ರ ಜೊತೆಯಿಂದ ಈ ನಡುವೆ ಸ್ವಲ್ಪ ಟೈಮ್ ಸಿಗ್ತೇನೋ ಅನ್ಕೋತೀವಿ. ಅಲ್ಲಿದ್ವಿ 30 ವರ್ಷ ಇದ್ವಿ ಆ ಸುಚಿತ್ರ ಎದುರುಗಡೆ. ಆಮೇಲೆ ಹೌದು 1 ವರ್ಷ. ಆಮೇಲೆ ಇಲ್ಲಿ ಬಂದ್ವಿ, ಇಲ್ಲೊಂದು 14 ವರ್ಷ ಆಯಿತು. ಈಗೆಲ್ಲ ನಾವುಗಳೇ ಬೆಳೆದು ನಮ್ಮ ಮಕ್ಳುಗಳು ದೊಡ್ಡವರಾಗಿದ್ದಾರೆ. ಸೊ ಎಲ್ಲರೂ ಇಲ್ಲಿ ಮನೆಗಳಲ್ಲಿ ಇದ್ದೀವಿ. ಇಡೀ ಈ ಅಪಾರ್ಟ್ಮೆಂಟ್ ಎಲ್ಲ ನಾವೇ ಇದ್ದೀವಿ, ಎಲ್ಲ ನಾವುಗಳೇ ಇದ್ದೀವಿ. ಅವ್ರ ಆಸೆನೂ ಅದೇ ಇತ್ತು, ಅದೇ ಥರ ಇತ್ತು. ಅಷ್ಟೇ ಸಂತೋಷವಾಗಿದ್ದೀವಿ, ಎಲ್ಲರೂ ಚೆನ್ನಾಗಿದ್ದೀವಿ. ಸೊ ಅದೇ ಎಲ್ಲ ಚೆನ್ನಾಗಿದ್ದೀವಿ. ಎಲ್ಲ ಇದೆ. ಏನಂದರೆ ದುಃಖದ ವಿಷಯ ಅಂದರೆ ಅದೇ ಇದು ನಡೆದಿದ್ದು ಇನ್ಸಿಡೆಂಟು. ಯಾಕೆಂದರೆ ಚೆನ್ನಾಗೇ ಇದ್ದರು ಅವರು, ಸಡನ್ ಅವತ್ತು ಬಿದ್ದಿದ್ದು ಈ ರೀತಿ ಒಂದು ಮುಳುವಾಯ್ತೇನೋ ಅಂತ ಅಷ್ಟೇ. ಅದೇ ಬೇಜಾರಾಗಿದೆ ಅಷ್ಟೇ, ಶಾಕ್ ಆಯ್ತು ಎಲ್ಲರಿಗೂ ಅಷ್ಟೇ. ಅಲ್ಲಿವರೆಗೂ ಎಲ್ಲ ಆಲ್ಮೋಸ್ಟ್ ಚೆನ್ನಾಗೇ ಇದ್ವಿ ಎಲ್ಲರೂ. ಶುಗರ್ ಇತ್ತು ಬಟ್ ಎಲ್ಲ ಮೇಂಟೈನ್ ಮಾಡ್ತಾಯಿದ್ದವರು. ಅವರೇನು ಯಾವತ್ತೂ ಅದನ್ನು ತೋರಿಸ್ಕೊಳ್ತಾ ಇರಲಿಲ್ಲ. ಸೊ ಬ್ಯುಸಿಯಾಗಿರೋರು ಸರ್, ಅಷ್ಟು ಮೇಯ್ನು. ನಾನು ಹೇಳೋದೇನೆಂದರೆ ಆಲ್ಮೋಸ್ಟ್ ಬ್ಯುಸಿಯಾಗಿರೋರು. ನಾವು ಆ ಒಂದು 3 ಡೇಸ್ ಅದೇ ಹೇಳಿದ್ ನಾನು, ಅದೇನೋ ಆ ಕಾರ್ ಒಂದು ಸ್ವಲ್ಪ ಇದಾಯಿತು ಅಂದಿದ್ಮೇಲೂ 3 ಡೇಸ್ ಸ್ವಲ್ಪ ರೆಸ್ಟು ಅಂದ್ರೇನು. ಬೆಳಗ್ಗೆ ಎಲ್ಲೋ ಆಕೆ ಪದ್ಮ ಸಂಗೀತ ಅಂತ ಹೋಗಿ ಬಂದರು. ಅದೇ ಇವಳದೇ ದೊಡ್ಡವಳ್ದು ಏನೋ ಬರ್ತ್ಡೇ ಅಂದ್ಬಿಟ್ಟು 28 ಏನೋ ಹೇಳಿದ್ಲು. ಅಲ್ಲಿ ಮುಗಿಸ್ಕೊಂಡು ಬಂದು ಸ್ವೀಟ್ ತೊಗೊಂಬಂದು ಅವತ್ತು ಅವ್ರ ಮೇಲೆ ಊಟ ಮಾಡೋದು ಸ್ವಲ್ಪ. ಸೊ ಯಾವತ್ತು ನೋಡಿದ್ರು ಬ್ಯುಸಿನೇ ಅವರು. ಏನೋ ಹೇಳಿದ್ರೆ ಇಲ್ಲ ಇವತ್ತೇನೋ ಹೇಳಿದ್ದಲ್ಲ ಅವ್ರು ಇಲ್ಲ ನಾನು ಬಂದುಬಿಡ್ತೀನಿ ಅಷ್ಟೊತ್ತಿಗೆ ಅಂತಾರೆ ಅಷ್ಟೇ ಹೊರತು ಅವ್ರು ಅಲ್ಲಿಂದ ಶೂಟಿಂಗಿಂದ ಬರೋಷ್ಟರಲ್ಲಿ ಇನ್ನೊಬ್ರು ಫಂಕ್ಷನ್ ಕಾರ್ ಕಾಯ್ಬೇಕು ಅವ್ರಿಗೆ. ಆ ರೀತಿ ಬ್ಯುಸಿ, ಒಂಥರ ಓವರ್ಲ್ಯಾಪ್ ಮಾಡ್ಕೊಳ್ಳೋರು. ಇಲ್ಲಿಂದ 1 ಅವರ್ ರೆಸ್ಟು ಆ ಥರದ್ದೇನಿಲ್ಲ ಅವ್ರಿಗೆ ಯಾವತ್ತು, ನನಗೆ ಗೊತ್ತಿರೋ ಹಂಗೆ. ತುಂಬ ಬ್ಯುಸಿನೇ. ಆಲ್ಮೋಸ್ಟ್ ಅವರು ಅದೇ ಥರ ಬಂದುಬಿಟ್ರು. ಇಲ್ಲ ಒಂದು ಮದುವೆ, ನಮ್ಮ ಕಸಿನ್ಸ್ ಮದುವೆ ಎಲ್ಲ ಅವರು 5 ಜನ ಅಣ್ಣಂದ್ರು ಅವ್ರಿಗೆ, ಒಬ್ಬರು ಅಕ್ಕ. ನನಗೆ ಇನ್ನೊಂದೇನೆಂದರೆ ಇವಾಗ ನಾವುಗಳೆಲ್ಲ ನಮ್ಗೆ ಈ ಏಜ್ ಆಯಿತು ಅಂತ ಹೇಳ್ತೀವಿ ಒಂದು ಮಾತು. ಅವ್ರು ಯಾವತ್ತೂ ಹೇಳಿದವರಲ್ಲ. ಅವ್ರು ಹೇಳಿದ್ರೆ ಒಂಥರ ನನಗೇನು ಜ್ಞಾಪಕ ಅಂದರೆ, ನಾನು ಒಂದಿನ ಹೇಳಿದೆ ಈ ನಡುವೆ ರೀಸೆಂಟಾಗಿ, ಅಲ್ಲ ಅಣ್ಣ ನೀವು SS ರಮೇಶ್ ಅಂತ ಒಬ್ಬರು ಕಾರ್ಡಿಯಾಲಜಿಸ್ಟ್ ಮಲ್ಯದಲ್ಲಿದ್ದರು ಆವಾಗ. ಅವ್ರು ಹೇಳಿದ್ರು ನನಗೆ, ಶಿವರಾಮ್ ಅವರೇ ನಿಮ್ಮ ಮನಸ್ಸಿಗೆ ಏಜ್ ಆಗಿಲ್ಲ, ನಿಮ್ಮ ಬಾಡಿಗೆ ಏಜ್ ಆಗಿರುತ್ತಲ್ಲ ಅಂತ. ಆ ಥರ ಮೊನ್ನೆ ರೀಸೆಂಟಾಗಿ ಏನೋ ಹೇಳುವಾಗ ಅವ್ರು ಹೇಳಿದೆ, ಅಣ್ಣ ಏನೇ ಇದ್ದರೂ ಬಾಡಿಗೆ ಏಜ್ ಆಗುತ್ತಲ್ಲ, ನಿಮ್ಮ ಮನಸ್ಸಿಗೆ ಏಜ್ ಆಗಿರಲ್ಲ ಅಂತ. ಆ ಥರ ಅವ್ರಿಗೆ ಯಾವತ್ತೂ ಏಜ್ ತೊಗೊಳ್ತಾ ಇರಲಿಲ್ಲ ಅವರು. 84 ಅಂದರೆ 48 ಅನ್ನೋರು ಉಲ್ಟಾ, ನನಗಷ್ಟೇ ಏಜು ಅಂತ. ಅವ್ರು ಬೇರೆಯವ್ರು ಹೇಳಿದ್ರು, ಅವರು ಇದು ಮಾಡ್ತಾ ಇರಲಿಲ್ಲ, ಅವರು ಅದನ್ನೆಲ್ಲ ತೊಗೊಳ್ತಾ ಇರಲಿಲ್ಲ ಅವರು. ಯಾಕೆಂದರೆ ಇವತ್ತಿದ್ದಾಯಿತು ನಾಳೆ ಇನ್ನೊಬ್ಬ ಬೆಳಗ್ಗೆ 6 ಗಂಟೆಗೆ ರೆಡಿ ಹೊರಡಬೇಕು ಅವರು ಅಷ್ಟೇ. ಅವರು ಈವನ್ ಈ ಪ್ಯಾಂಡಮಿಕ್ ಟೈಮಲ್ಲೂ ನಾವೇನೋ ಹೇಳಿದ್ರೆ ನಮ್ಮ ಮುಂದೆನೇ ಯಾರೋ ಫೋನ್ ಮಾಡಿದ್ರೆ ಹೇಳೋರು, ನಮ್ಮ ಮನೆಗಳಲ್ಲಿ ಎದುರ್ಕೊಂಡ್ಬಿಟ್ಟಿದ್ದಾರೆ, ನನ್ನನ್ನು ಹೊರಗಡೆ ಜಾಸ್ತಿ ಹೋಗಬೇಡಿ ಅದೆಲ್ಲ ಹೇಳ್ತಾರೆ ಅಂತ ಹೇಳೋರೆ ಹೊರತು ಅವರು ಯಾವತ್ತೂ ಯಾವುದಕ್ಕೂ ಎದುರಿದವರಲ್ಲ ಅವರು. ತುಂಬ ಡೇರಿಂಗು. ಆಲ್ಮೋಸ್ಟ್ ಎಲ್ಲರ ಹತ್ರನೂ ಚೆನ್ನಾಗಿದ್ದರು. ಹೊರಗಡೆ ಆಗಲಿ ಫಂಕ್ಷನ್ಸ್ ಆಗಲಿ. ಈವನ್ ಅದೇ ನಾನು ಯಾಕೆ ಹೇಳಿದೆ ಅಂದರೆ ಏಜ್ ಇದ್ದು ಅವ್ರಿಗೆ ಅಣ್ಣಂದ್ರಿಗೆಲ್ಲ ಹುಷಾರಿಲ್ಲ ಅಂದರೆ ಎಲ್ಲಿ ಯಾವಾಗ ನೋಡಿದ್ರು ನಾವು ಚಿಕ್ಕ ವಯಸ್ಸಲ್ಲಿ ಅವ್ರನ್ನ ಅವಾಗಲೂ ಅವ್ರಿಗೆ 55-60 ಅನ್ಸುತ್ತೆ ನನಗೆ ಅನ್ಸೋಬೇಕಾರೆ. ಅವ್ರು ದೊಡ್ಡಣ್ಣ ಆಗಲಿ ಯಾರೇ ಆಸ್ಪತ್ರೆಯಲ್ಲಿ ಇವರೇ ಅಲ್ಲಿ ನೈಟ್ ಡ್ಯೂಟಿ ಇವರೇ ಇರೋರು. ಈವನ್ ಅವ್ರ ಅಣ್ಣನ ಅಳಿಯ ನಮ್ಮ ದೊಡ್ಡಪ್ಪ ರಾಮನಾಥ್ ಅಂತ ಮಡ್ರಾಸಲ್ಲಿದ್ದಾರೆ, ಅವ್ರ ಮಗಳಿಗೆ ಆಪ್ರೇಷನ್ ಅಂದರೆ ಅವ್ರ ಗಂಡ ಬಂದಿಲ್ಲ ಸ್ವಲ್ಪ ನನಗೆ ಹೆದರಿಕೆ ನೈಟ್ ಇರೋಕ್ಕೆ ಅಂದರೆ ಇವ್ರು ಅಲ್ಲಿಂದ ಬಂದು ಸೆಕೆಂಡ್ ಬನ್ಸಂಗಿಂದ ಮನೆಗೆ ಬಂದು ಊಟ ಮಾಡ್ಕೊಂಡು ತಿರ್ಗಾ ನೈಟ್ ಹೋಗೋರು ಅವ್ರ ಜೊತೆ. ಎಲ್ಲಿ ಮಣಿಪಾಲ್ ಆಸ್ಪತ್ರೆ ಅಂದರೆ ಅವಲ್ಲೇ ಅವ್ರು 60 ಇಯರ್ಸ್ ಆಗಿತ್ತು. ಬಟ್ ಆದರೂ ಅವ್ರು ಹೆಂಗಂತ ಅಷ್ಟು ಸರ್ವೀಸ್ ಮಾಡೋರು ಎಲ್ಲರೂ. ಇವನ್ ಎಲ್ಲ ನಮ್ಮ ಫ್ಯಾಮ್ಲಿ ಅಂತಲ್ಲ, ರಿಲೇಷನ್ಸ್ಗೆಲ್ಲನೂ ಒಂದು ಮದುವೆ ಅಂದ್ಬಿಟ್ರೆ
ಅವರು ಸ್ಟಾರ್ಟಿಂಗ್ ಫಸ್ಟ್ ಡೇಯಿಂದ ಹಿಡ್ದು 3 ದಿನ ಅವ್ರ ಜವಾಬ್ದಾರಿ ಫುಲ್ಲು ಓಡಾಡೋರು. ಆ ರೀತಿ ಇದ್ದ ಮನುಷ್ಯ ಅವರು. ಅದು ಒಂದು ಮಕ್ಕಳೇ ಅಲ್ಲ, ಅದೇ ಹೇಳಿದ್ನಲ್ಲ, ಅವ್ರ ಫ್ಯಾಮ್ಲಿ, ಅವ್ರ ಅಣ್ಣಂದರು, ಒಬ್ಬರೇ ಅಕ್ಕ ಅವ್ರಿಗೆ, ಆ ಅಕ್ಕನ ಮಗಳೇ ನಮ್ಮ ತಾಯಿ. ಸೊ ಆ ಫ್ಯಾಮ್ಲಿನೂ ನಮ್ಮ ಫ್ಯಾಮ್ಲಿ ಅಂದ್ಕೊಂಡಿದ್ರು. ಆ ಫ್ಯಾಮ್ಲಿನೂ ನಮ್ಮ ಫ್ಯಾಮ್ಲಿ ಅಂದ್ಕೊಂಡು ಪ್ರತಿಯೊಬ್ಬರಿಗೂ ಇವರೇ ನಿಂತ್ಕೊಳ್ಳೋರು. ಅವ್ರು ಸ್ವಲ್ಪ ಹೇಳಬೇಕಷ್ಟೇ, ನೀವು ಸರ್ ಈ ಥರ ಏನೋ ಮಾಡ್ತಾಯಿದ್ದೀನಿ ಬನ್ನಿ ಶಿವರಾಮ್ ಅವ್ರು ಅಂದ್ಬಿಟ್ರೆ ಸಾಕು. ನೆಕ್ಸ್ಟ್ ನೀವಲ್ಲ, ಅವರೇ ನಿಮಗೆ ಫೋನ್ ಮಾಡೋರು ಎಲ್ಲಿದ್ದೀರಾ ಅಂತ. ಆ ಒಂದು ಕ್ಯಾರೆಕ್ಟರ್ ಅವ್ರದ್ದು ನಮಗೆ ಜ್ಞಾಪಕದಲ್ಲಿ ಉಳಿಯುತ್ತದಲ್ಲ, ಅವ್ರು ಮಾತಾಡೋ ಮಾತುಗಳು ಫೋನ್ನಲ್ಲಿ ಹಾಗೆ ಇದು ಮಾಡೋರು. ಏನಂದರೆ ಸ್ವಲ್ಪ ಅವ್ರ ಹತ್ರ ಮಾತಾಡೋಕ್ಕೆ ಕೆಲವರು ಹೆದರ್ಕೊಳ್ಳೋರು, ಅವ್ರು ತುಂಬ ಸ್ಟ್ರಿಕ್ಟಪ್ಪ ಶಿವರಾಮ್ ಅವ್ರ ಹತ್ರ ಮಾತಾಡೋಕ್ಕೆ ಸ್ಟ್ರಿಕ್ಟ್ ಅವರು ಅನ್ನೋರು. ಅವ್ರೇನಾರ ಒಂದು ಕಮಿಟ್ ಆಗಿಬಿಟ್ಟಿದ್ರೆ ಮನೆ ಲ್ಯಾಂಡ್ಲೈನಿಗೆ ಫೋನ್ ಮಾಡಿ ಕೇಳೋರು, ಏನು ಸರ್ ಇದ್ದಾರಾ ಸಾರು ಅಂತ. ನೋಡ್ತೀನಿ ರೀ, ಕೊಡಬೇಡಿ ನಾನು ಇಲ್ಲೇ ಇದ್ದೀನಿ ಕೆಳಗಡೆ, ಮಾಡಿದ್ರೆ ಬೈತಾರೋ ಅದಕ್ಕೆ ನಿಮಗೆ ಮಾಡಿದ್ದು ಲ್ಯಾಂಡ್ಲೈನ್ಗೆ ಅಂತ. ಅಷ್ಟು ಸ್ಟ್ರಿಕ್ಟ್ ಅವರು. ಟೈಮನ್ನೇ ಟೈಮು, ಪಕ್ಕಾ ಟೈಮು, ಪಕ್ಕಾ ಇದು ಏನೋ ಒಂದು ಒಪ್ಕೊಂಡೆ ಅದು ಆಗೋವರೆಗೂ ಬಿಡೋಲ್ಲ, ಯಾರೇ ಆಗಿರಲಿ. ಆ ರೀತಿ ಅವರು. ಯಾವತ್ತೂ ಇಲ್ಲ, ನನಗೊತ್ತಿಲ್ಲ. ಅವಾಗಿಂದ ಈ ಲಾಸ್ಟ್ ವೀಕ್ವರೆಗೂ ಅಷ್ಟೇ. ನಾವು ಕೆಲವು ಕೆಲಸ ಕಲ್ತಿದ್ದೀವಿ ಅಂತ ಹೇಳ್ಬೋದು ಅಷ್ಟೇ, ಅವ್ರ ಲೆವೆಲ್ಗೆ ಇಲ್ಲದೆ ಇರ್ಬೋದು. ಕೆಲವೆಲ್ಲ ಕಲ್ತಿರೋದು ನಾವು ಈ ನಡುವೆ ಅಳವಡಿಸ್ಕೊಂಡಿದ್ದೀವಿ ಅಂತ. ನಾನು ಆ್ಯಕ್ಚುಲಿ ಇವಾಗ ಕೆಲಸ ಮಾಡ್ತಾಯಿದ್ದೆ, ಒಂದು 28 ಇಯರ್ಸ್ ಮಾಡಿದೆ. ಇವಾಗ ಒಂದು 6 ಇಯರ್ಸಿಂದ ನಾನು ಮೋನಾಗಿ ಏನೋ ಒಂದು ಸಣ್ಣ ಬಿಸ್ನೆಸ್ ಮಾಡ್ತಾಯಿದ್ದೀನಿ ಸ್ಟೇಷನರಿ. ಜನಗಳನ್ನೆಲ್ಲ ಒಳಗಡೆ ಬಿಟ್ಬಿಟ್ಟು ನೀನು ಜನ ಕಾಯ್ತಾ ಇದೆಯೇನೋ, ಜನಗಳನ್ನೆಲ್ಲ ಒಳಗಡೆ ಬಿಟ್ಬಿಟ್ಟು ನೀನು ಜನ ಕಾಯ್ತಾ ಇದೆಯೇನೋ. ಸ್ಟಾರ್ಟಿಂಗ್ ಫ್ರಮ್ ಅದೇ ಪುಟ್ಟಣ್ಣ ಕಣಗಲ್ಲಿಂದ ಓಡಾಟನೇ ಅವ್ರದ್ದು ಸಿಕ್ಕಾಪಟ್ಟೆ ಆ ಕಾಲದಿಂದ. ಆ ಕಾಲದಿಂದ ಯಾಕೆಂದ್ರೆ ಅವ್ರು ಇಲ್ಲೇ 8 ಬ್ಲಾಕಲ್ಲಿದ್ದರು. ಪುಟ್ಟಣ್ಣ ಕಣಗಲ್ ಅವ್ರು ನಾವು ನೋಡಿದಾಗ ನಾವು ಅಲ್ಲಿದ್ವಿ, ಬಾಡಿಗೆ ಮನೇಲಿದ್ವಿ 8 ಬ್ಲಾಕಲ್ಲಿ. ಸೊ ಆವಾಗ ಅವರು ನೆಕ್ಸ್ಟ್ ರೋಡಲ್ಲೇ ಇದ್ದರು ಪುಟ್ಟಣ್ಣ ಕಣಗಲ್ ಅವರು. ನಮ್ಮ ಮನೆಗೆ ಆಮೇಲೆ ನಾವು ಸುಚಿತ್ರಾ ಹತ್ರ ಇಲ್ಲಿ ಬಂದ್ವಿ. ಅವಾಗ ನಮ್ಮ ಮನೆಗೆಲ್ಲ ಬಂದಿದ್ದಾರೆ ಪಾಪ ಅವರೆಲ್ಲ, ಎಲ್ಲ ತಿಪ್ಪನಕರೆ ಅವರೆಲ್ಲ ಸುಮಾರು. ಅವಾಗೆಲ್ಲ ವಿಷ್ಣುವರ್ಧನ್ ಅವರು, ಪುಟ್ಟಣ್ಣ ಕಣಗಲ್ಲು, ಚಂದ್ರಶೇಖರ್, ಶ್ರೀನಾಥ್ ಎಲ್ಲರೂ ಇವ್ರಿಗೆಲ್ಲ ತುಂಬ ಕ್ಲೋಸ್ ಆ ಕಾಲದಲ್ಲೇ. ಎಲ್ಲ ಆಲ್ಮೋಸ್ಟ್ ನಮ್ಮ ಮನೆಗೆ ಬಂದಿರೋರೆ, ನಮ್ಮ ಮನೇಲಿ ಟಿಫನ್ ಮಾಡೋದು, ನಮ್ಮ ಮನೇಲಿ ಊಟ ಮಾಡೋದು. ನಮ್ಮ ತಾಯಿನೂ ಯಾವತ್ತೂ ಏನು ಯಾರು ಬರ್ತಾರೆ ಏನು ಮಾಡೋ ಅದೆಲ್ಲ ಏನೂ ಇಲ್ಲ, ಇಂಥದ್ದು ರೆಡಿ ಮಾಡಿ ಇವತ್ತು ಟಿಫನ್ ಬರ್ತಾರೆ ಅವರು, ಇವತ್ತು ರೊಟ್ಟಿ ಮಾಡಿ, ಇವತ್ತು ದೋಸೆ ಮಾಡಿದರೆ ಅವ್ರು ಮಾಡಿಡೋದು, ಇವ್ರು ಕರೆಯೋದು, ಎಲ್ಲರೂ ಬರ್ತಾಯಿದ್ರು. ಸುಮಾರು ಜನ ಅವಾಗೆಲ್ಲ ತುಂಬಾ ಕ್ಲೋಸ್. ಹಾಗೆ ನೋಡೋಕೆ ಈ ನಡುವೆ ಅದೆಲ್ಲ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಹೊಡೆದಿಲ್ಲ, ಅವ್ರು ಮಾತಾಡೋದೇ ನಮ್ಗೆ ಹೊಡೆದಂಗೆ ಅಷ್ಟೇ. ಹೊಡೆದಿಲ್ಲ, ಯಾರಿಗೂ ಹೊಡೆದಿಲ್ಲ ನಂಗೆ ಗೊತ್ತಿರೋಂಗೆ. ಅವರು ಮಾತೇ ಸ್ವಲ್ಪ ಹೊಡೆದಂಗೆ ಅಂತಾರೆ. ಅದೇ ಇನ್ಸಿಡೆಂಟ್. ತಿರ್ಗಾ ಇವನ ವಿಷಯನೇ ಹೇಳ್ಬೇಕು. ಇವನು ಸಣ್ಣ ಹುಡುಗ, ಇವನು ನನಗೂ ಅವನಿಗೂ 19 ಇಯರ್ಸ್ ಡಿಫ್ರೆನ್ಸ್ ಇದೆ ಕೊನೆಯವನಿಗೆ. ತುಂಬ ಚಿಕ್ಕ ಹುಡುಗ ಅವನು. ಸೊ ಸುಚಿತ್ರಾ ಮನೇಲಿದ್ದಾಗ ಅವನಿಗೆ ಒಂದು ದಿನ ಏನೋ ಇದೇ ಥರ ಸಿಟ್ಟಲ್ಲಿ ನಿಂತ್ಕೋತೀನಿ, ವಾಚ್ ಟೈಮ್ ಕೇಳಿದ್ರು ಅವರು. ಇವನು ಚಿಕ್ಕ ಹುಡುಗ ಇವನು. ಈಗ ಎತ್ಕೊಂಬಿಟ್ಟು ಟೈಮ್ ಹೇಳು ಅಂತ ಹೇಳಿದ್ರು. ಅವನೊಂಥರ ಹೆದರ್ಕೊಳ್ತಾನೆ, ಅವನು ತುಂಬ ಹೆದರೋನು ಅವನು. ಆಮೇಲೆ ಎಷ್ಟು ಟೈಮ್ ಹೇಳು, ಇವಾಗ ಹೇಳ್ಬೇಕು, ಇನ್ನೊಂದು 10 ನಿಮಿಷ ಕಲ್ತು ತಿರ್ಗಾ ಟೈಮು. ಚಿಕ್ಕ ಹುಡುಗ, ತುಂಬ ಸಣ್ಣ ಹುಡುಗ ನಮ್ಮ. ಆ ರೀತಿ. ಆಮೇಲೆ ಇನ್ನೊಂದು ಇನ್ಸಿಡೆಂಟನ್ನೇ, ನಾವು ನಂಜನಗೂಡಿಗೆ ಹೋಗಿದ್ವಿ ಇವನಿಗೆ ಜುಟ್ಟು ಬಿಡ್ಸೋಕ್ಕೆ ಅಂತ. ಆಗಲೂ ಅಷ್ಟೇ ಮೈಸೂರಿಗೆ ಏನಂತ ಎಲ್ಲ ಸೆಲ್ಫ್ ಡ್ರೈವ್ ಇವರು. ಈಗ ನಮ್ಮನ್ನೆಲ್ಲ ಕೇಳೋರು, ಏನು ಸರ್ ನಿಮ್ಮ ಫಾದರು ಮೊನ್ನೆ ಯಾವುದೋ ಒಂದು ಗೌರ್ಮೆಂಟ್ ಇದರಲ್ಲಿ ಆಫೀಸಲ್ಲಿ ಕೇಳಿದ್ರು, ಏನು ಸರ್ ನಿಮ್ಮ ಫಾದರು 84 ಇಯರ್ಸ್ ಅಂತೆ, ಸೆಲ್ಫ್ ಡ್ರೈವಿಂಗ? ಹೌದು ಸರ್. ಏನು ಸರ್ ನಿಜವಾಗ್ಲೂ ನಮಗೆ ಆಶ್ಚರ್ಯ ಆಗುತ್ತೆ ಸರ್ ಅಂದರು. ಇಲ್ಲ ಸರ್ ನಿಜವಾಗ ನಮ್ಮನ್ನು ಕರ್ಕೊಂಬಂದಿರೋದೇ ಅವರೇ ಇಲ್ಲಿಗೆ ಅಂದೆ. ಹೌದಾ? ಈಗ ಮೊನ್ನೆ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋದಾಗ ಅವ್ರು ಡಾಕ್ಟ್ರ್ ಹೇಳಿದ್ರು, ಮೋಹನ್ ಅನ್ನೋರು, ಸರ್ ಶಿವರಾಮ್ ಸರ್ ಈಗ 3 ಡೇಸ್ ರೆಸ್ಟ್ ತೊಗೊಳ್ಳಿ, ಎಲ್ಲರೂ ಹೋಗ್ಬೇಕಾದ್ರೆ ಮಕ್ಕಳನ್ನ ಕರ್ಕೊಂಡು ಹೋಗಿ ಸರ್, ಡ್ರೈವ್ ಮಾಡಲಿ, ನೀವೇ ಡ್ರೈವ್ ಮಾಡಿ. ಆಯ್ತು ಸರ್ ಅನ್ನೋರು. ಅವರಿಲ್ಲನೇ ಯಾವತ್ತೂ ಅವ್ರು ಬಿಟ್ಟಿದ್ದಿಲ್ಲ. ನಾವೊಂದಿನ ಹಳ್ಳಿಗೆ ಹೋಗ್ಬೇಕು ಅಂತೇಳಿ, ಅವ್ರದ್ದು ಹಳ್ಳಿ ಅದೇ ಅಲ್ಲಿ ಚೂಡ್ಸಂದ್ರ ಅಂತ ಹೋಗಬೇಕಾಯ್ತು. ಆವಾಗ ಒಂದಿನ ಡ್ರೈವರ್ ಫಿಕ್ಸ್ ಮಾಡಿದ್ವಿ. ಸರಿ ಹೋಗಿ ಕೂತ್ಕೊಳ್ಳೋಕೆ ಕರೆಕ್ಟಾಗಿ ಇವ್ರು ಕೂತ್ಕೊಂಡ್ಬಿಟ್ರು. ಅವ್ನು ಡ್ರೈವರು, ಸರ್ ನನ್ನ ಕರೆದಿದ್ದಾರೆ, ಇರಲಿ ಕೂತ್ಕೊಳ್ರಿ, ಗೊತ್ತು ನನಗೆ. ಕೂತ್ಕೊಂಡ್ಬಿಟ್ಟು ಇಲ್ಲಿ ಕನಕಪುರ ರೋಡಲ್ಲಿ ಅವರು ನಮ್ಮ ಅಡಿಗಾಸ್ ಅವ್ರ ಹೋಟ್ಲಿದೆ, ಅಲ್ಲಿವರೆಗೂ ನಾನೇ ಓಡಿಸ್ತಿದ್ಬಿಟ್ಟು ಓಡಿಸ್ಕೊಂಡೋದ್ರು. ಅವನೇ ಹೇಳಿ, ಏನು ಸರ್ ನಿಮ್ಮ ತಂದೆ ಭಯ ಆಗುತ್ತೆ ಸರ್ ನನಗೆ ಅಂತೇಳಿ ಡ್ರೈವ್ ಮಾಡ್ಕೊಂಡು ಹೋಗಿ ಆಮೇಲೆ ಡ್ರೈವರ್ಗೆ ಬಿಟ್ಟರು. ಆ ರೀತಿ ಇವರು ಇದು ನೆನೆಸ್ಕೊಂಡ್ರೆ, ನಾನು ನಂಜನಗೂಡಿಗೆ ಇವನಿಗೆ ಇದು ಮಾಡೋಕ್ಕೆ ಹೋದಾಗ ಅವರು ಒಂದೊಂದು ಅದೇ ಮೊನ್ನೆ ಹೇಳ್ತಾ ಇದ್ದೆ ನಿಮಗೆ, ಅವ್ರು ಆ ಕಾಲದಲ್ಲಿ ಓಡಿಸ್ತಾ ಇದ್ದು ನೋಡಿದ್ರೆ ನಾವೆಲ್ಲ ಹುಡುಗರು, ಬಟ್ ಆದರೆ ಭಯ ಏನಂದರೆ ಆ ಒಂದೊಂದು ಟರ್ನ್ಗಳು ತೊಳೋರು ಅಷ್ಟು ಶಬ್ದ ಬರೋದು, ಸೌಂಡ್ ಬರೋದು, ಅಷ್ಟು ಪಕ್ಕ ಡ್ರೈವರ್ ಅವರು. ಹಾಗೆ ಅಂತೇಳಿ ಇದು ಮಾಡ್ತಾಯಿದ್ದೆ. ರ್ಯಾಶ್ ಅಂತಲ್ಲ, ಪಕ್ಕ ಡ್ರೈವರ್ ಅವರು, ಪಕ್ಕ ಕಂಟ್ರೋಲ್ಡು. ಇಲ್ಲಿವರೆಗೂ ಕೂಡ ಅದೇ ಥರ ಇದು ಮಾಡೋರು ಅವ್ರು ಪಾಪ. ಯಾವತ್ತೂ ಅವರು ಬೇರೆಯವ್ರಿಗೆ ಓಡಿಸಿ ನಾನು ಕೂತ್ಕೋತೀನಿ, ಇಲ್ಲ ನಂಗೆ ವಯಸ್ಸಾಗಿದೆ,
ಯಾರು ಓಡಿಸಿ ನಾನು ಅವ್ರ ಜೊತೆ ಬರ್ತೀನಿ ಯಾವತ್ತೂ ಇಲ್ಲ. ಅವರೇ ಡ್ರೈವಿಂಗು ಅವರೇ. ಇನ್ನು 5 ಜನ ಆಗೋ ಕಡೆ 6-7 ಜನ ಬನ್ನಿ ಪರವಾಗಿಲ್ಲ ಆಗುತ್ತೆ ಕೂತ್ಕೊಳ್ಳಿ ಹೋಗೋಣ ಬನ್ನಿ ಅನ್ನೋರು. ಆ ರೀತಿ ಅವರಷ್ಟೇ, ಯಾವತ್ತೂ ಆ ಥರದ್ದೆಲ್ಲ ಇದು ಮಾಡಿದವರಲ್ಲ. ನಮ್ಮ ಫ್ಯಾಮ್ಲಿನಲ್ಲೂ ಹಾಗೆ ಇದ್ದವರು. ನಮ್ಮ ಫ್ಯಾಮ್ಲಿನ ಬರೀ ನಾವು 4 ಜನ ಮಕ್ಕಳಲ್ಲ, ನಮ್ಮ ರಿಲೇಷನ್ಸಲ್ಲೂ ಎಲ್ಲರ ಹತ್ರ ಇವನ್ ಅವರು. ನಾನು ಅದೇ ಅನ್ಕೋತಾ ಇದ್ದೆ, ಇವನ್ ಈ ಬನಶಂಕರಿಗೆ ಕ್ರಿಮೇಟೋರಿಯಮ್ಗೆ ಕೂಡ ಯಾರು ನಮ್ಮ ರಿಲೇಷನ್ಸ್ ಹೋಗ್ಬಿಟ್ರು. ಇವನ್ ಈ ಕೋವಿಡ್ ಟೈಮಲ್ಲಿ ನಂಗೆ ಚೆನ್ನಾಗಿ ಗೊತ್ತಾಯಿತು ಅವ್ರ ಬಗ್ಗೆ. ಯಾರೇ ಇದಾದರೂ ತಕ್ಷಣ ಫೋನ್ ಮಾಡೋದು ಇವ್ರಿಗೆ, ಚಿಕ್ಕಪ್ಪ ಅಲ್ಲಿ ಬನಶಂಕರಿಲಿ ಫ್ರೀ ಇಲ್ವಂತೆ, ಅಲ್ಲೆಲ್ಲೋ ಹೇಳ್ತಾರೆ, ಇಲ್ಲ ಇವ್ರು ತಕ್ಷಣ ಫೋನ್ ಮಾಡೋದು ಅಲ್ಲಿಗೆ. ಯಾರು ಹೇಳಿದ್ದು ನಿಮಗಿಲ್ಲ, ನಾನು ಇಲ್ಲೇ ಹೇಳ್ತೀನಿ ಅಲ್ಲೇ ಹೇಳ್ತೀನಿ. ಒಂದಿನ ಅಂತೂ ನಂಗೆ ಆಶ್ಚರ್ಯ ಆಗೋಯ್ತು, ಅಲ್ಲಿ ನಮ್ಮ ಕಸಿನ್ ಅವ್ರು ಇವ್ರು ಯಾರೋ ಎಕ್ಸ್ಪೈರ್ ಆಗಿದ್ದಾರೆ, ಇಲ್ಲಿ ಆಗೋದಿಲ್ಲ 6 ಗಂಟೆ ಆಗೋಗಿದೆ ಅಂತ. ನಾನು ಇವ್ರು ಎಲ್ಲಿದ್ದಾರೋ ಅಂತ ಹೋಗಿ ವಿಚಾರಿಸಿದ್ರೆ ಒಳಗಡೆ ಹೋಗಿ ಕೂತ್ಕೊಂಡಿದ್ದಾರೆ. ಅಲ್ಲಿ ಕೂತ್ಕೊಂಡು ಈಗ ನಾನು ವೆಯ್ಟ್ ಮಾಡಿಸ್ತಾ ಇದ್ದೀನಿ ತಕ್ಷಣ ಬನ್ನಿ ಅಂತೇಳಿ ಪಾಪ ಅಲ್ಲಿ ಕಾರ್ಯಕ್ರಮ ಮಾಡಿಸ್ಬಿಟ್ಟು ಆಚೆ ಬಂದಿದ್ದಾರೆ. ನಾವು ಅಷ್ಟು ಸಿನ್ಸಿಯಾರಿಟಿ, ಅಷ್ಟು ಒಂದು ಕೆಲಸ ಒಪ್ಕೊಂಡ್ರೆ ಅಷ್ಟೇ, ಅದು ಏನಾನ ಆಗಲಿ. ಅದೇ ಹೇಳಿದ್ನಲ್ಲ ಅವಳು ಹೇಳ್ದಂಗೆ, ಕಸ ಗುಡಿಸೋರು ನನಗೆ ಹೇಳೋರು ಏನಾರ ಹೇಳಿದ್ರೆ ನೀನೇನೋ ಮಾಡಬೇಕಾದ್ರೆ ಹೋಟ್ಲಿಡ್ಬೇಕಾದ್ರೆ ಫಸ್ಟು ನಿಮಗೆ ರುಬ್ಬಕ್ಕೆ ಬರಬೇಕು ಅನ್ನೋರು. ಆ ರೀತಿ ನಾವೆಲ್ಲ ಬೆಳೆದಿದ್ದು. ರುಬ್ಬಕ್ಕೆ ಬರುತ್ತಾ, ಇಲ್ಲ ಒಂದು ಏನಾರ ಟ್ರಾವೆಲ್ಸ್ ಮಾಡ್ಬೇಕಾದ್ರೆ ನಮ್ಮ ಇವ್ನಿಗೆ ಟ್ರಾವೆಲ್ಸ್ ಮಾಡ್ತೀಯಾ, ಡ್ರೈವಿಂಗ್ ಬರುತ್ತಾ ನಿಮಗೆ, ಡ್ರೈವರ್ ಆಗಬೇಕು ನೀನು, ಫಸ್ಟ್ ಓಡಿಸ್ಬೇಕು ಆಮೇಲೆ ನೀನು ಟ್ರಾವೆಲ್ಸ್ ಇಡಬೇಕು ಅಂತ. ಅಂದರೆ ಅವರು ಬಂದಿರೋದು ಅದೇ ಥರ ಬಂದಿರ್ತಾರೆ ಬಿಡಿ. ಅವರು ಎಲ್ಲ ಹೇಳಿದ್ದು ನೋಡಿದ್ರೆ, ಹಳೆ ಇದೆಲ್ಲ ನೋಡಿದ್ರೆ, ಎಲ್ಲ ಕಸ ಗುಡಿಸೋದು ಅದೆಲ್ಲ ಏನು ದೊಡ್ಡ ವಿಷಯನೇ ಇಲ್ಲ ಅವ್ರಿಗೆ, ನನಗನ್ಸೋ ಪ್ರಕಾರ. ಹೇಳೋರು ಅದೇ ಆವಾಗಿಲ್ಲ, ಹೇಳಿದ್ನಲ್ಲ ಆವಾಗ ಮನೆಯಲ್ಲಿ ಇದ್ದಿದ್ದೇ ತುಂಬ ಕಡಿಮೆ. ಅವರು ಈಗೀಗ ಏನಾರು ಮಾತಾಡೋಕೆ ಹೇಳೋರು, ಹಳೇದು ಯಾವ್ದಾದ್ರು ಎಕ್ಸ್ಪೀರಿಯೆನ್ಸ್ಗಳು ಹೇಳೋದು, ಇದು ಮಾಡೋರು, ಮಾತಾಡೋರು. ತುಂಬ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅವರಿಬ್ಬರಿಗೆ. ಅದೇ ಹೇಳಿದ್ನಲ್ಲ, ನಾನು ಹುಟ್ಟಿದ್ದು 63 ಆ್ಯಕ್ಚುಲಿ. 61ನಲ್ಲಿ ಮದುವೆ ಆಯಿತು, 62ನಲ್ಲಿ ಮದುವೆ ಆಯಿತು ಅವ್ರಿಗೆ. ನಾನು 63 ಹುಟ್ಟಿದೆ. ಅಕ್ಕನ ಮಗಳೇ ಅವರು. ಸೊ ತುಂಬ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅವರಿಬ್ಬರಿಗೆ. ಅದೇ ನಮ್ಮ ಇವಳು ಹೇಳ್ದಂಗೆ ಆ್ಯಕ್ಚುಲಿ ನಾವು ಜಾಯಿಂಟ್ ಫ್ಯಾಮಿಲಿಲಿದ್ವಿ. ನಮ್ಮ ಅವರ ಅಣ್ಣ ಒಬ್ಬರು, ನೆಕ್ಸ್ಟು ನಮ್ಮ ಫಾದರ್ ನೆಕ್ಸ್ಟು ಅಣ್ಣ ಜೊತೆಲೇ ಇದ್ದರು. ಒಂದು 40 ವರ್ಷ ಜಾಯಿಂಟ್ ಫ್ಯಾಮ್ಲಿಲೇ ಇದ್ವಿ. ಅವ್ರ ಫ್ಯಾಮ್ಲಿ, ಅವ್ರಿಗೆ 3 ಮಕ್ಕಳು. ಸೊ ಅವ್ರ ಮಗಳಿಗೆ ಮದುವೆ ಮಾಡೋದು ಪ್ರತಿಯೊಂದು ಅಷ್ಟೇ. ಅವರು ತುಂಬ ಇದಾಗಿ ಎಲ್ಲ ನೋಡಿಕೊಂಡು ಅವ್ರ ಫ್ಯಾಮ್ಲಿ ನಮ್ಮ ಜೊತೆನೇ ಇದ್ದರು. ನಮ್ಮ ತಾಯಿನೂ ತುಂಬ ಕಷ್ಟಪಟ್ಟು ಎಲ್ಲ ಒಟ್ಟಿಗೆ ಜಾಯಿಂಟ್ ಫ್ಯಾಮ್ಲಿಲಿ ಇದ್ವಿ, ಜಾಯಿಂಟ್ ಫ್ಯಾಮ್ಲಿ ಬೆಳೆದ್ವಿ. ಸೊ ಹಾಗೆ ಒಳ್ಳೆ ಇದಾಗಿದ್ದರು. ಅದೇ ಅವ್ರಿಗೆ ಹೋಗಬೇಕು ಅಂತ ಇತ್ತೇನೋ ಪಾಪ ಅವ್ರಿಗೆ. ಲಾಸ್ಟ್ ಅಕ್ಟೋಬರಲ್ಲೇನೋ ಶಬರಿಮಲೆಗೆ ಹೋಗಬೇಕು ಅಂತೇಳಿ ತುಂಬ ಇದು ಮಾಡಿದ್ರು. ಈ ಪ್ಯಾಂಡಮಿಕ್ಕಿಂದ ಅದೇ ಏನೋ ನಾವು ಹೇಳ್ತಾಯಿದ್ವಿ ನೋಡ್ಕೊಂಡು ಹೋಗಿ ಮಾಡಿ ಅಂತೇಳಿ. ಬಟ್ ಹೋದರು ಕಡೆಗೆ ಹೋಗಿದ್ದರು. ಹೋಗಿ ಮಳೆ ಬಂದುಬಿಡ್ತಾರೆ, ಮಳೆ ಬಂದು ನೀರು ಬಂದ ಕಾರಣ ಅಲ್ಲಿ ಡೈರೆಕ್ಟ್ ಇದಕ್ಕೆ ಹೋಗೋಕ್ಕಾಗಲಿಲ್ಲ, ಅಯ್ಯಪ್ಪ ಸ್ವಾಮಿ ಮೇಯ್ನ್ ದೇವಸ್ಥಾನಕ್ಕೆ. ಬೇರೆ ಯಾವುದೋ ಹಳೇ ದೇವಸ್ಥಾನಗಳಿಗೆ 1-2 ಕಡೆ ನೋಡ್ಕೊಂಡು ಬಂದರು ಪಾಪ. ಬಂದು ಇದು ಮಾಡಿದ್ರು. ತಿರ್ಗಾ ಇವಾಗ ಈ 4th ಈಗ ಆಗೋಯ್ತು ಅವ್ರದ್ದು. ಸೊ 8th ಬುಕ್ ಮಾಡ್ಕೊಂಡಿದ್ರು ಫ್ಲೈಟ್ ಶಬರಿಮಲೆಗೆ ಹೋಗ್ಬೇಕು ಅಂತೇಳಿ. ಶಿವರಾಮ್ ಅವರ 3ನೇ ಮಗಳು ಬಿಂದು ಮಾಲಿನಿ ಅಂತ. ನಾನು ಟೀಚರ್ ಆಗಿದ್ದೀನಿ ಸರ್. ನಮ್ಮ ತಂದೆ ಎಲ್ಲ ಸ್ವಲ್ಪ ಸ್ಟ್ರಿಕ್ಟಾಗೇ ಇದ್ದರು. ನಮ್ಮ ತಂದೆ ಅದೇ ಮನೆಯಲ್ಲಿ ಎಲ್ಲ ಥರದೂ ನಮಗೆ ತುಂಬ ಒಂಥರ ರೂಲ್ಸು ರೆಗ್ಯುಲೇಷನ್ ಇತ್ತು. ಬೆಳಗ್ಗೆ ಬೇಗ ಏಳಬೇಕು, ಆ ಪೂಜೆ ಮಾಡೋರು, ಆ ಪೂಜೆ ಮಾಡೋ ಅಷ್ಟೊತ್ತಿಗೆ ನಾವೆಲ್ಲ ರೆಡಿಯಾಗಿ ಅವ್ರು ಮಂಗಳಾರತಿ ಮಾಡೋ ಅಷ್ಟೊತ್ತಿಗೆ ನಾವೆಲ್ಲ ನಿಂತ್ಕೋಬೇಕು, ಇದು ಮಾಡಬೇಕು. ಬೆಳಗ್ಗೆ ಆಮೇಲೆ ರೆಡಿಯಾಗಿ ಸ್ಕೂಲ್ಗೆ ಹೋಗ್ತಾಯಿದ್ವಿ. ತಿರ್ಗಾ ಸಾಯಂಕಾಲ ಬಂದರೆ ಬಾಯ್ಪಾಠ ಹೇಳೋದು, ಇದು ಮಾಡೋದು, ಎಲ್ಲ ಥರದ್ದು ಇದು ಮಾಡ್ತಾಯಿದ್ವಿ. ನಮ್ಗೆ ಆವಾಗ ಶಾಲಾ ದಿನಗಳಲ್ಲಿ ಅಷ್ಟು ನಮಗೆ ನಮ್ಮ ತಂದೆ ನಮ್ಮ ಜೊತೆಗೆ ಅಷ್ಟು ಇರ್ತಾ ಇರಲಿಲ್ಲ. ಅವರು ಬ್ಯುಸಿಯಾಗಿರೋರು. ಹಾಗೆ ಈಗ ಈ ನಡುವೆ ಅವರು ನಮಗೆ ತುಂಬ ಕ್ಲೋಸ್ನೆಸ್ಸು ಇದು ಇದಾಗುತ್ತೆ. ಅಂದರೆ ನಿಮ್ಮ ಶಾಲೆಯೆಲ್ಲ ಹ್ಯಾಂಡಲ್ ಮಾಡೋದು ನಿಮ್ಮ ತಾಯಿಯವರು? ನಮ್ಮ ತಾಯಿಯವರೇನೆ ಸರ್. ನಮ್ಮ ತಂದೆನೇ ಫೈನಾನ್ಷಿಯಲಿ ಎಲ್ಲ ನಮ್ಮ ತಂದೆನೇ ನೋಡ್ಕೊತಾಯಿದ್ರು, ಬರ್ತಾಯಿದ್ರು, ಮಾಡ್ತಾಯಿದ್ರು. ಒಳ್ಳೆ ಸಪೋರ್ಟಿಂಗ್ ಗಂಡ ಹೆಂಡತಿ ಇಬ್ಬರೂ ಒಬ್ರಿಗೊಬ್ರು ತುಂಬಾ ಇದು. ಅದರಲ್ಲಿ ನಮ್ಮ ತಾಯಿಯವರೇ ಎಲ್ಲ ನಿಂತು ಮುಂದೆ ಇದು ಮಾಡಿ ನಮ್ಮನ್ನೆಲ್ಲ 4 ಮಕ್ಳುಗಳು ನಾವು ಮುಂದೆ ತಗೊಂಬಂದು ನಾವು ಎಲ್ಲ 4 ಮಕ್ಳೂ ಒಳ್ಳೆ ಹೆಸರು ಸಂಪಾದನೆ ಮಾಡಿದ್ದೀವಿ. ಅವ್ರು ಹಾಕೊಟ್ಟ ಇದು ಥರನೇ ಗುರಿ ಥರನೇ ನಾವು ಮುಂದೆ ಬಂದಿದ್ದೀವಿ. ಇಲ್ಲ ಸರ್, ಈಗ ನನಗೆ ಇತ್ತೀಚೆಗೆ ಏನಾಯಿತು ಅಂದರೆ, ನಾನು ಆವಾಗ ಕೂಡ ನಾವು ಶಾಲೆಯಲ್ಲಿ ಎಲ್ಲ ಓದಿ ನಾವೇನೇನೋ ಪಾಸ್ ಆದ್ವಿ ಇದು ಮಾಡಿದ್ವಿ ಅಂದ್ರೂ ಹೇಳ್ಕೊಳಕ್ಕೆ ನಮ್ಮ ತಂದೆ ಅಷ್ಟು ಸಿಗ್ತಾ ಇರಲಿಲ್ಲ, ಬ್ಯುಸಿ ಇರೋರು. ಈಗ ಇತ್ತೀಚೆಗೆ ನಾನೊಂದು ಕೋರ್ಸ್ ಮಾಡಿಕೊಂಡೆ. ಟ್ರೈನಿಂಗ್ ಮಾಡ್ಕೊಳ್ಳೋವಾಗ ನಮ್ಮ ತಂದೆದು ಫುಲ್ಲು ಸಪೋರ್ಟಿಂಗ್, ಫುಲ್ಲು ಇದು. ಆಮೇಲೆ ನೋಡಿದ್ರೆ ಎಲ್ಲ ಮುಗಿಸ್ಕೊಂಡು ಕೋರ್ಸ್ಗೆಲ್ಲ ಇದೇನು ಮಾಡಿದೆಮ್ಮ ಅದೇನು ಮಾಡಿದೆಮ್ಮ ಅಂತ ಎಲ್ಲ ಕೇಳೋರು. ಎಕ್ಸಾಮ್ ಬರೆಯೋವಾಗ ಆಯಿತಾ, ಇವತ್ತು ಎಷ್ಟು ಚೆನ್ನಾಗಿ ಮಾಡಿದ್ಯಾ. ಆಗ ಮುಂಚೆ ಅಷ್ಟು ಟೈಮ್ ಸಿಗದಿದ್ರೂ ಇವಾಗ ಆಗಿನ ಥರನೇ ಇವಾಗ ಅದನ್ನೇ ಮಾಡಿದ್ರು. ಆಮೇಲೆ ನೋಡಿದ್ರೆ ಎಕ್ಸಾಮ್ ಎಲ್ಲ ಮುಗಿದು
ರಿಸಲ್ಟ್ ಬರುತ್ತೆ ಅಂತ ನಾನು ಹೋಗಿ ತೊಗೊಂಡು ಬರೋಕ್ಕೆ ಅಂತ ಹೋದರೆ ಇವರು ಕಾಯ್ತಾ ಕೂತಿದ್ದಾರೆ. ಏನಣ್ಣ ಅಂತಂದರೆ, ಇಲ್ಲಮ್ಮ ನಿನ್ನ ರಿಸಲ್ಟ್ ಬರಲಿ ಅಂದ್ಬಿಟ್ಟು ನಾನು ಆಚೆ ಹೋಗಬೇಕಿತ್ತು, ರಿಸಲ್ಟ್ ನೋಡ್ಕೊಂಡು ಹೋಗೋಣ ಅಂತ ಕಾಯ್ತಾ ಇದ್ದೀನಿ ಅಂದರು. ಆಮೇಲೆ ಇಲ್ಲ ಅಣ್ಣ ಡಿಸ್ಟಿಂಕ್ಷನಲ್ಲಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆದೆ ಅಂತ ಹೇಳಿದೆ. ಓ ತುಂಬ ಕಂಗ್ರ್ಯಾಚುಲೇಷನ್ ಅಮ್ಮ, ವೆರಿ ಗುಡ್, ನಾವು ಸೆಲೆಬ್ರೇಟ್ ಮಾಡೋಣ, ಹಾಗೆ ಈ ವಯಸ್ಸಲ್ಲಿ ನೀನು ಒಳ್ಳೆ ಇದಾಗಿ ಮಾಡಿದ್ಯಾ ಅಂದರು. ಅವ್ರು ನಮ್ಮ ತಂದೆ ಹೇಗಿದ್ರು ನಾವು ಅದೇ ಥರನೇ ಫಾಲೋ ಮಾಡ್ಕೊಂಡು ಬರ್ತಾಯಿದ್ವಿ. ಈ ಕಲಿಕೆ ಬಗ್ಗೆ ಬಹಳ ಆಸಕ್ತಿ, ತುಂಬ ಆಸಕ್ತಿ ಸರ್. ಅವರೂ ಅಷ್ಟೇ, ಆವಾಗೆಲ್ಲ ಅಷ್ಟು ಓದೋಕ್ಕಾಗಲಿಲ್ಲ. ಅವರು BA ಮಾಡಿದರು, ಇದು ಮಾಡಿದರು, BCom ಮಾಡಿದರು. ಆಮೇಲಿಂದ ಅವರು MA ಮಾಡಿದ್ರು. ಯಾವಾಗ ಬೇಕಾನ ಕಲಿಕೆ ಮಾಡ್ಬೋದು ಹಾಗೆ ಅಂತ ನಿಯಮ ನಿಷ್ಠೆನಲ್ಲಿ ಇದು ಮಾಡೋರು. ಮಕ್ಳುಗಳಿಗೂ ಒಂದು ಇದು ಹಾಕ್ಕೊಟ್ಟಿದ್ರು, ಟೈಮ್ ಟೇಬಲ್ ಥರ ಈ ಥರ ಮಾಡಬೇಕು, ಎಷ್ಟೇ ಓದಿ ಯಾವ ವಯಸ್ಸಲ್ಲಿ ಏನು ಬೇಕಾನ ಮಾಡ್ಬೋದು ಅಂತ ಹೇಳೋರು. ಅದೇ ಥರನೇ ನಾವು ಮಕ್ಕಳು ಮೊಮ್ಮಕ್ಕಳು ಎಲ್ಲ ಫಾಲೋ ಮಾಡ್ಕೊಂಡ್ಬರ್ತಾಯಿದ್ವಿ. BCom ಕ್ವಾಲಿಫಿಕೇಶನ್ ಇಲ್ಲ, MA ಮಾಡಿದ್ದಾರೆ. MA ಮಾಡಿದ್ದಾರೆ. ಇಲ್ಲ, ಅವರು ಎಲ್ಲ ರಂಗದಲ್ಲೂ ಇದ್ದಾರೆ. ಅವರು ಇದು ಒಂದೇ ಅಂತಿಲ್ಲ, ಎಲ್ಲ ಥರದಲ್ಲೂ ಬರೀ ಚಲನಚಿತ್ರ ಅಂತಲೇ ಇಲ್ಲ. ಒಂದು ಆಟ ಆಗ್ಬೋದು, ಒಂದು ಇದಾಗ್ಬೋದು, ವಿದ್ಯೆಗಾಗ್ಬೋದು, ಗೊತ್ತಿಲ್ಲ ಅನ್ನೋದೇ ಇಲ್ಲ ಅವರಲ್ಲಿ. ನಾವು ಅವ್ರನ್ನ ಕಲಿತಾ ಇದ್ದೀವಿ ಅಂದರೆ, ಅವ್ರನ್ನ ನೋಡಿ ಕಲಿತಾ ಇದ್ದೀವಿ ಅಂದರೆ ಎಷ್ಟು ಬೇಕಾನ ಕಲಿತಾ ಇರ್ಬೋದು. ಎಲ್ಲದರಲ್ಲೂ ಟೈಮ್ ಅಂದರೆ ಟೈಮು. ಇವಾಗ 8 ಗಂಟೆಯಿಂದ 7:15, 7:45 ಒಳಗಡೆ ಅಲ್ಲಿ ಇದ್ಬಿಡ್ತಾರೆ ಆ ಜಾಗದಲ್ಲಿ. ಅಷ್ಟು ತುಂಬ ಟೈಮ್ ಕೀಪಪ್ ಮಾಡೋರು. ಶೂಟಿಂಗು ಅಷ್ಟೇ, ಒಂದಿನ ನಮ್ಗೆ ತಿಳಿದಂಗೆ ಚಿಕ್ಕ ವಯಸ್ಸಿಂದ ನೋಡಿದ್ದು, ಒಂದಿನೂ ಒಂದು ಕಾರ್ ಬಂದು ನಿಂತಿದ್ದಾಗ ಅವರು ಲೇಟ್ ಮಾಡೋದು ಅದೆಲ್ಲ ಏನೂ ಇಲ್ಲ. ಮುಂಚೆ ಹೋಗಿ ನಿಂತಿರೋರು, ಅವರು ನಿಂತಿರೋರು, ಕರೆಕ್ಟಾಗಿ ಕಾರ್ ಬರೋಕ್ಕೆ ಮುಂಚೆ ನಿಂತಿರೋರು. ನಾವು ಯಾವತ್ತೂ ಇದು ಮಾಡಬಾರ್ದು, ಕಾಯಿಸಬಾರ್ದು ಅವ್ರನ್ನ, ಹಾಗೇನವರು. ಮತ್ತು ಅವರು ತುಂಬ ಸ್ವಾಭಿಮಾನ. ಇದು ಆ ಕಾರು ಶೂಟಿಂಗ್ಗೆ ನಾವೇ ಅಲ್ಲ, ಅದೇ ಟೈಮ್ಗೆ ನಾವು ಸ್ಕೂಲ್ಗೆ ಹೋದ್ರೂ ಅವ್ರು ಅದು ಇದು ಮಾಡ್ತಿರ್ಲಿಲ್ಲ. ಅವರು ಏನಂದರೆ, ನಮಗೆ ಹುಷಾರಿಲ್ಲ, ಡಾಕ್ಟ್ರ್ ಹತ್ರ ಹೋಗಬೇಕು, ಇಲ್ಲ ನಾವು ಏನೋ ಸ್ಕೂಲ್ಗೆ ಹೋಗಬೇಕು, ಯಾವುದೇ ಥರ ಆದ್ರೂ ಅವ್ರು ಬಂದಿರೋ ಕಾರು ಶೂಟಿಂಗ್ಗೆ, ಆ ಶೂಟಿಂಗೇ ಹೋಗಬೇಕು. ಆ ಥರ ತುಂಬ ನಿಯಮ ನಿಷ್ಠೆ, ತುಂಬ ಇದು ಸರ್. ಇಲ್ಲ ಇಲ್ಲ, ಅವ್ರು ತುಂಬ ಸ್ವಾಭಿಮಾನ. ಅವರಲ್ಲಿ ಎಷ್ಟೇ ಕಲಿಬೇಕು ಅಂತ ನಾವು ಅವ್ರನ್ನ ನೋಡ್ತಾ ಇದ್ರೂ ಒಂದೊಂದರಲ್ಲೂ ಒಂದೊಂದು ಗುಣ ಹೆಮ್ಮೆ ಪಡೋ ಥರನೇ ಇದೆ. ಟೈಮ್ ಟೇಬಲ್ ಹಾಕೊಂಡು ಒಂದು ಪಟ್ಟಿ ಥರ ಹಾಕ್ಕೊಂಡ್ಬಿಡೋರು. ಮದುವೆಗಳು, ಇದು ಏನೇನು ಫಂಕ್ಷನಲ್ಲಿ ಯಾವ್ಯಾವ ಟೈಮಲ್ಲಿ ಏನೇನು ಮಾಡಬೇಕು, ಯಾವ ಅಡುಗೆ ಮಾಡಬೇಕು, ಎಲ್ಲ ಥರನೂ ಯಾರ್ಯಾರನ್ನ ಯಾವುದಕ್ಕೆ ಕರಿಬೇಕು, ಎಲ್ಲ ಥರದೂ ತುಂಬ ಟೈಮ್ ಟೇಬಲ್ ಹಾಕ್ಕೊಂಡು ಮಾಡೋರು ಸರ್. ಎಲ್ಲದಕ್ಕೂ ಪ್ಲ್ಯಾನ್ ಇರಬೇಕು ಅಂತ ಹೇಳೋರು. ಒಂದು ಬುಕ್ ಇಟ್ಕೊಂಬಿಡೋರು, ಡೈರಿ. ಈಗಲೂ ಅದೇ ಥರನೇ ನನಗೂ ಹೇಳೋರು, ನೀನು ಏನೇ ಕೆಲಸ ಆದ್ರೂ ಒಂದು ಡೈರಿನಲ್ಲಿ ಬರ್ಕೊ, ಇವತ್ತೇನಿತ್ತು, ಇವತ್ತು ಹೇಗೆ ಮಾಡಿದೆ, ನೀನು ನೆಕ್ಸ್ಟ್ ನಾಳೆ ಏನು ಮಾಡಬೇಕು, ಮುಂದೆ ರಾತ್ರಿ ಮಲಗಕ್ಕೆ ಮುಂಚೆ ನೋಡು, ನೀನು ಇದೆಲ್ಲ ಮಾಡಿದ್ಯಾ, ಮಾಡೋಕ್ಕಾಯ್ತಾ, ನಾಳೆ ಏನು ಮಾಡ್ಬೋದು, ಇದರಲ್ಲಿ ಏನು ತಪ್ಪಿದೆ, ಅದನ್ನು ತಿದ್ಕೊಂಡು ಮುಂದಕ್ಕೆ ಹೋಗಬೇಕು ಅನ್ನೋರು. ಅವರು ಚಿಕ್ಕ ಮಗುವಿಂದ ಹಿಡಿದು ವಯಸ್ಸಾದವ್ರವರೆಗೂ ಎಲ್ಲ ಏಜ್ನವ್ರಿಗೂ ಅವರು ತುಂಬ ಇದಾಗಿದ್ರು ಸರ್. ಅವ್ರ ಜೊತೆ ಬೆರೆತು ಇದು ಮಾಡಿಕೊಂಡು ಹೋಗ್ತಾಯಿದ್ರು. ಆ ಥರ ಯಾವತ್ತೂ ಅವ್ರಿಗಿಲ್ಲ. ಒಂದು ಕೆಲಸದವ್ರನ್ನ ಕೂಡ ಒಂದು ಮರ್ಯಾದೆ ಕೊಟ್ಟು ಮಾತಾಡ್ಸೋರು, ಎಲ್ಲ ಮಾಡೋರು. ಒಂದು ಚಿಕ್ಕ ಮಗು ಅಂದರೆ ಆ ಮಗುಗೆ ತಮಾಷೆ ಮಾಡಿ ಅದನ್ನು ನಗ್ಸೋರು. ವಯಸ್ಸಾದವ್ರ ಹತ್ರ ಹೆಂಗೆ ನಡ್ಕೋಬೇಕು, ನಾವು ಅದೇ ಥರನೇ 4 ಮಕ್ಕಳು. ನಮ್ಮಮ್ಮ ಕೂಡ ಅದೇ ಥರನೇ. ಒಂದಿನ ಆಗಲಿ ನಾವು ಯಾರೂ ಇಲ್ಲ, ನಮ್ಮ ಮನೆಗೆ ಎಲ್ಲರೂ ಬರೋರು. ನಮ್ಮ ದೊಡ್ಡಪ್ಪ ಆಗ್ಬೋದು, ನಮ್ಮ ದೊಡ್ಡಮ್ಮ ಆಗ್ಬೋದು, ಎಲ್ಲರೂ ಬಂದರೆ ನಮ್ಮ ಮನೆಗೆ ಬಂದರೆ ಹೋಗೋಕ್ಕೆ ಇಷ್ಟಪಡ್ತಾರಿಲ್ಲ. ನಾವು ಅಷ್ಟು ಎಲ್ಲರ ಹತ್ರನೂ ಸ್ನೇಹಜೀವಿಗಳು. ಇದು ಎಲ್ಲರ ಹತ್ರನೂ ತುಂಬ ಬೇಗ ಹೊಂದ್ಕೊಳ್ತಿದ್ವಿ. ಅಪ್ಪ ಅಮ್ಮ ಹೇಗಿರ್ತಾರೋ ಮಕ್ಕಳು ಹಾಗೆ ಇರ್ತಾರಲ್ಲ, ಅದೇ ಥರನೇ. ಸಹೋದರ, ಅಣ್ಣ, ನನ್ನನ್ನು ಉಳಿಸು, ನಾನು ಉಳಿದ್ರಲ್ವೇ. ತಂದೆಯವರಿಗೆ ಎಲ್ಲದರಲ್ಲೂ ತಮಾಷೆ ಮಾಡ್ತಾನೆ ಇದ್ರು. ಅದೇ ಹೇಳಿದ್ನಲ್ಲ, ಆಗ ಸ್ಟಾರ್ಟಿಂಗಲ್ಲಿ ಅಷ್ಟು ನಮಗೆ ಗೊತ್ತಾಗ್ತಿರಲಿಲ್ಲ. ಇವಾಗ ಒಂದೊಂದು ಇದನ್ನು ನೋಡಿದಾಗ್ಲೂ ಇದು ಮಾಡೋರು. ಅವ್ರು ಈ ಕೆಲಸ ಆ ಕೆಲಸ ಅಂತಲೇ ಏನು ಇರ್ತಿರ್ಲಿಲ್ಲ ಅವರು. ಹಾಗೆ ಏನು ಅಡುಗೆ ಮನೆ ಕೆಲಸನ ಅಡುಗೆ ಮನೆ ಕೆಲಸಕ್ಕೂ ರೆಡಿ, ಇಲ್ಲ ಈ ಥರ ಗುಡಿಸ್ಬೇಕಾ ನಾನು ಅದಕ್ಕೂ ರೆಡಿ ಅನ್ನೋರು. ಹಾಗೆ ಎಲ್ಲ ಥರದೂ ಅವ್ರ ಏನಂದರೆ ಒಂದು ಇದು ಅಂದರೆ ನಾವು ಅದೆಲ್ಲ ಫಾಲೋ ಮಾಡ್ತೀವಿ. 4 ಮಕ್ಕಳು ಅಂದರೆ ಅವ್ರ ಬಟ್ಟೆ ಅವರೇ ಒಗಿತಿದ್ರು, ಅವ್ರು ಊಟ ಮಾಡಿದ ತಟ್ಟೆ ಅವರೇ ತೊಗೊತಿದ್ರು. ಅವರಲ್ಲಿರೋ ಶ್ರದ್ಧೆ, ನಾವು ಅದೇ ಥರನೇ 4 ಮಕ್ಕಳೂ ಹೆಮ್ಮೆ ಪಡಬೇಕು. ನಾವು ಅದೇ ಥರನೇ ಇದ್ದೀವಿ. ತೊಳೆಯಕ್ಕೆ ಬಿಡ್ತಿರ್ಲಿಲ್ಲ ಒಂದಿನ ಆಗಲಿ. ಅವರು ಏನಂದರೆ ನಾವು ಚಿಕ್ಕ ವಯಸ್ಸಿಂದನೂ ಅದೇ ಥರನೇ ಅವ್ರು ಇದು ಮಾಡ್ಕೊಂಬಂದರು. ಅದೇ ಥರನೇ ಮೊಮ್ಮಕ್ಳಿಗೂ ಹೇಳೋರು, ನಮ್ಮ ಮಕ್ಳುಗಳೂ ಅದೇ ಥರನೇ. ಹಾಗೆ ಸಾಯಂಕಾಲ ಆದರೆ ದೇವ್ರ ದೀಪ ಅನ್ಸೋದು, ದೇವ್ರ ಶ್ಲೋಕಗಳು ಹೇಳೋದು, ಇದು ಮಾಡೋದು, ಎಲ್ಲ ಥರದ್ದು ಅದೇ ಥರನೇ. ಅವ್ರ ಕೆಲಸ ಏನಿದೆಯೋ ಅದನ್ನು ಮಾಡ್ಕೊಡೋರು. ಒಂದು ದಿನ ಆಗಲಿ ಆ ಥರ ಇದು ಮಾಡ್ತಾರಲ್ಲ, ಪರವಾಗಿಲ್ಲ ಮಾಡ್ತೀವಣ್ಣ ಅಂದ್ರೂ. ಅವ್ರೇನು ಯಾವತ್ತೂ ಒಂದು ಹುಷಾರಿಲ್ಲ, ಒಂದು ಇದು ಏನೂ ಇರಲಿಲ್ಲ ಅವ್ರಿಗೆ. ಅದನ್ನು ತುಂಬ ಆ್ಯಕ್ಟಿವಾಗಿ ಓಡಾಡ್ಕೊಂಡಿದ್ರು. ಅವ್ರಿಗೇನು
ಇದೇ ಕೆಲಸ ಮಾಡಬೇಕು ಅದೇ ಕೆಲಸ ಮಾಡಬೇಕು ಅಂತಿಲ್ಲ. ಟೈಮ್ ಸಿಕ್ಕಿದ್ರೆ ಯಾವ ಕೆಲಸ ಮಾಡೋಕ್ಕೂ ರೆಡಿ. ಅವರು ಪುಸ್ತಕ ಪ್ರೇಮಿ. ಎಷ್ಟೊತ್ತು ಬೇಕಾದ್ರೆ ಬುಕ್ ಓದ್ತಾ ಕೂತ್ಕೊಂಡ್ಬಿಟ್ರೆ ಅವ್ರಿಗೆ ಹೊತ್ತೋಗೋದೇ ಗೊತ್ತಾಗಲ್ಲ. ಇಲ್ಲೇ ಕೂತ್ಕೊಂಡು ಓದೋರು, ಇಲ್ಲಾಂದರೆ ಎಲ್ಲೇ ಮನೆಗಳಲ್ಲೇ ಒಂದೊಂದ್ಸತಿ ಅವರು ಇಲ್ಲಿ ಬಂದ್ಬಿಟ್ರೆ ನಮ್ಗೆ ಗೊತ್ತಾಗ್ತಾನೆ ಇರಲಿಲ್ಲ ಎಲ್ಲಿದ್ದಾರೆ ಅಂತಲೇ ಅಷ್ಟು ಮುಳುಗ್ಬಿಟ್ಟಿರ್ತಿದ್ರು ಅವರು. ಎಲ್ಲ ರಂಗದಲ್ಲೂ ಇದ್ದರು, ಎಲ್ಲ ಥರದ ಪುಸ್ತಕಗಳೂ ಇದೆ. ಏನು ಬೇಕಾನ ಇದು ಮಾಡಿ ನಿಮ್ಗೆ ಎಲ್ಲೇ ಇದು ಮಾಡ್ತೀವಿ ಅನ್ನೋರು. ಅವ್ರ ಮನೆಗೆ ಒಂದೇ ಅಲ್ಲ, ಎಲ್ಲರಿಗೂ ಎಲ್ಲ ಜನಗಳಿಗೂ ತುಂಬ ಸಹಾಯ ಮಾಡ್ಕೊಂಡು ಹೋಗ್ತಾಯಿದ್ರು. ಸರಿ, ನಾವು ಅದೇ ಥರನೇ ನಮ್ಮಮ್ಮ ಆಗ್ಬೋದು, ನಮ್ಮ ಮಕ್ಳುಗಳಾಗ್ಬೋದು, ನೀವು ಯಾಕೆ ನಮಗೆ ಮಾಡಲ್ಲ, ನೀವು ಯಾಕೆ ಬರೀ ಆಚೆ ಕಡೆವರೆಗೆ ಮಾಡ್ತೀರಾ ಅಂತ ಯಾವತ್ತೂ ಕೇಳ್ತಾ ಇರಲಿಲ್ಲ. ನಮಗೂ ಏನೋ ಖುಷಿ ಆಗೋದು, ನಮ್ಮ ತಂದೆ ಅನ್ಕೊಳ್ಳೋಕ್ಕೆ ನಮಗೆ ತುಂಬ ಹೆಮ್ಮೆ ಆಗುತ್ತೆ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.